ಹಾಯ್ ಹಲೋ ಗುಡ್ ಮಾರ್ನಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್. ನಾನು ನಿಮ್ಮ ಅಶೋಕ್ ಸರ್, ಫಿಸಿಕ್ಸ್ ಟೀಚರ್. ನಾನು ನಿಮ್ಮನ್ನೆಲ್ಲ PW ಕನ್ನಡ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡುತ್ತಾ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನಿಮ್ಮ ಮುಂದೆ ಇದ್ದೇವೆ SSLC 2020 ಮೇನ್ಸ್ ಪೇಪರ್ ಜೊತೆ. ಓಕೆ, ಸೊ ಫಸ್ಟ್ಗೆ ನಾವು ಫಿಸಿಕ್ಸ್ ಕ್ವಶನ್ನ ಡಿಸ್ಕಸ್ ಮಾಡಿ ನೆಕ್ಸ್ಟ್ ಕೆಮಿಸ್ಟ್ರಿ ಮತ್ತು ಬಯಾಲಜಿ ಕ್ವಶನ್ನ ಡಿಸ್ಕಸ್ ಮಾಡಲಿದ್ದೇವೆ. ಸೊ ಮಿಸ್ ಮಾಡದೆ ಎಂಟೈರ್ ವಿಡಿಯೋನ ತಪ್ಪದೆ ನೋಡಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ವಿತ್ ದ ಫಸ್ಟ್ ಕ್ವಶನ್, ದಟ್ ಈಸ್ MCQ ಕ್ವಶನ್. ದ ಫಸ್ಟ್ ಕ್ವಶನ್ ನೀವು ನೋಡ್ಬೋದು, the inner surface of a solar cooker is coated with a black paint. 2. ಇಲ್ಲಿ ಆಪ್ಷನ್ಸ್ ಇದೆ ABCD. ಫಸ್ಟ್ ಆಪ್ಷನ್ observes more heat, B reflect light, C prevent rusting, D converts the light rays. ಇದರಲ್ಲಿ ಕರೆಕ್ಟ್ ಆಪ್ಷನ್ A, absorbs heat energy. ಓಕೆ, ಯಾಕೆ ನಮಗೆ ಕಲರ್ಸ್ ಇವಾಗ ವೈಟ್ ಕಲರ್ ಮತ್ತು ಬ್ಲ್ಯಾಕ್ ಕಲರ್ ತೊಗೊಂಡ್ರೆ ನೀವು ಬೇಸಿಗೆ ಕಾಲದಲ್ಲಿ ಆಲ್ಮೋಸ್ಟ್ ಎಲ್ಲರೂ ನಾವು ವೈಟ್ ಕ್ಲಾತ್ನ ಯೂಸ್ ಮಾಡ್ತೀವಿ. ಯಾಕೆ? ಇಟ್ ಅಬ್ಸಾರ್ಬ್ಸ್ ಲೆಸ್ ಹೀಟ್ ಎನರ್ಜಿ. ಅದೇ ಚಳಿಗಾಲದಲ್ಲಿ ನೋಡಿ ನೀವು ಜಾಸ್ತಿ ಆ ಬ್ಲ್ಯಾಕ್ ಕಲರ್ ಕ್ಲಾತ್ನ ಯೂಸ್ ಮಾಡ್ತೀರಾ. ಯಾಕೆ? ಇಟ್ ಅಬ್ಸಾರ್ಬ್ಸ್ ಮೋರ್ ಹೀಟ್ ಎನರ್ಜಿ. ಓಕೆ, ಆ್ಯಂಡ್ ಆಲ್ಸೋ ಇಟ್ ಈಸ್ ಪ್ರಿವೆಂಟ್ಸ್ ನಿಮ್ಮ ದೇಹದಲ್ಲಿರೋ ಹೀಟ್ ಎನರ್ಜಿ ಹೊರಗಡೆ ಹೋಗಲಾರದೆ ತಡೆಯುತ್ತೆ. ಓಕೆ, ಸೊ ದ್ಯಾಟ್ ಈಸ್ ದ ರೀಸನ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ A. Okay, so let's move on to the next question. An object is kept at the center of a curvature. Illi nodi, at the center of curvature of a concave mirror. The position and nature of the image is formed. Now one short video dalli discuss ಮಾಡ್ದಂಗೆ ನೀವು ಸಪೋಸ್ ಪ್ರಿನ್ಸಿಪಲ್ ಆಕ್ಸಿಸ್ ನೋಡ್ಕೊಂಡ್ರೆ ಇಲ್ಲಿ ಮಿರರ್ ಆಗಿರೋದ್ರಿಂದ ಇಲ್ಲಿ ಪೋಲ್ ಆಫ್ ದ ಮಿರರ್ ಬರುತ್ತೆ, ಇಲ್ಲಿ ಫೋಕಸ್, ಇಲ್ಲಿ ಸೆಂಟರ್ ಆಫ್ ಕರ್ವೇಚರ್ ಅಂತ ಬರುತ್ತೆ. ಸೊ 6 ಪೊಸಿಷನ್ಸ್ನ ನಾವು ಡಿಸ್ಕಸ್ ಮಾಡಿದ್ದೀವಿ. ಅದರಲ್ಲಿ ಥರ್ಡ್ ಪೊಸಿಷನ್ ಏನಪ್ಪ ಅಂತಂದರೆ ವೆನ್ ಯು ಕೀಪ್ ಆ್ಯನ್ ಆಬ್ಜೆಕ್ಟ್ ಆನ್ ದ ಪ್ರಿನ್ಸಿಪಲ್ ಆಕ್ಸಿಸ್ ಎಟ್ ದ ಪಾಯಿಂಟ್ C, ದಟ್ ಈಸ್ ದ ಸೆಂಟರ್ ಆಫ್ ಕರ್ವೇಚರ್. ನಿಮಗೆ ಇಮೇಜ್ ಯಾವ ಥರ ಬರುತ್ತಂದರೆ ಸೇಮ್ ಸೈಜ್ ಆಗಿರುತ್ತೆ, ಇನ್ವರ್ಟೆಡ್ ಆಗಿರುತ್ತೆ. ದಟ್ ಈಸ್ ಇಂಡಿಕೇಟ್ಸ್ ಅ ರಿಯಲ್ ಇಮೇಜ್. ಓಕೆ, ಸೊ ಅದರಿಂದ ಇಲ್ಲಿ ಕೊಟ್ಟಿರೋ ಆಪ್ಷನ್ಸ್ ಪ್ರಕಾರ ನೋಡಿದ್ರೆ between F and C and inverted, behind the mirror and erected, between F and P and erected, at the center of curvature and inverted. ಸೊ ಇಲ್ಲಿ ನೋಡ್ಬೋದು ನೀವು ಎರೆಕ್ಟೆಡ್ ಅಂತ ಎರಡು ಆಪ್ಷನ್ಸ್ ಇದೆ, B and C. ಇಟ್ ಈಸ್ ನಾಟ್ ಪಾಸಿಬಲ್. ಓಕೆ, ಯಾಕೆ? ದರ್ ಈಸ್ ಓನ್ಲಿ ಒನ್ ಪೊಸಿಷನ್. ಇಫ್ ಯು ಕೀಪ್ ಅನ್ ಆಬ್ಜೆಕ್ಟ್ ಯು ವಿಲ್ ಗೆಟ್ ಎರೆಕ್ಟೆಡ್ ಇಮೇಜ್. ದಟ್ ಇಂಡಿಕೇಟ್ಸ್ ಅ ವರ್ಚುವಲ್ ಇಮೇಜ್. ಯಾವ ಪೊಸಿಷನ್ ಅದು? ಬಿಟ್ವೀನ್ F and P, ಈ ಎರಡು ಮಧ್ಯೆ ಇಟ್ಟಾಗ ನಿಮಗೆ ವರ್ಚುವಲ್ ಇಮೇಜ್ ಸಿಗುತ್ತೆ. ಸೊ ಇಲ್ಲಿ ಕೇಳಿರೋದು ಸೆಂಟರ್ ಆಫ್ ಕರ್ವೇಚರ್. ಸೆಂಟರ್ ಆಫ್ ಕರ್ವೇಚರ್ ಅಂದರೆ ಇದು. ಸೊ ನಿಮಗೆ ಗೊತ್ತಿರೋದು ಉಳಿದಿರೋದು ಎರಡು ಆಪ್ಷನ್, A ಆ್ಯಂಡ್ D. ಓಕೆ, ಎಲಿಮಿನೇಟ್ ಮಾಡಾಯ್ತು, ಎರಡು ಆಪ್ಷನ್ಸಲ್ಲಿ ಎಲಿಮಿನೇಟ್ ಮಾಡಾಯಿತು. ಇನ್ನು ಮಿಕ್ಕಿದ್ದು ಎರಡು A ಆ್ಯಂಡ್ B. ಸೊ ಎಟ್ C ಅಂತಂದರೆ ಇಮೇಜ್ನು C ಅಲ್ಲೇ ಫಾರ್ಮ್ ಆಗುತ್ತೆ, ಬಟ್ ಸೇಮ್ ಸೈಜ್ ಇರುತ್ತೆ. ಓಕೆ, ದಟ್ ಈಸ್ ದ ಸ್ಪೆಷಲ್ ಕೇಸ್. ಇನ್ ಕೇಸ್ ಆಫ್ ಅ ಲೆನ್ಸ್ ಎಟ್ ದ ಸೆಕೆಂಡ್ ಫೋಕಸ್, ಇಫ್ ದ ಆಬ್ಜೆಕ್ಟ್ ಈಸ್ ಕೆಪ್ಟ್ ಆನ್ ದ ಸೆಕೆಂಡ್ ಫೋಕಸ್, the image is also formed at the second focus on other side, convex lensಗೆ. ಇಲ್ಲಿ ನಮಗೆ ಕಾನ್ಕೇವ್ ಮಿರರ್ ಇದೆ. ಸೊ ಇಮೇಜ್ ಸಹಿತ at the center of curvature ಅಲ್ಲೇ ಫಾರ್ಮ್ ಆಗುತ್ತೆ. ಸೈಜ್ ನೋಡ್ಕೊಳ್ಳೋದಾದರೆ ದಟ್ ಈಸ್ ಮ್ಯಾಗ್ನಿಫಿಕೇಶನ್, ಸೇಮ್ ಸೈಜ್ ಆಫ್ ದ ಆಬ್ಜೆಕ್ಟ್. ಮತ್ತೆ ಇನ್ವರ್ಟೆಡ್ ಆಗಿರುತ್ತೆ. ಸೊ ಇಲ್ಲಿ ನಾನು ತೊಗೊಂಡ್ರೆ ಮಿರರ್ ಅಂತ ಕನ್ಸಿಡರ್ ಮಾಡಿದ್ರೆ, ಓಕೆ, ಇಟ್ ಈಸ್ ಇನ್ಸಿಡೆಂಟ್ ರೇ, ಇಟ್ ಈಸ್ ಎ ರಿಫ್ಲೆಕ್ಟೆಡ್ ರೇ, and it is also incident ray and it is reflected ray. ಇಲ್ಲಿ ನೋಡ್ಬೋದು ಇಲ್ಲಿ ಇಮೇಜ್ ಫಾರ್ಮ್ ಆಗುತ್ತೆ, ಈ ಥರ ಫಾರ್ಮ್ ಆಗುತ್ತೆ. ಫೈನ್. ಸೊ ಕರೆಕ್ಟ್ ಆನ್ಸರ್ ಈಸ್ ಎಟ್ ದ ಸೆಂಟರ್ ಆಫ್ ಕರ್ವೇಚರ್ ಆ್ಯಂಡ್ ಇನ್ವರ್ಟೆಡ್. ರೈಟ್ ಆನ್ಸರ್. ಓಕೆ, ಸೊ ರೈಟ್ ಆನ್ಸರ್ ಇಲ್ಲಿ ಆಪ್ಷನ್ D. ಗಾಟ್ ಇಟ್? ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ದ ಪವರ್ plant in which natural source of energy is directly used to rotate a turbine. ಎಲ್ಲಿ ಟರ್ಬೈನ್ ಡೈರೆಕ್ಟ್ ಆಗಿ ರೋಟೇಟ್ ಆಗುತ್ತೆ? ಆಪ್ಷನ್ಸ್ ಇದೆ ಥರ್ಮಲ್ ಪವರ್ ಪ್ಲಾಂಟ್, ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್, ಸೋಲಾರ್ ಪವರ್ ಪ್ಲಾಂಟ್. ಇಲ್ಲಿ ನೋಡ್ಬೋದು ಸೋಲಾರ್ ಪವರ್ ಪ್ಲಾಂಟಲ್ಲಿ ಟರ್ಬೈನ್ಸೇ ಇರಲ್ಲ, ಗಾನ್. ನೆಕ್ಸ್ಟ್ ಥರ್ಮಲ್ ಪವರ್ ಪ್ಲಾಂಟಲ್ಲಿ ನೀವೇನು ಮಾಡ್ತೀರಾ? ಫಸ್ಟ್ ವಾಟರ್ನ ಬಾಯ್ಲ್ ಮಾಡ್ತೀರಾ. ಓಕೆ, ಬಾಯ್ಲ್ ಮಾಡಾದ್ಮೇಲೆ ಅಲ್ಲೇನಾಗುತ್ತೆ? ವೇಪರ್ ಕ್ರಿಯೇಟ್ ಆಗುತ್ತೆ. ಡ್ಯೂ ಟು ದಟ್ ವೇಪರ್ ವೆನ್ ಇಟ್ ಸ್ಟಾರ್ಟ್ಸ್ ಹಿಟ್ಟಿಂಗ್ ಟರ್ಬೈನ್ ರೋಟೇಟ್ ಆಗುತ್ತೆ. ಸೊ ಇಲ್ಲಿ ನ್ಯಾಚುರಲ್ ಪ್ರಾಸೆಸ್ ಇಲ್ಲ. ನೆಕ್ಸ್ಟ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟಲ್ಲೂ ಸೇಮ್ ಪ್ರಾಸೆಸ್ ಆಗುತ್ತೆ. ಥರ್ಮಲ್ ಪವರ್ ಪ್ಲಾಂಟಲ್ಲಿ ಯಾವ ಥರ ಆಗುತ್ತೆ, ನ್ಯೂಕ್ಲಿಯರ್ ಪವರ್ ಪ್ಲಾಂಟಲ್ಲೂ
ಅದೇ ಥರ ಆಗುತ್ತೆ. ನಮಗೆ ಉಳುಕಿರೋದು ಒಂದೇ ಒಂದು ಆಪ್ಷನ್, ದಟ್ ಈಸ್ ಬಿ, ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲ್ಯಾಂಟ್. ಅಲ್ಲೇ ಡೈರೆಕ್ಟಾಗಿ ನದಿ ನೀರು ಏನಾಗುತ್ತೆ, ಒಂದು ಡ್ಯಾಮಲ್ಲಿ ಸ್ಟೋರ್ ಮಾಡ್ತೀವಿ. ಸ್ಟೋರ್ ಮಾಡಿದ್ಮೇಲೆ ಏನು ಮಾಡ್ತೀವಿ, ಒಂದು ಓಪನ್ ಮೂಲಕ ನೀರನ್ನು ಬಿಡ್ತೀವಿ. ಆ ನೀರು ಈ ಟರ್ಬೈನ್ ಹಾಕಿ ಡೈರೆಕ್ಟ್ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ. ಸೊ ಇಲ್ಲಿ ಕೇಳಿರೋದು ನ್ಯಾಚುರಲ್ ಸೋರ್ಸ್. ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಇಲ್ಲಿ ಸೆಕೆಂಡ್ ಪಾರ್ಟ್, ದಟ್ ಈಸ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್. 8 ಕ್ವಶನ್ಸ್ ಇರುತ್ತೆ 1 ಮಾರ್ಕ್ಸ್ಗೆ. ಓಕೆ, ಕೊಟ್ಟಿದ್ದಾರೆ. ಓಕೆ, ಆಲ್ರೆಡಿ ಆಗಿದೆ ಎಕ್ಸಾಮ್. ಸೊ ಇಲ್ಲಿ ಫಸ್ಟ್ ಕ್ವಶನ್ ರಿಲೇಟೆಡ್ ಟು ಫಿಸಿಕ್ಸ್, ದಟ್ ಈಸ್ ದ 10th ಕ್ವಶನ್. ಓಕೆ, ಹಿಯರ್ ಕ್ವಶನ್ ನಂಬರ್ ನೀವು ಕಾನ್ಸಂಟ್ರೇಟ್ ಮಾಡಬೇಕು. ನಾವು what is the SI unit of a potential difference? Name the device used to measure the potential difference. Simple question. SI unit of a potential difference is volt. And ಯಾವ ಡಿವೈಸ್ ಮೂಲಕ ನಾವು ಪೊಟೆನ್ಷಿಯಲ್ ಡಿಫರೆನ್ಸ್ ಮೆಜರ್ ಮಾಡ್ತೀವಿ? ವೋಲ್ಟಿಮೀಟರ್. ಈ ವೋಲ್ಟಿಮೀಟರ್ನ ಸರ್ಕ್ಯೂಟಲ್ಲಿ ಯಾವ ಥರ ಕನೆಕ್ಟ್ ಮಾಡಿರ್ತೀವಿ? ಎಸ್, ಪ್ಯಾರಲಲ್. ಅದೇ ಆಮೀಟರ್ ಸೀರೀಸ್. ಇಟ್ ಈಸ್ ಯೂಸ್ ಟು ಮೆಜರ್ ದ ಅಮೌಂಟ್ ಆಫ್ ಕರೆಂಟ್ ಫ್ಲೋಯಿಂಗ್ ಇನ್ ದ ಸರ್ಕ್ಯೂಟ್. ಗಾಟ್ ಇಟ್? ಸೊ ಎಲ್ಲಿ ನೋಡ್ಬೋದು, ವೋಲ್ಟ್ ಈಸ್ ದ SI ಯೂನಿಟ್. Volt is the SI unit of a potential difference, and the potential difference is measured by voltmeter. Got it? Okay, so let's move on to the next question. Biogas plant is boon to farmers. Why? ಇದು ರೈತರಿಗೆ ಒಂದು ವರ. ಯಾವುದು? ಬಯೋಗ್ಯಾಸ್ ಅನ್ನೋದು ರೈತರಿಗೆ ಒಂದು ವರ. ಯಾಕೆ ಅಂತ ಕೇಳ್ತಿರೋದು. ನಮಗೆ ಗೊತ್ತಿದೆ ಪ್ರಾಸೆಸ್, ಇದಕ್ಕೆ ಜಾಸ್ತಿ ವೆಚ್ಚ ತಗೊಳ್ಳೋದಿಲ್ಲ. ಸೆಕೆಂಡ್ ಒನ್, ಇದಕ್ಕೆ ಎಕ್ಸ್ಟರ್ನಲ್ಲಿ ನಾವು ತಂದ್ಬಿಟ್ಟು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋದು ಬೇಡ. ಓಕೆ, ಅದು ಸಾಧ್ಯ ಇಲ್ಲ. ಸೊ ನಾವು ಏನು ಮಾಡಬೇಕಂತಂದರೆ, ಫಸ್ಟ್ ಸಗಣಿ, ದನಗಳ ಸಗಣಿ, ಆಮೇಲೆ ಕ್ರಾಪ್ ರೆಸಿಡ್ಯೂ, ಅಂದರೆ ರಾಶಿಯಲ್ಲಿ ಉಳಿದಿರೋ ಎಕ್ಸ್ಟ್ರಾ ಏನಿರುತ್ತಲ್ಲ, ಅದು ಎಲೆ ಆಗಿರ್ಬೋದು. ಓಕೆ, ಅದನ್ನು ಯೂಸ್ ಮಾಡಿಕೊಂಡು ನಾವು ಈ ಬಯೋಗ್ಯಾಸ್ನ ಯೂಸ್ ಮಾಡ್ಬೋದು. ಓಕೆ, ಬಯೋಗ್ಯಾಸ್ನ ಪ್ರೊಡ್ಯೂಸ್ ಮಾಡಿ ಯೂಸ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ನೀವು, ಬಯೋಗ್ಯಾಸ್ ಈಸ್ ಅಬ್ಟೈನ್ಡ್ ಬೈ ದ ಡಿಕಾಂಪೋಸಿಷನ್ of animal and plant waste like animal dung, etc., with the help of microorganism in the presence of water. Okay, in the presence of water. ಮತ್ತೆ ಇಲ್ಲಿ ಡಿಕಾಂಪೋಸಿಷನ್ ಯಾವ ಥರ ಆಗುತ್ತೆ ಅಂದರೆ, ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನಲ್ಲಿ ಇರಲಾರ್ದೆ ಈ ಡಿಕಾಂಪೋಸಿಷನ್ ಆಗುತ್ತೆ. ಅದರಿಂದ ಏನಾಗುತ್ತೆ, ಇದು ಬಯೋಗ್ಯಾಸ್ ಆಗಿ ಕನ್ವರ್ಟ್ ಆಗುತ್ತೆ. ಬಯೋಮಾಸ್ ಕನ್ವರ್ಟಿಂಗ್ ಇಂಟು ಬಯೋಗ್ಯಾಸ್. ಈ ಬಯೋಗ್ಯಾಸ್ ಯಾಕೆ ವರ ಅಂತ ಹೇಳೋದಂದರೆ, ಇಟ್ ಪ್ರೊಡ್ಯೂಸಸ್ ಎ ಕ್ಲೀನ್ ಫ್ಯೂಲ್. ಓಕೆ, ಇದು ಅಮೌಂಟ್ ಕಮ್ಮಿ ಆದ್ರೂ ಕ್ಲೀನ್ ಫ್ಯೂಲ್ನ ಪ್ರೊಡ್ಯೂಸ್ ಮಾಡುತ್ತೆ. ಯಾವುದೇ ಎನ್ವೈರ್ಮೆಂಟ್ಗೆ ಅಡಚಣೆ ಆಗಲಿ ಅಥವಾ ಮಾಲಿನ್ಯವಾಗಲಿ ಏನೂ ಮಾಡುವುದಿಲ್ಲ. ಸೊ ಕ್ಲೀನ್ ಫ್ಯೂಲ್. ಸೆಕೆಂಡ್ ಒನ್, ಸ್ಲರಿ ಕ್ಯಾನ್ ಬಿ ಯೂಸ್ ಟು ಜನರೇಟ್ ಎಲೆಕ್ಟ್ರಿಸಿಟಿ. ಅಂದರೆ ಸಗಣಿ ಇರುತ್ತಲ್ಲ, ಅದನ್ನು ನೀರಲ್ಲಿ ಮಿಕ್ಸ್ ಹಾಕಿ ಒಳಗಡೆ ಬಿಡ್ತೀವಲ್ಲ, ಅದೇ ಸಗಣಿ. ಓಕೆ, ಸೊ ಅದರಿಂದ ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡ್ಬೋದು. ಅದರಿಂದ ನಾವು ಸಪೋಸ್ ಥರ್ಮಲ್ ಪವರ್ ಪ್ಲ್ಯಾಂಟಲ್ಲಿ ಏನು ಮಾಡ್ತೀವಿ, ಕೋಲ್ನ ತರ್ತೀವಿ ಎಲ್ಲೋ ದೂರದಿಂದ, ಆಮೇಲೆ ಲಾರ್ಜ್ ಅಮೌಂಟ್ ಆಫ್ ವಾಟರ್ ಈಸ್ ರಿಕ್ವೈರ್ಡ್. ಸೊ ಅಲ್ಲಿ ತುಂಬ ದುಡ್ಡು ವೆಚ್ಚ ಮಾಡಬೇಕಾಗತ್ತೆ. ಸೊ ಇಲ್ಲಿ ಅದರ ಅವಶ್ಯಕತೆ ಇಲ್ಲ. ಓಕೆ, ನೆಕ್ಸ್ಟ್ ಒನ್, ದ ರಿಮೈನ್ಸ್ ಆಫ್ ಬಯೋಗ್ಯಾಸ್ ಪ್ಲಾಂಟ್ ಕ್ಯಾನ್ ಬಿ ಯೂಸ್ಡ್ ಬೈ ದ ಫಾರ್ಮರ್ ಆಸ್ ಅ ಮೆನ್ಯೂರ್. ಓಕೆ, ರಸಗೊಬ್ಬರವಾಗಿನೂ ಯೂಸ್ ಮಾಡ್ಬೋದು. ಎಲ್ಲ ಆದಮೇಲೆ ಡಿಕಾಂಪೋಸಿಷನ್ ಆದಮೇಲೆ ಅಲ್ವಾ, ಎಷ್ಟು ಉಪಯೋಗ. ಸೊ ಅದರಿಂದನೇ ಇದಕ್ಕೆ ರೈತರಿಗೆ ಒಂದು ವರನ ಅಂತಲೇ ಹೇಳ್ಬೋದು. ಗಾಟ್ ಇಟ್? So let's move on to the next question. Observe the given figure. What type of current is induced in the coil by doing the experiment related to this figure? Give reason for your answer. ಇಲ್ಲಿ ನೋಡಿ, ಎ ಬಿ ಅನ್ನೋದು ಒಂದು ಕಾಯಿಲ್ ಇದೆ. ಓಕೆ, ಕಾಯಿಲ್ ಆದಮೇಲೆ ಗ್ಯಾಲೋನೋಮೀಟರ್ ಅಟ್ಯಾಚ್ ಆಗಿದೆ. ಇಲ್ಲಿ ಒಂದು ಮ್ಯಾಗ್ನೆಟ್ ಇದೆ, ನಾರ್ತ್ ಪೋಲ್ ಆ್ಯಂಡ್ ಸೌತ್ ಪೋಲ್. ಇಟ್ ಈಸ್ ಮೂವಿಂಗ್ ಟುವರ್ಡ್ಸ್ ಅದ ಕಾಯಿಲ್. ಇಲ್ಲಿ ಏನಾಗ್ತಿದೆ, ಇಲ್ಲಿ ನಾವು ಒಂದು ಎಕ್ಸ್ಪೆರಿಮೆಂಟ್ ಇದೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಕಂಡಕ್ಟೆಡ್ ಬೈ ಫ್ಯಾರಡೆ. ಅಲ್ಲಿ ಏನು ಮಾಡ್ತೀವಿ ಅಂದರೆ, ನಾವು ಜನರಲಿ ಎಲೆಕ್ಟ್ರಿಸಿಟಿಯಿಂದ ಮ್ಯಾಗ್ನೆಟಿಸಮ್ ಕ್ರಿಯೇಟ್ ಮಾಡ್ಬೋದು, ಅಥವಾ ಮ್ಯಾಗ್ನೆಟಿಕ್ ಎಫೆಕ್ಟ್ನ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ನ ಪ್ರೊಡ್ಯೂಸ್ ಮಾಡ್ಬೋದು. ಇಲ್ಲಿ ಫ್ಯಾರಡೆ ಏನು ಮಾಡ್ತಾರೆ, ಉಲ್ಟಾ ಪ್ರಾಸೆಸ್ ಮಾಡ್ತಾರೆ. ಮ್ಯಾಗ್ನೆಟಿಂದ ಪ್ರೊಡ್ಯೂಸ್ ಏನು ಮಾಡ್ತಾರೆ ಅಂದರೆ ಕರೆಂಟ್ ಪ್ರೊಡ್ಯೂಸ್ ಮಾಡ್ತಾರೆ. ಯಾವ ಥರ ಕರೆಂಟ್ ಇದು? ಆಲ್ಟರ್ನೇಟ್ ಕರೆಂಟ್ ಅಥವಾ ಡೈರೆಕ್ಟ್ ಕರೆಂಟಾ, ಎ ಸಿನ ಡಿ ಸಿನ ಅಂತ ಕೇಳೋದಾದರೆ, ಇಟ್ ಈಸ್ ಎ ಡಿ ಸಿ ಕರೆಂಟ್. ಓಕೆ, ಡಿ ಸಿ ಕರೆಂಟ್ ವಿಲ್ ಬಿ ಇಂಡ್ಯೂಸ್ಡ್. ಸೊ ಅದನ್ನೇ ಕೇಳಿರೋದು. ಇಲ್ಲಿ ನೋಡಿ, ದ ಡೈರೆಕ್ಟ್ ಕರೆಂಟ್ ಈಸ್ ಇಂಡ್ಯೂಸ್ಡ್. ಯಾಕೆಂದರೆ ಇಲ್ಲಿ ಕ್ವಶನ್ ಕೇಳಿರೋದು ವಾಟ್ ಟೈಪ್ ಆಫ್ ಕರೆಂಟ್ ಈಸ್ ಇಂಡ್ಯೂಸ್ಡ್? ಡೈರೆಕ್ಟ್ ಕರೆಂಟ್. ಓಕೆ, ಡಿ ಸಿ ಡೈರೆಕ್ಟ್ ಕರೆಂಟ್ ಈಸ್ ಇಂಡ್ಯೂಸ್ಡ್. ಯಾಕೆ ಈ ಡೈರೆಕ್ಟ್ ಕರೆಂಟ್ ಯಾಕೆ ಇಂಡ್ಯೂಸ್ ಆಗುತ್ತೆ? ರೀಸನ್ ಏನಂತಂದರೆ, ಇಲ್ಲಿ ಮೆಕ್ಯಾನಿಕಲ್ ಏನಿದೆ ತಾನೆ, ದ ಮ್ಯಾಗ್ನೆಟ್ ಈಸ್ ಮೂವಿಂಗ್. ಮೇ ಬಿ ಕಾಯಿಲ್ನು ಮೂವ್ ಮಾಡ್ಬೋದು, ರಿಲೇಟಿವ್ ಮೋಷನ್ ಶುಡ್ ಬಿ ದೇರ್. ಸೊ ಮೋಷನ್ ಅಂತಂದರೆ ಕೈನೆಟಿಕ್ ಎನರ್ಜಿ ಅಸೋಸಿಯೇಟ್ ಆಗುತ್ತೆ. ಓಕೆ,
ವಿತ್ ಬೋತ್ ಕಾಯಿಲ್ ಆಸ್ ವೆಲ್ ಆಸ್ ಅ ಮ್ಯಾಗ್ನೆಟ್. ಮ್ಯಾಗ್ನೆಟ್ ಆದರೂ ಮೂವ್ ಆಗ್ತಿರ್ಬೋದು, ಅಥವಾ ಕಾಯಿಲ್ ಆದರೂ ಮೂವ್ ಆಗ್ತಿರ್ಬೋದು, ಅಥವಾ ಎರಡೂ ಮೂವ್ ಆಗ್ತಿರ್ಬೋದು. ಈ 3 ಕೇಸಸ್ನ ಕನ್ಸಿಡರ್ ಮಾಡ್ಬೋದು. ಇದು ಕೈನೆಟಿಕ್ ಎನರ್ಜಿ ಅಂತಂದರೆ ಇಟ್ ಈಸ್ ದ ಒನ್ ಆಫ್ ದ ಟೈಪ್ ಆಫ್ ಮೆಕ್ಯಾನಿಕಲ್ ಎನರ್ಜಿ. ಸೊ ಈ ಮೆಕ್ಯಾನಿಕಲ್ ಎನರ್ಜಿನ ಏನು ಮಾಡ್ತೀವಿ ಅಂದರೆ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ಡ್ ವಿತ್ ದ ಕಾಯಿಲ್. ಮ್ಯಾಗ್ನೆಟಿಕ್ ಫ್ಲಕ್ಸ್ ಗೊತ್ತಲ್ಲ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ವಿತ್ ದ ಕಾಯಿಲ್. ಓಕೆ, ಅದನ್ನೇ ನಾವು ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತ ಕರಿತೀವಿ. ಸೊ ಈ ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆಗೋದ್ರಿಂದ ನಮಗೆ ಇಂಡ್ಯೂಸ್ಡ್ ಕರೆಂಟ್ ಸಿಗುತ್ತೆ. ದಟ್ ಈಸ್ ಅ DC, ಡೈರೆಕ್ಟ್ ಕರೆಂಟ್. ಅದನ್ನೇ ಇಲ್ಲಿ ಹೇಳ್ತಿರೋದು. ಎ ಮೆಕ್ಯಾನಿಕಲ್ ಎನರ್ಜಿ ಸ್ಪೆಂಡ್ ದಟ್ ಈಸ್ ವರ್ಕ್ ಡನ್ ಇನ್ ಮೂವಿಂಗ್ ಕಾಯಿಲ್ ಆರ್ ದ ಮ್ಯಾಗ್ನೆಟ್ ಟು ಚೇಂಜ್ ಮ್ಯಾಗ್ನೆಟಿಕ್ ಫ್ಲಕ್ಸ್ is transformed into electrical energy in the form of current in the coil. Just bardare saaku. Got it? Okay, so let's move on to the next question. Third main, answer the following questions. Illi 2 marks ge 1 question irutte. 10th question. Okay, 10th question. The resistivity of a manganese wire of length 1 meter is 1.84 10 minus 6. ಇದು 10 minus 6 ಅಲ್ಲ, 10 minus 6 ಅಲ್ಲ, 10 power 6. ಓಕೆ, 10 power 6 ಇಲ್ಲೂ ಅಷ್ಟೇ, ಇದು 10 power minus 4. ಅಲ್ಲಿ 10 power minus 6 ಸ್ವಲ್ಪ ಅದು ಸೈಜ್ ಕಮ್ಮಿ, minus 6 ಇಲ್ಲಿ minus 4. ಓಕೆ, ಅಲ್ಲಿ resistivity ohm meter at 20 degrees Celsius if the diameter of the wire is 3 into 10 power minus 4 meter. What will be the resistance of the wire at that temperature ಅಂತ ಕೇಳಿರೋದು. ನಮಗೆ ಗೊತ್ತಿದೆ, ನ್ಯೂಮೆರಿಕಲ್ ಸಾಲ್ವ್ ಮಾಡಬೇಕಾದ್ರೆ ನಾವು ಸ್ವಲ್ಪ ಸ್ಟೆಪ್ಸ್ನ ಫಾಲೋ ಮಾಡಬೇಕು. ಫಸ್ಟ್ ಏನು ಮಾಡಬೇಕು, ಡೇಟಾ ಬರ್ಕೊಳ್ಳಿ. ಸೊ ಡೇಟಾದಲ್ಲಿ ಏನೇನು ಕೊಟ್ಟಿದ್ದಾರೆ, ಲೆಂತ್ ಕೊಟ್ಟಿದ್ದಾರೆ L 1 ಮೀಟರ್ ಆ್ಯಂಡ್ ರೆಸಿಸ್ಟಿವಿಟಿ ಕೊಟ್ಟಿದ್ದಾರೆ 1.84 ಇಂಟು 10 ಪವರ್ minus 6 ಓಮ್ ಮೀಟರ್. ನೆಕ್ಸ್ಟ್ ಕೊಟ್ಟಿದ್ದಾರೆ ಟೆಂಪ್ರೇಚರ್ ಎಷ್ಟು 20 ಡಿಗ್ರಿ ಸೆಲ್ಸಿಯಸ್. ಆಮೇಲೆ ಡಯಾಮೀಟರ್ ಈಸ್ 3 ಇಂಟು 10 power minus 4 meter. What will be the resistance ಅಂತ ಕೇಳಿದ್ದಾರೆ. ರೆಸಿಸ್ಟೆನ್ಸ್ ಅಟ್ ದ ಸೇಮ್ ಟೆಂಪ್ರೇಚರ್. ಸೊ ಟೆಂಪರೇಚರ್ 20 ಇದ್ದಾಗ ರೆಸಿಸ್ಟೆನ್ಸ್ ಎಷ್ಟು? ಸೊ ಇಲ್ಲಿ ನಾವೇನು ಮಾಡ್ಬೋದು, ಟೆಂಪ್ರೇಚರ್ ಇಸ್ ಎ ಕಾನ್ಸ್ಟೆಂಟ್, ಟೆಂಪ್ರೇಚರ್ ಚೇಂಜ್ ಆಗ್ತಿಲ್ಲ. ಸೊ ಟೆಂಪ್ರೇಚರ್ ಚೇಂಜ್ ಆದರೆ ಏನಾಗುತ್ತೆ, ರೆಸಿಸ್ಟೆನ್ಸ್ ಸಹಿತ ಚೇಂಜ್ ಆಗುತ್ತೆ. ಅದರಿಂದ ದೇ ಹ್ಯಾವ್ ಕನ್ಸಿಡರ್ ಕಾನ್ಸ್ಟೆಂಟ್ ಟೆಂಪ್ರೇಚರ್. ಸೊ ಡೈರೆಕ್ಟ್ಲಿ ನಮಗೆ ರಿಲೇಷನ್ ಇದೆ. ಯಾವ ರಿಲೇಷನ್ ನೆನಪಿದೆನಾ? R is equal to rho L divided by A. ಬಟ್ ನಮಗಿಲ್ಲಿ ಎ ಇಲ್ಲ. ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು? ನಮಗೆ ಡಯಾಮೀಟರ್ ಇದೆ ತಾನೆ. ಸೊ ಡಯಾಮೀಟರ್ನ ಯೂಸ್ ಮಾಡಿಕೊಂಡು ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಡಯಾಮೀಟರ್ ಈಸ್ ನಥಿಂಗ್ ಬಟ್ 2 times of R. ಸೊ ಇಲ್ಲಿ R ಅಂತಂದರೆ ಡಯಾಮೀಟರ್ ಡಿವೈಡೆಡ್ ಬೈ 2, 3 ಇಂಟು 10 ಪವರ್ minus 4 meter divided by 2. So it is 1.5 into 10 power minus 4 meter. ರೇಡಿಯಸ್ ಸಿಕ್ತು. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆರಾಮ್ಸೆ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಡೈರೆಕ್ಟಾಗಿ ನಾನು ಫಾರ್ಮುಲಾನ ಯೂಸ್ ಮಾಡಿಕೊಂಡು ಆರ್ ಈಸ್ ಈಕ್ವಲ್ ಟು ರೋ ಎಷ್ಟಿದೆ 1.84 ಇಂಟು 10 ಪವರ್ minus 6 ಇಂಟು ಎಲ್ ಎಷ್ಟಿದೆ 1 ಮೀಟರ್ ಡಿವೈಡೆಡ್ ಬೈ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂತಂದರೆ ನಮ್ಗೆ ಗೊತ್ತಿದೆ ಫಾರ್ಮುಲಾ. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಈಸ್ ಗಿವೆನ್ ಬೈ ಪೈ ಆರ್ ಸ್ಕ್ವೇರ್. ಸೊ ಪೈ ವ್ಯಾಲ್ಯೂ ನಮ್ಗೆ ಗೊತ್ತಿದೆ 3.14 ಇಂಟು ಆರ್ ಸ್ಕ್ವೇರ್. ಆರ್ ಸ್ಕ್ವೇರ್ ಅಂತಂದರೆ 1.5 ಇಂಟು 10 ಪವರ್ minus 4 ಹೋಲ್ ಸ್ಕ್ವೇರ್. ಸೊ ಸಿಂಪ್ಲಿಫೈ ಮಾಡಿ. ಆರ್ ಈಸ್ ಈಕ್ವಲ್ ಟು 1.84 ಇಂಟು 10 ಪವರ್ minus 6 ಇಂಟು 1 ಅಂತ ಸೇಮ್ ವ್ಯಾಲ್ಯೂ ನಿಮಗೆ ಸಿಗುತ್ತೆ. 3.14 ಇಂಟು 1.5 ಇಂಟು 1.5 ನೋಡೋಣ. 1.5 ಇಂಟು 1.5 ಸ್ಕ್ವೇರ್ ಇದೆ. ಸೊ ಇದನ್ನು 15 ಅಂದ್ಕೊಳ್ಳೋಣ ಸದ್ಯಕ್ಕೆ. 5 5 25, ಕೈಲ 1, 5 1 5, ಇಲ್ಲಿ 5 1 5, ಸೊ 12 2. ಸೊ 2.25 ಇಂಟು 10 ಪವರ್
4 ಇದೆ, -4 ಇದೆ, -8. ಓಕೆ, ಸೊ R ಇಸ್ ಈಕ್ವಲ್ ಟು, ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು? ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ 0.2602 ಇಂಟು 10 ಪವರ್, ಇಲ್ಲಿ -6 ಇದೆ, ಇಲ್ಲಿ -8 ಇದೆ, ಅದನ್ನು ನ್ಯೂಮರೇಟರ್ ತೊಗೊಂಡೋದ್ರೆ +2 ಸಿಗುತ್ತೆ, +2. ಓಕೆ, ರೆಸಿಸ್ಟೆನ್ಸ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 26.02 ಓಮ್. ಇದು ನಿಮಗೆ ಬರೋ ಆನ್ಸರ್. ಓಕೆ, ಸೊ ಇಷ್ಟೇ ಮಾಡಬೇಕಾದ್ರೆ ಇನ್ನು ಇಷ್ಟು ಮಾಡಿದ್ರೆ ನಿಮಗೆ ಫುಲ್ ಮಾರ್ಕ್ ಸಿಗುತ್ತೆ. ಗಾಟ್ ಇಟ್? ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. Observe the given circuit, calculate the total resistance in the circuit and the total current flowing in the circuit. Just easy question. So ನೀವು ನೋಡಿ ಫಸ್ಟ್ಗೆ ಈ 2 ohm, 4 ohm and 4 ohm ಯಾವ ಕಾಂಬಿನೇಷನ್? ಪ್ಯಾರಲಲ್ ಕಾಂಬಿನೇಷನ್. ಇಲ್ಲಿ ಇದು ಎಫೆಕ್ಟಿವ್ ರೆಸಿಸ್ಟೆನ್ಸ್ನ ಫೈಂಡ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ರೆಸಿಸ್ಟೆನ್ಸ್ ಆಗುತ್ತೆ, ಈ ರೆಸಿಸ್ಟೆನ್ಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ವಿತ್ 5 ohm ರೆಸಿಸ್ಟರ್ ಅಂತಂದರೆ ಈ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಮತ್ತು 5 ohm ರೆಸಿಸ್ಟರ್ ದೇ ಆರ್ ಕನೆಕ್ಟೆಡ್ ಇನ್ ಎ ಸೀರೀಸ್. ಓಕೆ, ಸೊ ಈ ಥರ ಫೈಂಡ್ ಮಾಡಬೇಕು. ಸೊ ಫಸ್ಟ್ ಇಲ್ಲಿ ಪ್ಯಾರಲಲ್ ಕಾಂಬಿನೇಷನ್ನ ಫೈಂಡ್ ಮಾಡೋಣ. RP 1/RP ನಥಿಂಗ್ ಬಟ್ 1/R1 ಎಷ್ಟು ವ್ಯಾಲ್ಯೂ ಇದೆ? 2. 1/R2 1/4 ಪ್ಲಸ್ 1/R3, R3 ವ್ಯಾಲ್ಯೂ ಇಸ್ ಆಲ್ಸೋ 4. ಸೊ ಇದನ್ನು ಸಿಂಪ್ಲಿಫೈ ಮಾಡಿ 1/2 ಪ್ಲಸ್ 1/4 ಪ್ಲಸ್ 1/4 2/4. 2/4 ಅಂದರೆ 2 1s are 2, 2 2s are 4. ಸೊ ಇಲ್ಲಿ 1/RP that is equal to 1/2 plus 1/2. Half ಅಂದರೆ half into half, it is 1/1. So RP value is 1 ohm. RP value is 1 ohm. ಓಕೆ, RP ವ್ಯಾಲ್ಯೂ ಸಿಕ್ತು ನಿಮಗೆ. ಇಲ್ಲಿ RS ಇಲ್ಲೊಂದು R ಇದೆಯಲ್ಲ, 5 ohm ರೆಸಿಸ್ಟರ್, ಈ 1 ohm ಮತ್ತು 5 ohm ದೇ ಆರ್ ಕನೆಕ್ಟೆಡ್ ಇನ್ ಎ ಸೀರೀಸ್. ಸೊ ಎಫೆಕ್ಟಿವ್ ರೆಸಿಸ್ಟೆನ್ಸ್ ನಾವು ಇಲ್ಲಿ ಟೋಟಲ್ ರೆಸಿಸ್ಟೆನ್ಸ್ RT ಅಂತ ಬರೀತೀನಿ. ಟೋಟಲ್ ರೆಸಿಸ್ಟೆನ್ಸ್ RP ಪ್ಲಸ್ 5 ohm. ಸೊ ಎಷ್ಟಾಗುತ್ತೆ? RT ಈಸ್ ಈಕ್ವಲ್ ಟು 1 plus 5 that is equal to 6 ohm. So total resistance is 6 ohm. ಓಕೆ, ನಮಗೆ ಇನ್ನು ಏನು ಕ್ಯಾಲ್ಕುಲೇಟ್ ಮಾಡಬೇಕು? ಟೋಟಲ್ ರೆಸಿಸ್ಟೆನ್ಸ್ ಆಯಿತು. ನೆಕ್ಸ್ಟ್ ಟೋಟಲ್ ಕರೆಂಟ್ನ ಫೈಂಡ್ ಮಾಡಬೇಕು. ಟೋಟಲ್ ಕರೆಂಟ್ ಎಷ್ಟು? ಡೈರೆಕ್ಟ್ ಓಮ್ಸ್ ಲಾ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಸೊ ಟೋಟಲ್ ಕರೆಂಟ್ is generally used by Ohm's law. V is equal to IR. ನಮಗೆ I ಬೇಕಾಗಿರೋದ್ರಿಂದ V by R. ಓಕೆ, ಸೊ I is equal to ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟಿದೆ? ಇಟ್ ಈಸ್ ಎ 6 volt. ಟೋಟಲ್ ರೆಸಿಸ್ಟೆನ್ಸ್ 6 ohm. ಸೊ 6 volt divided by 6 ohm. ಸೊ 1 ampere. ಸೊ current is 1 ampere. ಓಕೆ, ಇಷ್ಟು ಬರೆದ್ರೆ ಸಾಕು. ಗಾಟ್ ಇಟ್? ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಡ್ರಾ ದ ಡಯಾಗ್ರಾಮ್ ಆಫ್ ಎ ಸಿಂಪಲ್ ಎಲೆಕ್ಟ್ರಿಕ್ ಜನರೇಟರ್. ಓಕೆ, ಜನರೇಟರ್ ಕೇಳಿರೋದು ಎಲೆಕ್ಟ್ರಿಕ್ ಜನರೇಟರ್. ಲೇಬಲ್ ದ ಫಾಲೋಯಿಂಗ್ ಪಾರ್ಟ್ಸ್: ಬ್ರಷಸ್ ಆ್ಯಂಡ್ ರಿಂಗ್ಸ್. ಆಲ್ರೆಡಿ ನಾವು ಇಲ್ಲಿ ಡಯಾಗ್ರಾಮ್ ಬರೆದಿದ್ದೀವಿ. ಓಕೆ, ಸೊ ಇಲ್ಲಿ ನೋಡ್ಬೋದು ಬ್ರಷಸ್ ಕೇಳಿದ್ದಾರೆ. ಇದೆಲ್ಲಿ ಏನಿದೆಯಲ್ಲ ಈ ಪಾರ್ಟ್ ಬ್ರಷಸ್, ಆಮೇಲೆ ರಿಂಗ್ಸ್, ಇಲ್ಲಿ ಇದೇನಿದೆಯಲ್ಲ ಅದು ರಿಂಗ್ಸ್. ಗಾಟ್ ಇಟ್? ಸೊ ಇಷ್ಟು ಲೇಬಲಿಂಗ್ ಮಾಡಿದ್ರೆ ಸಾಕು. ಓಕೆ, ಡ್ರಾ ಮಾಡಿ ಲೇಬಲಿಂಗ್ ಮಾಡಿದ್ರೆ ಸಾಕು. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ಇಲ್ಲಿ 4th ಮೇನ್, ಇಲ್ಲಿ 3 ಮಾರ್ಕ್ಸ್ಗೆ 1 ಕ್ವಶನ್ ಇರುತ್ತೆ. ಸ್ಟೇಟ್ ಜೌಲ್ಸ್ ಲಾ ಆಫ್ ಹೀಟಿಂಗ್. ಎಕ್ಸ್ಪ್ಲೇನ್ ದ ವರ್ಕಿಂಗ್ ಆಫ್ ಎಲೆಕ್ಟ್ರಿಕ್ ಫಿಲಮೆಂಟ್ ಆಫ್ ಬಲ್ಬ್. ಓಕೆ, ಸೊ ಇಲ್ಲಿ ಜೌಲ್ಸ್ ಲಾ ಅಂದ್ರೆ ಏನು, ಆಮೇಲೆ ಈ ಎಲೆಕ್ಟ್ರಿಕ್ ಬಲ್ಬ್ ಯಾವ ಥರ ವರ್ಕ್ ಆಗುತ್ತೆ ಅನ್ನೋದು ಎಕ್ಸ್ಪ್ಲೇನ್ ಮಾಡಬೇಕು. ಸಿಂಪಲ್ ಆಗಿ ನೋಡಿ, ಜೌಲ್ಸ್ ಲಾ ಅಂತಂದರೆ H is equal to I²RT ಗೊತ್ತಿದೆಯಲ್ಲ, ಅದನ್ನೇ ಸ್ಟೇಟ್ಮೆಂಟಲ್ಲಿ ಬರೆಯೋದು. ಓಕೆ, ಫಿಲಮೆಂಟ್ ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ? ಇಟ್ ಈಸ್ ಎ ಜೌಲ್ಸ್ ಲಾ ಆಫ್ ಹೀಟ್ ಮೇಲೆ ವರ್ಕ್ ಆಗುತ್ತೆ. ದಟ್ ಈಸ್ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಇದ್ರ ಮೇಲೆ ವರ್ಕ್ ಆಗುತ್ತೆ.
ಸೊ ಅದನ್ನು ವರ್ಡಲ್ಲಿ ಯಾವ ಥರ ಪ್ರೆಸೆಂಟ್ ಮಾಡಬೇಕು, ನಿಮ್ಮ ಆನ್ಸರ್ ಶೀಟಲ್ಲಿ ಯಾವ ಥರ ಪ್ರೆಸೆಂಟ್ ಮಾಡಬೇಕಂದ್ರೆ ಇಲ್ಲಿ ನೋಡಿ, ಹೀಟ್ ಪ್ರೊಡ್ಯೂಸ್ಡ್ ಇನ್ ಎ ಗಿವನ್ ರೆಸಿಸ್ಟರ್ ಇಸ್ ಡೈರೆಕ್ಟ್ಲಿ ಡಿಪೆಂಡ್ಸ್ ಆನ್. ಸೊ ಫಸ್ಟ್ ಒನ್ ನೀವು ನೋಡ್ಬೋದು, ದ ಸ್ಕ್ವೇರ್ ಆಫ್ ದ ಕರೆಂಟ್ ಅಂತಂದರೆ ಐ ಸ್ಕ್ವೇರ್. ನೆಕ್ಸ್ಟ್ ಒನ್ ರೆಸಿಸ್ಟೆನ್ಸ್ ಆಫ್ ಎ ಗಿವನ್ ಕರೆಂಟ್ ಆರ್, ಟೈಮ್ ಫಾರ್ ವಿಚ್ ದ ಕರೆಂಟ್ ಫ್ಲೋಸ್ ಥ್ರೂ ದ ರೆಸಿಸ್ಟರ್ ಟಿ. ಇದನ್ನು ನಾವು ಎಚ್ ಇಸ್ ಈಕ್ವಲ್ ಟು ಐ ಸ್ಕ್ವೇರ್ ಆರ್ ಟಿ ಅಂತ ಹೇಳೋದು. ಐ ಸ್ಕ್ವೇರ್ ಆರ್ ಇಂಟು ಟಿ. ಓಕೆ, ಸೊ ನಾವು ಇಲ್ಲಿ ಎಲೆಕ್ಟ್ರಿಕ್ ಫಿಲಮೆಂಟ್ ಯಾವ ಥರ ವರ್ಕ್ ಆಗುತ್ತೆ. ಆನ್ ಪಾಸಿಂಗ್ ಎಲೆಕ್ಟ್ರಿಕ್ ಕರೆಂಟ್ ಥ್ರೂ ಎಲೆಕ್ಟ್ರಿಕ್ ಲ್ಯಾಂಪ್, ದಟ್ ಈಸ್ ದ ಫಿಲಮೆಂಟ್ ಆಫ್ ದ ಬಲ್ಬ್ ಗೆಟ್ಸ್ ಹೀಟೆಡ್. ಯಾಕೆ? ಡ್ಯೂ ಟು ರೆಸಿಸ್ಟೆನ್ಸ್ ಆಫ್ ಎ ಫಿಲಮೆಂಟ್, ಇಟ್ ಆಫರ್ಸ್ ಅಬ್ಸ್ಟ್ರಕ್ಷನ್ ಫಾರ್ ದ ಫ್ಲೋ ಆಫ್ ಕರೆಂಟ್. ಏನಾಗುತ್ತೆ ಅಲ್ಲಿ? ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆದರೆ ಇಟ್ ಡಿಪೆಂಡ್ಸ್ ಆನ್ ಹೀಟ್ ಅಲ್ವಾ, ಹೀಟ್ ಡಿಪೆಂಡ್ಸ್ ಆನ್ ರೆಸಿಸ್ಟೆನ್ಸ್ ಅಲ್ವಾ, ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಹೀಟ್ ಪ್ರೊಡ್ಯೂಸ್ ಆಗಿ ಹೀಟೆಡ್ ಟು ಅನ್ ಎಕ್ಸ್ಟೆಂಟ್ ದ್ಯಾಟ್ ಇಟ್ ಗ್ಲೋಸ್. ಓಕೆ, ಆಮೇಲೆ ದ ಎಲೆಕ್ಟ್ರಿಕಲ್ ಎನರ್ಜಿ ದ ಚೇಂಜಸ್ ಇನ್ ಟು ಲೈಟ್ ಆ್ಯಂಡ್ ಹೀಟ್ ಎನರ್ಜಿ. ಸೊ ಇಲ್ಲಿ ನೀವು ಬಲ್ಬ್ ಕನ್ಸಿಡರ್ ಮಾಡಿದಾಗ ಇಟ್ ಈಸ್ ನಾಟ್ ಓನ್ಲಿ ಪ್ರೊಡ್ಯೂಸ್ ಲೈಟ್ ಎನರ್ಜಿ, ಇಟ್ ಈಸ್ ಆಲ್ಸೋ ಪ್ರೊಡ್ಯೂಸಸ್ ಹೀಟ್ ಎನರ್ಜಿ. ನೀವು ಬಲ್ಬ್ ಗ್ಲೋ ಆದಾಗ ಓಕೆ, ಅದನ್ನು ಸ್ವಿಚ್ ಆಫ್ ಮಾಡಿ ಡೈರೆಕ್ಟಾಗಿ ಮುಟ್ಟಕ್ಕೆ ಹೋಗಬೇಡಿ, ಯಾಕಂದರೆ ಅದು ಸುಡುತ್ತೆ. ಯಾಕಂದರೆ ಇಟ್ ಪ್ರೊಡ್ಯೂಸಸ್ ಬೋತ್ ಲೈಟ್ ಆಸ್ ವೆಲ್ ಆಸ್ ಹೀಟ್ ಎನರ್ಜಿ. ಗಾಟ್ ಇಟ್? ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಇಲ್ಲಿ 25 ಎಷ್ಟನೇ ಕ್ವಶನ್ ಅದು? 25ಗೆ ಸಬ್ ಕ್ವಶನ್ ಕೊಟ್ಟಿದ್ದಾರೆ. ಅಂದರೆ ಅದಾದರೂ ಅಟೆಂಡ್ ಮಾಡ್ಬೋದು ಅಥವಾ ಇದಾದರೂ ಅಟೆಂಡ್ ಮಾಡ್ಬೋದು. ಸ್ಟೇಟ್ ಓಮ್ಸ್ ಲಾ, ಹೌ ಆಮೀಟರ್ ಆ್ಯಂಡ್ ವೋಲ್ಟ್ ಮೀಟರ್ ಶುಡ್ ಬಿ ಕನೆಕ್ಟೆಡ್ ಇನ್ ಎ ಎಲೆಕ್ಟ್ರಿಕ್ ಸರ್ಕ್ಯೂಟ್. What is the use of these instruments in the circuit? Ohm's law, V directly proportional to I. ಅದನ್ನ ಸ್ಟೇಟ್ಮೆಂಟ್ ಅಲ್ಲಿ ಬರೀರಿ. ಏನು? ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈಡ್ ಅಕ್ರಾಸ್ ಎ ಕಂಡಕ್ಟರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಕರೆಂಟ್ ಫ್ಲೋಯಿಂಗ್ ಇನ್ ಇಟ್ ಅಟ್ ಎ ಕಾನ್ಸ್ಟೆಂಟ್ ಟೆಂಪರೇಚರ್. ಈ ವರ್ಡ್ನ ಮಾತ್ರ ಮಿಸ್ ಮಾಡದೆ ಬರೀಬೇಕು. ನೀವು ಏನಾದರೂ ಅಟ್ ಎ ಕಾನ್ಸ್ಟೆಂಟ್ ಟೆಂಪರೇಚರ್ ಬರಲಿ ಅಂದರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗಲ್ಲ. ಓಕೆ, ಆಮೇಲೆ ಈ ಅಮೀಟರ್ ಮತ್ತು ವೋಲ್ಟ್ ಮೀಟರ್ ಏನು ಮತ್ತು ಹೇಗೆ ಕನೆಕ್ಟ್ ಮಾಡ್ತಾರೆ ನಮಗೆ ಗೊತ್ತು. ಆಮೀಟರ್ ಯೂಸ್ ಟು ಮೆಜರ್ ದ ಕರೆಂಟ್, ವೋಲ್ಟ್ ಮೀಟರ್ ಯೂಸ್ ಟು ಮೆಜರ್ ದ ಪೊಟೆನ್ಷಿಯಲ್ ಡಿಫರೆನ್ಸ್. ಇವೆರಡನ್ನ ಸರ್ಕ್ಯೂಟಲ್ಲಿ ಯಾವ ಥರ ಕನೆಕ್ಟ್ ಮಾಡ್ತಾರೆ? ಆಮೀಟರ್ ಈಸ್ ಕನೆಕ್ಟೆಡ್ ಇನ್ ಎ ಸೀರೀಸ್, ವೋಲ್ಟ್ ಮೀಟರ್ ಈಸ್ ಕನೆಕ್ಟೆಡ್ ಇನ್ ಎ ಪ್ಯಾರಲಲ್. ಓಕೆ, ಅದನ್ನ ವರ್ಡಿಂಗ್ಸಲ್ಲಿ ಬರೆಯೋದು. ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈಡ್ ಅಕ್ರಾಸ್ ದ ಕಂಡಕ್ಟರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಕರೆಂಟ್ ಫ್ಲೋಯಿಂಗ್ ಇನ್ ಇಟ್ ಅಟ್ ಎ ಕಾನ್ಸ್ಟೆಂಟ್ ಟೆಂಪರೇಚರ್. ಡನ್. Ammeter, it is connected in series. It is used to measure the magnitude of electric current. The voltmeter is connected in parallel. It is used to measure the magnitude of potential difference. Okay, ಇಷ್ಟು ಬರೆದ್ರೆ ಇದೇ ಥರ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಬರುತ್ತೆ. Got it? So let's move on to the next question. An object is kept on the principal axis of a concave mirror of a focal length 12 cm. If the object is at distance of 18 cm from the mirror, calculate image distance. Determine the nature of the image found by calculating the magnification produced by mirror. ಇಲ್ಲಿ ನಮಗೆ ಇಮೇಜ್ ಡಿಸ್ಟೆನ್ಸ್ ಕೇಳಿದ್ದಾರೆ, ಅದಾದಮೇಲೆ ನೇಚರ್ ಕೇಳಿದ್ದಾರೆ. ಡಯಾಗ್ರಾಮೆಟಿಕಲಿ ವಿ ಕ್ಯಾನ್ ಶೋ ವೆದರ್ ಇಟ್ ಈಸ್ ಎ ವರ್ಚುವಲ್ ಇಮೇಜ್ ಆರ್ ರಿಯಲ್ ಇಮೇಜ್ ಅಂತ. ಬಟ್ ಕ್ಯಾಲ್ಕುಲೇಷನ್ ಮುಖಾಂತರ ಯಾವ ಥರ ತಿಳ್ಕೊಳ್ಳೋದು? ಇಟ್ ಈಸ್ ಬೈ ಹೆಲ್ಪ್ ಆಫ್ ಮ್ಯಾಗ್ನಿಫಿಕೇಶನ್. ನೋಡೋಣ. ಫಸ್ಟ್ ನಮಗೆ ಮ್ಯಾಗ್ನಿಫಿಕೇಶನ್ ಬರಬೇಕಂತಂದರೆ ಫಸ್ಟ್ ನಮಗೆ ಇಮೇಜ್ ಡಿಸ್ಟೆನ್ಸ್ ಮತ್ತು ಆಬ್ಜೆಕ್ಟ್ ಡಿಸ್ಟೆನ್ಸ್ ಗೊತ್ತಿರಬೇಕು, ಅಥವಾ ಹೈಟ್ ಆಫ್ ದ ಆಬ್ಜೆಕ್ಟ್ ಮತ್ತು ಹೈಟ್ ಆಫ್ ದ ಇಮೇಜು ಗೊತ್ತಿರಬೇಕು. ಎರಡರಲ್ಲಿ ಯಾವುದಿದ್ರೂ ಓಕೆ. ಓಕೆ, ಸೊ ಇಲ್ಲಿ ನಮಗೆ ಕೇಳಿರೋದು ಡಿಸ್ಟೆನ್ಸ್ ಮೂಲಕ. ಸೊ ಹೆನ್ಸ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಬೇಕು ಮತ್ತು ಇಮೇಜ್ ಡಿಸ್ಟೆನ್ಸ್ ಬೇಕು. ಆಲ್ರೆಡಿ ನಮಗೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಇದೆ, ಬಟ್ ಇಮೇಜ್ ಡಿಸ್ಟೆನ್ಸ್ ಇಲ್ಲ. ಲೆಟ್ಸ್ ಫೈಂಡ್ ಔಟ್ ಇಮೇಜ್ ಡಿಸ್ಟೆನ್ಸ್. ಓಕೆ, ಸೊ ಇಲ್ಲಿ ಫಸ್ಟ್ ನಮಗೆ ಗೊತ್ತಿದೆ ರೂಲ್ಸ್. ಫಸ್ಟ್ ಡೇಟಾ ಬರ್ಕೊಳ್ಳಿ. ಡೇಟಾ that is focal length of a concave mirror, it is 12 cm with a negative sign. ಯಾಕೆ? the focal length of concave mirror it is a negative. ಆಮೇಲೆ object is at distance 18 cm. object distance is always negative. 18 minus 18 cm. So calculate image distance, that is question mark, and nature of the image, that is a magnification. So the relation between these three ಯಾವುದು? ಮಿರರ್ ಫಾರ್ಮುಲಾ. ಓಕೆ, ಮಿರರ್ ಫಾರ್ಮುಲಾ. ಸೊ ಮಿರರ್ ಫಾರ್ಮುಲಾ ಮೂಲಕ 1/f ದಟ್ ಈಸ್ ಈಕ್ವಲ್ ಟು 1/v ಪ್ಲಸ್ 1/u. ನಮಗೆ ಬೇಕಾಗಿರೋದು v ವ್ಯಾಲ್ಯೂ. ಸೊ 1/v ದಟ್ ಈಸ್ ಈಕ್ವಲ್ ಟು 1/f ಮೈನಸ್ 1/u. ಓಕೆ, ಸೊ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. f ವ್ಯಾಲ್ಯೂ 1/f
ಎಷ್ಟಿದೆ -12 ಮೈನಸ್ ಯು ವ್ಯಾಲ್ಯೂ -18. ಇಲ್ಲಿ ನೋಡಿ 1/-12 ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತೆ. ಸೊ ಇದನ್ನು ನಾನು 1/18 ಮೈನಸ್ 1/12 ಅಂತಲೂ ಬರಿಬೋದು. ಓಕೆ, ಸೊ ನಮಗೆ ಇಲ್ಲಿ 1/v ದಟ್ ಈಸ್ ಈಕ್ವಲ್ ಟು LCM ತೊಗೊಂಡ್ರೆ ಎಷ್ಟಾಗುತ್ತೆ 36. ಇಲ್ಲಿ ಎಷ್ಟಕ್ಕೆ ತೊಗೊಂಡ್ರೆ 36 ಆಗುತ್ತೆ 2 12 3 36. ಓಕೆ, ಸೊ ಇಲ್ಲಿ -1/36. ಸೊ v ಈಸ್ ಈಕ್ವಲ್ ಟು -36 ಸೆಂಟಿಮೀಟರ್. ಯಾವಾಗಲೂ ನಿಮ್ಮ ಆನ್ಸರ್ನ ಒಂದು ಬಾಕ್ಸ್ ಮಾಡಿ ಹಾಕಿ, ಓಕೆನಾ, ಅದು ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಸೊ ನೆಕ್ಸ್ಟ್ ಒನ್. ಸೊ ಮ್ಯಾಗ್ನಿಫಿಕೇಶನ್ is given by ಮ್ಯಾಗ್ನಿಫಿಕೇಶನ್ ಯಾಕೆ ಫೈಂಡ್ ಮಾಡಬೇಕು? ಟು ನೋ ನೇಚರ್ ಮೈನಸ್ ವಿ ಬೈ ಯು. ಸೊ ಎಮ್ ಈಸ್ ಈಕ್ವಲ್ ಟು -36 ಡಿವೈಡೆಡ್ ಬೈ ಎಷ್ಟಿದೆ ಆಬ್ಜೆಕ್ಟ್ ಡಿಸ್ಟೆನ್ಸ್ -18. ಸೊ ಮೈನಸ್ ಗೆಟ್ ಕ್ಯಾನ್ಸಲ್, 36 2s are okay, 2 with a negative sign. So m is -2 without unit. Okay, without unit. So it is the ratio of same quantity alva, distance and distance. So -2. What does it mean? Illi negative sign bandiradrinda it is a real image. Okay, negative sign indicates it is a real image. Nature real plus inverted. Size ಎಷ್ಟಿದೆ? Size of the image is 2 times of size of the object. Got it? So ಇಷ್ಟು ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. So let's move on to the next question. A doctor prescribes a corrective lens of power -0.5 D. Okay, to a person. Find the focal length of a lens. ಎಲ್ಲಿ focal length find ಮಾಡಬೇಕು. Is this lens diverging or converging? Give reason. Reason ಸಹಿತ ಕೊಡಬೇಕು. How does the property of this lens can be used to correct eye defect? Simple. First ನೋಡಿ, ನಿಮಗೆ ಪವರ್ ಕೊಟ್ಟಿದ್ದಾರೆ. ಪವರ್ ಎಷ್ಟು? 0.5 D with a negative sign. ನೆಗೆಟಿವ್ ಸೈನ್ ಯಾಕೆ ಯೂಸ್ ಮಾಡ್ತೀವಿ? It is indicates the diverging the rays. Okay, power is a negative. That indicates the lens is a concave or convex. Concave lens. Because it diverges the rays. Power andre ಗೊತ್ತಲ್ವಾ? Power of a lens. Okay, it is a measurement of deviation produced by the lens. Okay, ಇಲ್ಲಿ ಡೈವರ್ಜ್ ಆದರೆ ಅದನ್ನು ನೆಗೆಟಿವ್ ಸೈನ್ ಅಲ್ಲಿ ತಗೋತೀವಿ, ಕನ್ವರ್ಜ್ ಆದರೆ ಅದನ್ನು ಪಾಸಿಟಿವ್ ಅಲ್ಲಿ ತಗೋತೀವಿ. ಸೊ ಇಲ್ಲಿ ಗೊತ್ತಾಯ್ತು. ನೆಕ್ಸ್ಟ್ ಫೋಕಲ್ ಲೆಂತ್. ಫೋಕಲ್ ಲೆಂತ್ ಗೊತ್ತಿದೆ. ದ ಪವರ್ ಆಸ್ ವೆಲ್ as power of a lens as well as focal length of a lens are inversely proportional. So 1 divided by p value is to -0.5 D. SI ಯೂನಿಟ್ ಅಲ್ಲಿ ಇದೆ. ಸೊ ಡೈರೆಕ್ಟ್ ಬರ್ತೀನಿ. ಸೊ F is equal to -2 ಮೀಟರ್. ಯಾಕೆ -2 ಮೀಟರ್? ಯಾಕೆ -2 ಮೀಟರ್ ಅಂತೀರಾ? ಸಿಂಪಲ್. ಇದೇನು ಬರೀತೀವಿ? 0.5ನ 1/2 ಅಂತ ಬರೀತೀವ. 1/2ನ ಮೇಲೆ ತೊಗೊಂಡ್ರೆ 2 ಆಗುತ್ತೆ ವಿತ್ ನೆಗೆಟಿವ್ ಸೈನ್. ಸೊ ನೆಕ್ಸ್ಟ್ ಏನು ಕೇಳಿರೋದು? ಇಸ್ ದಿಸ್ ಲೆನ್ಸ್ ಡೈವರ್ಜಿಂಗ್ ಆರ್ ಕನ್ವರ್ಜಿಂಗ್? ಎಸ್, ನಮ್ಗೆ ಗೊತ್ತು ಇಟ್ ಈಸ್ ಎ ಡೈವರ್ಜಿಂಗ್. ನೆಗೆಟಿವ್ ಸೈನ್ ಇದೆಯಲ್ಲ, ಆದ್ದರಿಂದ ಡೈವರ್ಜಿಂಗ್. ಪಾಸಿಟಿವ್ ಇದ್ದರೆ ಕನ್ವರ್ಜಿಂಗ್. ಸೊ ರೀಸನ್ ಗೊತ್ತಾಯಿತು. ಓಕೆ, ರೀಸನ್ ಏನಕ್ಕೆ ಡೈವರ್ಜಿಂಗ್ ಲೆನ್ಸ್ ಅನ್ನೋಕ್ಕೆ ಏನು ರೀಸನ್ ಅಂತಂದರೆ ಇಟ್ deviates refracted rays from ಆಪ್ಟಿಕಲ್ ಸೆಂಟರ್ ಅಥವಾ ಪ್ರಿನ್ಸಿಪಲ್ ಆಕ್ಸಿಸ್ ಅಂತಲೂ ಹೇಳ್ತಾರೆ. ಓಕೆ, ಪ್ರಿನ್ಸಿಪಲ್ ಆಕ್ಸಿಸ್. ಓಕೆ, ಪ್ರಿನ್ಸಿಪಲ್ ಆಕ್ಸಿಸ್. ರೀಸನ್ ಗೊತ್ತಾಯ್ತು. How does this property of this lens can be used to correct eye defect? It's the same as it is deviates refracted rays from the principal axis. Okay, so ಈ ಥರ ಲೆನ್ಸ್ ಇದೆ, ಇಲ್ಲಿಂದ ರೇಸ್ ಬರುತ್ತೆ. ಓಕೆ, ಸೊ ಈ ಥರ ಹೋಗುತ್ತೆ. ಓಕೆ, ದಿಸ್ ಈಸ್ ದ ಪ್ರಿನ್ಸಿಪಲ್ ಆಕ್ಸಿಸ್. ಅದೇ ಕನ್ವರ್ಸ್ ಆದರೆ ಅದನ್ನು
ಕನ್ವರ್ಜಿಂಗ್ ಲೆನ್ಸ್ ಅಂತ ಕರೀತಾರೆ. ಸೈನ್ ಬಂದ್ಬಿಟ್ಟು ಪಾಸಿಟಿವ್ ಆಗಿರುತ್ತೆ. ಗಾಟ್ ಇಟ್? ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. How do you trace the magnetic field lines around the bar magnet using compass needle? Explain ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್, ರೈಟ್ ದ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಸೊ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸನ್ನು ಯಾವ ಥರ ಟ್ರೇಸ್ ಮಾಡ್ತೀವಿ ಅರೌಂಡ್ ದ ಬಾರ್ ಮ್ಯಾಗ್ನೆಟ್ ಯೂಸಿಂಗ್ ಎ ಕಾಂಪಸ್ ನೀಡಲ್. ಈ ಕಾಂಪಸ್ ನೀಡಲಲ್ಲಿ ಎರಡು ಥರ ಪೋಲ್ಸ್ ಇರುತ್ತೆ, ಒಂದು ರೆಡ್ ಕಲರ್, ಇನ್ನೊಂದು ಬ್ಲ್ಯಾಕ್ ಕಲರ್. ಸೊ ರೆಡ್ ಕಲರ್ ಇಂಡಿಕೇಟ್ಸ್ ಎ ನಾರ್ತ್ ಪೋಲ್. ಮ್ಯಾಗ್ನೆಟಿಕ್ ಕಾಂಪಸ್ ಇಸ್ ಆಲ್ಸೋ ಸ್ಮಾಲ್ ಮ್ಯಾಗ್ನೆಟ್. ಓಕೆ, ಸೊ ಆ ಬ್ಲ್ಯಾಕ್ ಕಲರ್ ಇದು ಸೌತ್ ಪೋಲ್. ನೀವು ಬಾರ್ ಮ್ಯಾಗ್ನೆಟ್ ಪಕ್ಕ ಇಟ್ಟಾಗ ಆ ರೆಡ್ ಕಲರ್ ನೀಡಲ್ ಇರುತ್ತಲ್ಲ, ನೀಡಲ್ ಡಿಫ್ಲೆಕ್ಟ್ ಆಗೋ ಡೈರೆಕ್ಷನಲ್ಲಿ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಡೈರೆಕ್ಷನ್ ಕನ್ಸಿಡರ್ ಮಾಡ್ತೀವಿ. ಸೊ ಒಂದೊಂದು ಪ್ಲೇಸಲ್ಲಿ ಇಟ್ಟಾಗ ಅದು ಡಿಫ್ಲೆಕ್ಷನ್ ಯಾವ ಡೈರೆಕ್ಷನಲ್ಲಿ ತೋರಿಸೋದಲ್ಲ, ಅದ್ರ ಪ್ರಕಾರ ನಾವು ಟ್ರೇಸ್ ಮಾಡ್ತೀವಿ. ಅದನ್ನೇ ನಾವು ವರ್ಡಿಂಗ್ಸಲ್ಲಿ ಬರೀಬೇಕು. ಆಮೇಲೆ ಪ್ರಾಪರ್ಟೀಸ್ ಬರೀಬೇಕು. ಪ್ರಾಪರ್ಟೀಸ್ ತುಂಬ ವೀಡಿಯೋಸ್ ಮಾಡಿದ್ದೀವಿ, ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ. ಓಕೆ, ಕ್ಲೋಸ್ ಅಂತ ನೆನ್ಪಿಟ್ಕೊಳ್ಳಿ, ಅವಾಗ ಆರಾಮ್ಸೆ ಬರೀತೀರಾ. ಸೊ ಇಲ್ಲಿ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ಅ ಪಾಯಿಂಟ್ ಕ್ಯಾನ್ ಬಿ ಫೌಂಡ್ ಬೈ ಪ್ಲೇಸಿಂಗ್ a small magnetic compass. Small magnetic compass. Okay, at the point. The north end of the needle indicates the direction of the field. So north needle now reference agi togontivi. Okay, which indicates direction of magnetic field lines. Now, properties. The direction of field lines inside the bar magnet is from south to north pole. They do not intersect each other. These are closed curves, and relative strength of the magnetic field is shown by the degree of closeness of the field line. Amele tangent drawn at the particular point which gives the direction of a magnetic field lines. All these are properties of a magnetic field lines. Okay, so istaitu idu 5th allide, which carries 4 marks. Next one, last one, answer the following question, 5 marks ide. Explain. Experiment conducted by Newton to show that white light contains 7 colors. Sun appears red in color during sunrise but appears white at noon. Okay, explain with the reason. Explain the experiment conducted by Newton to show that white light contains 7 colors. ಅವರು ನ್ಯೂಟನ್ ಏನು ಮಾಡ್ತಾರೆ ಅಂತಂದರೆ ಪ್ರಿಸಮ್ ಅಥವಾ ನ್ಯೂಟನ್ ಡಿಸ್ಕ್ ಎರಡು ಕನ್ಸಿಡರ್ ಮಾಡ್ಕೊಂಡಿರ್ತಾರೆ. ಫಸ್ಟ್ ನ್ಯೂಟನ್ ಡಿಸ್ಕ್ ಅಂತ ನೋಡೋಣ. ಈ ನ್ಯೂಟನ್ ಡಿಸ್ಕಲ್ಲಿ ಏನು ಮಾಡ್ತಾರೆ, ಡಿಫ್ರೆಂಟ್ ಕಲರ್ಸ್ನ ಆ್ಯಡ್ ಮಾಡ್ತಾರೆ. ಓಕೆ, ಸರ್ಕ್ಯುಲರ್ ಶೇಪಲ್ಲಿ ಇರುತ್ತೆ. ಆ ಸರ್ಕ್ಯುಲರ್ ಶೇಪಲ್ಲಿ ಡಿಫ್ರೆಂಟ್ ಕಲರ್ಸ್ 7 ಕಲರ್ಸ್ನ ಆ್ಯಡ್ ಮಾಡ್ತಾರೆ. ಆಮೇಲೆ ಆ ಡಿಸ್ಕ್ನ ರೊಟೇಟ್ ಮಾಡ್ತಾರೆ. ರೊಟೇಟ್ ಮಾಡಿದಾಗ ಎಟ್ ಎ ಪರ್ಟಿಕ್ಯುಲರ್ ಸ್ಪೀಡ್ ಇನ್ಕ್ರೀಸ್ ಆದಾಗ ಆ ಡಿಫ್ರೆಂಟ್ ಕಲರ್ಸ್ ಏನಾಗುತ್ತೆ, ವೈಟ್ ಕಲರಲ್ಲಿ ಕಾಣಿಸುತ್ತೆ. ಆವಾಗ ಅವ್ರಿಗೆ ಏನು ಗೊತ್ತಾಗುತ್ತೆ ಅಂತಂದರೆ ವೈಟ್ ಕಲರ್ ಈಸ್ ದ ಕಾಂಬಿನೇಷನ್ ಆಫ್ 7 ಪ್ರಾಮಿನೆಂಟ್ ಕಲರ್ಸ್ ಅಂತ ಗೊತ್ತಾಗುತ್ತೆ. ಇದನ್ನೇ ನಾವು ಡಿಸ್ಪರ್ಷನ್ ಅಂತ ಫಿನಾಮಿನಲ್ಲಿ ಕರಿತೀವಿ. ಹೇಗೆ ವೈಟ್ ಲೈಟ್ ವೆನ್ ಇಟ್ ಈಸ್ ಪಾಸಿಂಗ್ ಫ್ರಮ್ ಪ್ರಿಸಮ್, ಪಾಸಿಂಗ್ ಥ್ರೂ ಅ ಪ್ರಿಸಮ್, ಇಟ್ ಸ್ಪ್ಲಿಟ್ಸ್ ಇಂಟು 7 ಪ್ರಾಮಿನೆಂಟ್ ಕಲರ್ಸ್. ದಟ್ ಈಸ್ ಇನ್ ದ ಫಾರ್ಮ್ ಆಫ್ ವಿಬ್ಗಾಯ್. ಓಕೆ, ಈ ಎಕ್ಸ್ಪೆರಿಮೆಂಟ್ ಬಗ್ಗೆ ನೀವು ಬರೆದ್ರೆ ಅಷ್ಟು ಸಾಕು, ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕು. ಓಕೆ, ಆಮೇಲೆ ರೀಸನ್, ಸನ್ ಅಪಿಯರ್ಸ್ ರೆಡ್ ಇನ್ ಕಲರ್ ಡ್ಯೂರಿಂಗ್ ಸನ್ರೈಸ್ ಆ್ಯಂಡ್ ಸನ್ಸೆಟ್ ಆ್ಯಂಡ್ ಅಪಿಯರ್ಸ್ ವೈಟ್ ಎಟ್ ನೂನ್. ಎಕ್ಸ್ಪ್ಲೇನ್ ವಿತ್ ದ ರೀಸನ್ಸ್. ಯಾಕೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ವೇವ್ ಲೆಂತ್ ಮತ್ತು ಹಾರಿಜೆಂಟಲ್ ಡಿಸ್ಟೆನ್ಸ್, ಹಾರಿಜನ್ ಅಂತ ಕರಿತೀವಿ. ಓಕೆ, ಇಲ್ಲಿ ನೋಡಿ, ದ ಸನ್ ಅಪಿಯರ್ಸ್ reddish at the sunset and sunrise, while it appears white at noon. At sunrise or sunset, the sun is near to the horizon. The larger thickness of the atmosphere molecule scatters the most of the lower wavelengths of blue region, and sun appears red. Red color has the highest wavelength. ಅದರಿಂದ ಮೀಡಿಯಮ್ ಇಂದ ಅಬ್ಸರ್ವ್ ಆಗಲ್ಲ, ಸ್ಕ್ಯಾಟರ್ ಆಗಲ್ಲ, ಅದು ಡೈರೆಕ್ಟ್ಲಿ ನಮಗೆ ಕಣ್ಣಿಗೆ ರೀಚ್ ಆಗುತ್ತೆ. ಅದರಿಂದ ಈ ಸನ್ಸೆಟ್ ಮತ್ತು ಸನ್ರೈಸ್ ಆಗೋ ಟೈಮಲ್ಲಿ ಈ ಸೂರ್ಯ ತುಂಬ ರೆಡ್ ಕಲರಲ್ಲಿ ಕಾಣಿಸ್ತಿರ್ತಾರೆ. ಅದು ರೀಸನ್. ಮತ್ತು ಮಧ್ಯಾಹ್ನದಲ್ಲಿ ಯಾಕೆ ವೈಟ್ ಕಲರಲ್ಲಿ ಕಾಣಿಸ್ತಾರೆ ಅಂದರೆ ಶಾರ್ಟೆಸ್ಟ್ ಡಿಸ್ಟೆನ್ಸಲ್ಲಿ ಇರ್ತಾರೆ, ಅದರಿಂದ ನಮಗೆ ವೈಟ್ ಕಲರಲ್ಲಿ ಕಾಣಿಸುತ್ತೆ. ಇಲ್ಲಿ ನೋಡಿ, ನೆಕ್ಸ್ಟ್, ದ ಲೈಟ್ ಫ್ರಮ್ ದ ಸನ್ ಓವರ್ ಹೆಡ್ ಟ್ರಾವೆಲ್ಸ್ ರಿಲೇಟಿವ್ಲಿ ಸ್ಮಾಲರ್ ಥಿಕ್ನೆಸ್ ಆಫ್ ದ ಅಟ್ಮಾಸ್ಫಿಯರ್, ಸೊ ದ ಸನ್ ಅಪಿಯರ್ಸ್ ವೈಟ್ as only little of the blue light and short wavelengths are scattered away by the atmospheric molecules. Okay, so ist barde nimage full marks sigutta. Got it? So let's move on to the next question. Okay, so that's all of 2020 SSLC main paper. Okay, so next video dalli matte meet agona. Until, take care, bye bye.
ಹಲೋ ಸ್ಟೂಡೆಂಟ್ಸ್, ನೀವು ಫಿಸಿಕ್ಸ್ದು ರಿವಿಷನ್ ಆಲ್ರೆಡಿ ನೋಡಿದ್ರಿ, ಪೇಪರ್ ರಿವಿಷನ್ ಯಾವ ಥರ ಇತ್ತು ಅಂತ ಹೇಳಿ. ಸೊ ಈ 2020 ಸೈನ್ಸ್ ಕ್ವೆಶನ್ ಪೇಪರ್ ಮೇನ್ಸ್ ಕೆಮಿಸ್ಟ್ರಿ ಯಾವ ಥರ ಕ್ವೆಶನ್ಸನ್ನು ಡಿಸ್ಕಷನ್ ಮಾಡಲಾಗಿತ್ತು, ಕೊಡಲಾಗಿತ್ತು, ಯಾವ ಥರ ಆನ್ಸರ್ಸ್ನ ಬರಿಬೇಕು ಅಂತ ಹೇಳೋದನ್ನು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಲೆಟ್ಸ್ ಬಿಗಿನ್ ವಿತ್ ಅ ಫಸ್ಟ್ ಕ್ವೆಶನ್. ಇದೊಂದು MCQ ಟೈಪ್ ಆಫ್ ಕ್ವೆಶನ್ ನಂಬರ್ 2 ಅಲ್ಲಿ. ಸೊ pH ವ್ಯಾಲ್ಯೂ ಆಫ್ ಅ ನ್ಯೂಟ್ರಲ್ ಸೊಲ್ಯೂಷನ್, ಒಂದು ನ್ಯೂಟ್ರಲ್ ಸೊಲ್ಯೂಷನ್ ಇರುತ್ತೆ, ಅಲ್ಲಿ H+ ಅಯಾನ್ ಮತ್ತು OH- ಅಯಾನ್ಸ್ ಇದು ಕೌಂಟ್ ಯಾವಾಗಲೂ ಈಕ್ವಲ್ ಆಗಿರುತ್ತೆ. ಆ ನ್ಯೂಟ್ರಲ್ ಸೊಲ್ಯೂಷನ್ದು pH ವ್ಯಾಲ್ಯೂ ಏನಾಯಿತು, ಜಾಸ್ತಿ ರೈಸ್ ಆಗ್ತಾ ಹೋಗ್ತಾ ಇದೆ. ಸೊ pH ವ್ಯಾಲ್ಯೂ ಆಫ್ ಅ ನ್ಯೂಟ್ರಲ್ ಸೊಲ್ಯೂಷನ್ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಹಾಗಾದರೆ ಅಲ್ಲಿ ಆಸಿಡಿಕ್, ಬೇಸಿಕ್, H+ OH- ಈ 4 ಫ್ಯಾಕ್ಟರ್ಗಳು ಯಾವ ಥರ ವೇರಿ ಆಗಬೇಕು ಅಂತ ಹೇಳೋದನ್ನು ನಮಗೆ ಗೊತ್ತಿರಬೇಕಲ್ವಾ. pH ವ್ಯಾಲ್ಯೂ ಇನ್ಕ್ರೀಸಸ್. ಫಸ್ಟಿಗೆ ನ್ಯೂಟ್ರಲಲ್ಲಿತ್ತು, ನ್ಯೂಟ್ರಲ್ ಇರಬೇಕಾದ್ರೆ ಯಾವಾಗಲೂ ಏನಿರುತ್ತೆ, ಕಾನ್ಸಂಟ್ರೇಷನ್ ಆಫ್ H+ ಅಯಾನ್ ಇಸ್ ಈಕ್ವಲ್ ಟು ಕಾನ್ಸಂಟ್ರೇಷನ್ ಆಫ್ OH- ಅಯಾನ್. ಬಟ್ ವೆನ್ pH ವ್ಯಾಲ್ಯೂ ಈಸ್ ಗ್ರೇಟರ್ ದ್ಯಾನ್ 7, ನ್ಯೂಟ್ರಲಲ್ಲಿ 7 ಇರುತ್ತೆ, pH ವ್ಯಾಲ್ಯೂ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ ಇಟ್ ಇಸ್ ಗೋಯಿಂಗ್ ಗ್ರೇಟರ್ ದ್ಯಾನ್ 7. ಏನಾಗಬೇಕು ಇಲ್ಲಿ, OH- ಅಯಾನ್ಗಳೇನಾಗಬೇಕು, OH- ಅಯಾನ್ ಶುಡ್ ಬಿ ಗ್ರೇಟರ್ ಕಂಪೇರ್ ಟು H+ ಅಯಾನ್. OH- ಅಯಾನ್ದು ಕೌಂಟ್ ಏನಾಗಬೇಕು, H+ ಅಯಾನಿಗಿನ್ನ ಜಾಸ್ತಿ ಆಗ್ತಾ ಹೋಗಬೇಕು, ಕೌಂಟ್ ಜಾಸ್ತಿ ಆಗಬೇಕು. ಅದರ ಜೊತೆಗೆ OH- ಅಯಾನ್ ಜಾಸ್ತಿ ಆಗ್ತಿದೆ ಅಂತ ಹೇಳಿದರೆ ಬೇಸಿಕ್ ಪ್ರಾಪರ್ಟಿ ಶುಡ್ ಬಿ ಮೋರ್ ಕಂಪೇರ್ ಟು ಆ್ಯಸಿಡಿಕ್. ಅಂದರೆ ಸೊಲ್ಯೂಷನ್ದು ಆ್ಯಸಿಡಿಕ್ ಪ್ರಾಪರ್ಟಿ ಕಡಿಮೆ ಇರಬೇಕು, H+ ಅಯಾನ್ಸ್ ಕಡಿಮೆ ಇರಬೇಕು, OH- ಜಾಸ್ತಿ ಇರಬೇಕು, ಮತ್ತು ಆ ಸೊಲ್ಯೂಷನ್ ಇಸ್ ನಾವು ಮೋರ್ ಬೇಸಿಕ್ ಅಂತ ಹೇಳಿ. ಸೊ ಇಷ್ಟು ಪಾಯಿಂಟನ್ನು ಮೈಂಡಲ್ಲಿ ಇಟ್ಕೊಂಡು ಒಂದು ಆಪ್ಷನನ್ನು, ರೈಟ್ ಆಪ್ಷನನ್ನು ನೀವು ಚೂಸ್ ಮಾಡಬೇಕು. ಓಕೆ, ಬೇಸಿಕ್ ಪ್ರಾಪರ್ಟಿ ಡಿಕ್ರೀಸ್ ಅಂತೆ, ಇಲ್ಲೇ ನಮಗೆ ಈ ಸೆಂಟೆನ್ಸ್ನ ಕಟ್ ಮಾಡ್ಬೋದು, ಆ್ಯಂಡ್ ಇಟ್ ಇಸ್ ನಾಟ್ ದ ರೈಟ್ ಆಪ್ಷನ್. ಆ್ಯಸಿಡಿಕ್ ಪ್ರಾಪರ್ಟಿ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಅಗೇನ್ ಸ್ಟೇಟ್ಮೆಂಟ್ ಇದು ಅರ್ಧದಲ್ಲಿ ನಮಗೆ ಗೊತ್ತಾಗುತ್ತೆ ಈ ಸ್ಟೇಟ್ಮೆಂಟ್ ವ್ಯಾಲಿಡ್ ಇಲ್ಲ ಅಂತ ಹೇಳಿ. ಬೇಸಿಕ್ ಪ್ರಾಪರ್ಟಿ ಇನ್ಕ್ರೀಸ್ ಆಗುತ್ತೆ, ಎಸ್ ಕರೆಕ್ಟ್. OH ಅಯಾನ್ಗಳು ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಆಪ್ಷನ್ 3 ಏನು ಕೊಟ್ಟಿದ್ದಾರೆ, ಸಿ ಆಪ್ಷನ್ ಇಸ್ ರೈಟ್ ಆನ್ಸರ್ ಫಾರ್ ದಿಸ್. ಲಾಸ್ಟ್ ಆಪ್ಷನ್ ಕೂಡ ನೋಡ್ಬಿಡೋಣ. ಆ್ಯಸಿಡಿಕ್ ಪ್ರಾಪರ್ಟಿ ಡಿಕ್ರೀಸ್ ಆಗುತ್ತಂತೆ. ಹೌದು, ಆ್ಯಸಿಡಿಕ್ ಪ್ರಾಪರ್ಟಿ ಕಡಿಮೆ ಆಗಲೇಬೇಕು. ಅದರ ಜೊತೆಗೆ H+ ಅಯಾನ್ ಏನಾಯಿತು, ಇಲ್ಲಿ ಇನ್ಕ್ರೀಸ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಇದು ರಾಂಗ್, ಯಾಕೆಂದರೆ H+ ಅಯಾನ್ ಯಾವಾಗಲೂ ಏನಾಗಬೇಕು, ಡಿಕ್ರೀಸ್ ಆಗಬೇಕು. ಓಕೆ, ನೆಕ್ಸ್ಟ್ ಬಂದು ಎನ್ ಎಕ್ಸಾಂಪಲ್ ಫಾರ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನಲ್ಲಿ ಯಾವಾಗಲೂ ಕಾರ್ಬನ್ ಮತ್ತು ಹೈಡ್ರೋಜನ್ದು ರೇಷಿಯೋ ನೀವು ನೋಡಿ ಜಾಸ್ತಿ ಇರುತ್ತೆ. ದ ಡಿಫ್ರೆನ್ಸ್ ಯಾವಾಗಲೂ ಅದ್ರದ್ದು ಜಾಸ್ತಿ ಇರುತ್ತೆ ಕಂಪೇರ್ ಟು ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನಲ್ಲಿ ಏನಿದೆ, ಐನಿದೆ, ಆಯಿತಾ. ಇದನ್ನು ನೀವು ಹೇಗೆ ಕಂಡುಹಿಡಿತೀರಾ ಎಕ್ಸಾಕ್ಟಾಗಿ, ಇವಾಗ ಕಾರ್ಬನ್ 2 ಇದ್ದರೆ ಅದ್ರದ್ದು ಎಕ್ಸಾಕ್ಟ್ ಮಲ್ಟಿಪ್ಲಿಕೇಶನ್ 2 ಮಾಡಿದರೆ ಆ ನಂಬರ್ ಆಫ್ ಕಾರ್ಬನ್ ಆಟಮ್ CN ವ್ಯಾಲ್ಯೂಗೆ ನೀವು 2 ಅಂದ ಏನೇ ಮಲ್ಟಿಪ್ಲೈ ಮಾಡಿದ್ರು ಬರುವ ಆನ್ಸರ್ಸ್ ಈಕ್ವಲ್ ಆಗಿರೋದು, 2 ಮಲ್ಟಿಪ್ಲೇಷನ್ ಆಗಿರೋದು ಈನ್ ಅಂತ ಹೇಳ್ಬೋದು. 2ದು ಮಲ್ಟಿಪ್ಲಿಕೇಶನ್ ಸಿಕ್ಕಿ ಅದರಲ್ಲಿ 2 ಹೈಡ್ರೋಜನ್ ಕಡಿಮೆ ಆಗ್ತಿದೆ. ಇಟ್ಸ್ ಅ ಮೈಂಡ್ ಕ್ಯಾಲ್ಕುಲೇಷನ್. ಈಗ 2 2 4, 4 - 2 2, ಹೈಡ್ರೋಜನ್ ಕೌಂಟ್ ಇಸ್ 2, ಕಾರ್ಬನ್ ಕೌಂಟ್ ಇಸ್ 2. ಹಾಗಾದ್ರೆ ಏನಾಯಿತು, ಐನ್ ಆಯಿತು. ಸೊ ಇಟ್ಸ್ ಆಲ್ ಅಬೌಟ್ ಕೊಟ್ಟಿರುವಂತಹ ಕಾರ್ಬನ್ ನಂಬರನ್ನು 2 ಇಂದ ಮಲ್ಟಿಪ್ಲೈ ಮಾಡಿ, ಎಕ್ಸಾಕ್ಟ್ ಮಲ್ಟಿಪ್ಲಿಕೇಶನ್ ವ್ಯಾಲ್ಯೂ ಆಫ್ 2 ಸಿಗ್ತಿದೆಯಾ, ಅದು ಈನ್, ಅನ್ಸ್ಯಾಚುರೇಟೆಡ್. ಅದರಲ್ಲಿ ಹೈಡ್ರೋಜನ್ ಕಡಿಮೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದು ಐನ್, ಅಗೇನ್ ಅನ್ಸ್ಯಾಚುರೇಟೆಡ್. ಸ್ಯಾಚುರೇಟೆಡ್ ಬಂದಾಗ ಯಾವಾಗಲೂ ಹೈಡ್ರೋಜನ್ ಕೌಂಟ್ ಮತ್ತು ಕಾರ್ಬನ್ ಮತ್ತು ಹೈಡ್ರೋಜನ್ ಕೌಂಟ್ ಡಿಫ್ರೆನ್ಸ್ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, C2H6 ಡಿಫ್ರೆನ್ಸ್ ಏನಾಯಿತು, 4. ಇಲ್ಲಿ 1 ಬಿಟ್ವೀನ್ 3 and 4, ಕಾರ್ಬನ್ ಆ್ಯಂಡ್ 2. ಇಲ್ಲಿ 0, 2 and 2, 2 - 2 ಅಂತ ಹೇಳಿದ್ರೆ 0, ಡಿಫ್ರೆನ್ಸೇ ಇಲ್ಲ, ಈಕ್ವಲ್ ಇದೆ ಅದು. ಇಲ್ಲಿ ನೋಡಿ 2. ಸೊ ಈ ಅನ್ಸ್ಯಾಚುರೇಟೆಡ್ ಕಂಪೌಂಡ್ಸ್ಗಳಲ್ಲಿ ಯಾವಾಗಲೂ ದ ಡಿಫ್ರೆನ್ಸ್ ವಿಲ್ ಬಿ ಅರೌಂಡ್ 1 0 2 3 4 ಆ ಥರ, ಆಯಿತಾ. 2 ಮ್ಯಾಕ್ಸಿಮಮ್ 1 ಮ್ಯಾಕ್ಸಿಮಮ್ ಹತ್ರ ಇರುತ್ತೆ. ಆದರೆ ಸ್ಯಾಚುರೇಟೆಡ್ ಕಂಪೌಂಡಲ್ಲಿ ಕಾರ್ಬನ್ ಹೈಡ್ರೋಜನ್ ರೇಷಿಯೋ ಯಾವಾಗಲೂ ಸ್ವಲ್ಪ ಜಾಸ್ತಿ ಇರುತ್ತೆ. ಕನ್ಫರ್ಮೇಷನಿಗೆ ನಾವೇನು ಮಾಡೋಣ ಅಂತ ಹೇಳಿದ್ರೆ, CnH2n+2 ಇದೇನಿದು ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಇಲ್ಲಿ N ವ್ಯಾಲ್ಯೂದಲ್ಲಿ 2 ಹಾಕಿ, ಆಮೇಲೆ ಮತ್ತೆ 2 ಹಾಕಿ +2 ಮಾಡ್ಕೊಳ್ಳಿ. C4 ಆಯಿತು, H2 2 4 + 2 6 ಆಯಿತು, ಸಾರಿ C2 ಆಯಿತು, H6 ಆಯಿತು. ಸೊ ನಿಮಗೆ ಒಂದ್ಸಲ ಅದು ಪ್ರಿಡಿಕ್ಟ್ ಮಾಡಿದ ನಂತರ ಇದು ಸ್ಯಾಚುರೇಟೆಡ್ ಇರ್ಬೋದು ಅಂತ ಹೇಳಿದ ನಂತರ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ದು ಮೇನ್ ಫಾರ್ಮುಲಾ CnH2n+2ಗೆ ಕಾರ್ಬನ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ, ಅಲ್ಲೂ ಕೂಡ ಹೈಡ್ರೋಜನ್ ಕಾರ್ಬನ್ ವ್ಯಾಲ್ಯೂ ಇಸ್ ಕಮಿಂಗ್ ಎಕ್ಸಾಕ್ಟ್ಲಿ ಹೌ ದ ಆಪ್ಷನ್ ಈಸ್ ಅಂತ ಹೇಳಿದ್ರೆ ಅದು ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ವೆರಿಫೈ ಯಾವಾಗಲೂ ಫಾರ್ಮುಲಾದಿಂದ ಮಾಡಿ ನೋಡಿ, ಯಾಕೆಂದರೆ ನೀವು ಮೈಂಡಲ್ಲೇ ಗೆಸ್ ಮಾಡಿದ್ರೆ
ಮಿಸ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ನೆಕ್ಸ್ಟ್ ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ 3 ಕಾರ್ಬನ್ ಕಂಪೌಂಡ್ಸ್ ವಿಚ್ ಆರ್ ಇನ್ ಹೋಮೋಲೋಗಸ್ ಸೀರೀಸ್ ಆರ್ ಈಥೇನ್, ಪ್ರೋಪೇನ್, ಬ್ಯೂಟೇನ್. ಮಾಲಿಕ್ಯುಲರ್ ಫಾರ್ಮುಲಾ ನೋಡಿದ ತಕ್ಷಣ ನನಗೆ ಗೊತ್ತಾಯ್ತದು ಆಲ್ಕೇನ್ ಸೀರೀಸ್ ಅಂತ ಹೇಳಿ. ಈಥೇನ್, ಪ್ರೋಪೇನ್, ಬ್ಯೂಟೇನ್ ಕೊಟ್ಟಿದ್ದಾರೆ. ದ ಸೂಟಬಲ್ ಜನರಲ್ ಫಾರ್ಮುಲಾ ಫಾರ್ ದಿಸ್ ಕಂಪೌಂಡ್, ಅವುಗಳೆಲ್ಲವುಗಳು ಕೂಡ C2H6. ಇವಾಗಷ್ಟೇ ನೋಡಿದ್ವಿ ನಾವು ಆಲ್ಕೇನ್. ಅದು ಆಲ್ಕೇನ್ ಅಂತ ಹೇಳಿದ್ರೆ ಜನರಲ್ ಫಾರ್ಮುಲಾ ಏನಾಗಬೇಕು? CnH2n+2 ಆಗಬೇಕು. ಸೊ ವಿಚ್ ಆಪ್ಷನ್ ಇಸ್ ಕರೆಕ್ಟ್? ಆಪ್ಷನ್ ಡಿ ಇಸ್ ಕರೆಕ್ಟ್. ನೆಕ್ಸ್ಟ್, an iron ring is to be coated with copper. ಅಯನ್ ರಿಂಗನ್ನು ಕಾಪರಲ್ಲಿ ಕೋಟ್ ಮಾಡಬೇಕಂತೆ. ಸೊ ಆಬ್ವಿಯಸ್ಲಿ ನೀವು ಅದಕ್ಕೆ ಯಾವ ಸೊಲ್ಯೂಷನ್ ಇಡಬೇಕು? ಕಾಪರಲ್ಲಿ ಕೋಟ್ ಮಾಡಬೇಕು ಅಂದರೆ ಎನಿ ಸಾಲ್ಟ್ ಸೊಲ್ಯೂಷನ್ ಆಫ್ ಕಾಪರ್. ಕಾಪರ್ ಕ್ಲೋರೈಡ್ ಆಗಿರ್ಬೋದು, ಕಾಪರ್ ನೈಟ್ರೇಟ್ ಆಗಿರ್ಬೋದು, ಕಾಪರ್ ಸಲ್ಫೇಟ್ ಆಗಿರ್ಬೋದು. ಸೊ ಕಾಪರ್ ಸಲ್ಫೇಟ್ ವಿಚ್ ಇಸ್ ಅ ಬ್ಲೂ ಕಲರ್ ಸೊಲ್ಯೂಷನ್. ನಾವು ಸಲ್ಫೇಟ್ ತೊಗೊಳ್ಳೋಣ, ಸಲ್ಫೇಟ್ ಸಾಲ್ಟ್ ಆಫ್ ಕಾಪರ್ ತೊಗೊಂಡು ಅದರಲ್ಲಿ ಅಯನ್ ರಿಂಗನ್ನು ಇಡೋಣ. ಓಕೆ, ದಿಸ್ ಇಸ್ ಅ ಅಯನ್ ರಿಂಗ್. ಸೊ ಏನಾಗುತ್ತೆ? Fe is more reactive ಅಲ್ಲ. ಸೊ ಆಬ್ವಿಯಸ್ಲಿ Fe would displace copper from the copper sulfate solution. ಈ ರಿಂಗಲ್ಲಿರುವಂತಹ ಎಲ್ಲ ಅಯನ್ ಆಟಮ್ಸ್ಗಳು ಸೊಲ್ಯೂಷನಿಗೆ ಬಂದು FeSO4 ಆಯಿತು. ಆಮೇಲೆ ಆ ರಿಂಗಲ್ಲಿರುವಂತಹ ರಿಂಗ್ ಮೇಲ್ಗಡೆ ಏನಾಗುತ್ತೆ? ಸೊಲ್ಯೂಷನ್ ಇರುವಂತಹ ಕಾಪರ್ ಹೋಗಿ ಡೆಪಾಸಿಟ್ ಆಗುತ್ತೆ. ಸೊ ವಿದೌಟ್ ಎಲೆಕ್ಟ್ರಿಸಿಟಿ ಮಾಡಬೇಕು ಅಂತ ಹೇಳಿದ್ರೆ ದಿಸ್ ಓನ್ಲಿ ಒನ್ ವೇ. ನೀವು ಕಾಪರ್ ಆಗಿರ್ಬೋದು ಅಥವಾ ಸಿಲ್ವರ್ ಆಗಿರ್ಬೋದು. ಸಿಲ್ವರ್ನು ಕೂಡ ಸಿಲ್ವರ್ ಡೆಪಾಸಿಷನ್ ಇಸ್ ಪಾಸಿಬಲ್, ಬಟ್ ಸಿಲ್ವರ್ ರಿಪ್ಲೇಸ್ಮೆಂಟ್ ಇಸ್ ಪಾಸಿಬಲ್ ಆಗಲ್ಲ. ಸೊ ಸಿಲ್ವರ್ದು ನಾವು ಮತ್ತೆ ಮಾತಾಡೋಣ. ಲೆಟ್ಸ್ ಓನ್ಲಿ ಫೋಕಸ್ ಆನ್ ದ ಫೆರಸ್ ಆ್ಯಂಡ್ ಕಾಪರ್ ಸಲ್ಫೇಟ್. ವಿ ಜಸ್ಟ್ ಹ್ಯಾವ್ ಟು ಡೂ ದಿಸ್. ಅಯನ್ ರಿಂಗನ್ನು ಕಾಪರ್ ಸಲ್ಫೇಟ್ ಸೊಲ್ಯೂಷನಲ್ಲಿ ಡಿಪ್ ಮಾಡಬೇಕು. ಡಿಪ್ ಮಾಡಿದ ತಕ್ಷಣ ಏನಾಗುತ್ತೆ? ಅಯನ್ ಫ್ರಮ್ ದ ರಿಂಗ್ ಗೋಸ್ ಇನ್ ಟು ದ ಸೊಲ್ಯೂಷನ್ ಆ್ಯಂಡ್ ಫ್ರಮ್ ದ ಸೊಲ್ಯೂಷನ್, ಫ್ರಮ್ ಕಾಪರ್ ಸಲ್ಫೇಟ್ solution, copper deposits on iron ring. Iron ring ಮೇಲೆ ಏನಾಗುತ್ತೆ? ಕಾಪರ್ ಡೆಪಾಸಿಟ್ ಆಗುತ್ತೆ. ಆ ರಿಂಗಲ್ಲಿರುವಂತಹ ಅಯಾನ್ ಗೋಸ್ ಇನ್ ಟು ದ ಸೊಲ್ಯೂಷನ್. Few Fe or iron atoms goes into the solution. ಎಲ್ಲವೂ ಹೋಗಲ್ಲ. ಇಟ್ ಡಿಪೆಂಡ್ಸ್ ಆನ್ ದ ರೇಟ್ ಆಫ್ ದ ರಿಯಾಕ್ಷನ್, ಕಂಡೀಷನ್ಸ್ ಆಫ್ ದ ರಿಯಾಕ್ಷನ್, ಎನ್ವಿರಾನ್ಮೆಂಟ್. ಸೊ ಕೆಲವೊಂದಷ್ಟು ಅಯನ್ ಆಟಮ್ಸ್ಗಳು ಅದ್ರ ಮೇಲಿರುತ್ತೆ. ಆ ಅಯನ್ ಆಟಮ್ ಮೇಲ್ಗಡೆ ಏನಾಗುತ್ತೆ? ಆ ಕಾಪರ್ ಡೆಪಾಸಿಟ್ ಆಗ್ತಾ ಹೋಗುತ್ತೆ. ಸೊ ಯು ಜಸ್ಟ್ ಹ್ಯಾವ್ ಟು ಡೂ ಅ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಸೊ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಕ್ಯಾರಿ ಮಾಡಬೇಕು ಯೂಸಿಂಗ್ ಅಯನ್ ರಿಂಗ್ or keeping iron ring in copper sulfate solution, aqueous solution. So solution becomes green color, blue color changes into green, and deposition of copper on the ring can be seen with brown color material on the surface of it anta heli. Next, sodium and potassium are placed in the same group of modern periodic table. If the molecular formula of the sodium sulfate is Na2SO4, then decide the molecular formula of potassium sulfate. Give reason for your answer. So ಅವರು ಫಸ್ಟ್ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ? ಸೇಮ್ ಗ್ರೂಪಲ್ಲಿ ಇಟ್ಟಿದ್ದಾರೆ ಅಂತೇಳಿ. ಯಾಕೆ ಸೇಮ್ ಗ್ರೂಪಲ್ಲಿ ಇಡಬೇಕು? ಸೋಡಿಯಂ ಮತ್ತು ಪೊಟ್ಯಾಷಿಯಮ್ ಹ್ಯಾಸ್ ಸೇಮ್ ವ್ಯಾಲೆನ್ಸಿ ಅಲ್ವಾ? ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಮ್, sodium and potassium has same valency or valence electrons. Valence electrons. Okay, hence it is placed in the same group. Therefore, ನೀವು ಅಲ್ಲಿ ಬರಿಬೋದು hence it is placed in the same group ಅಂತ ಹೇಳಿ. Therefore, the formula of it should be formulae. Okay, the formulae of potassium sulfate is formula of potassium sulfate is K2SO4. K2SO4. Give reason for your answer. ಏನು reason ಇದು? Because K has valency of 1 and it combines with
ಒನ್ ಸಲ್ಫೇಟ್ ಮಾಲಿಕ್ಯೂಲ್ ಆ್ಯಂಡ್ ಕ್ರಾಸ್ ಆ ಫಾರ್ಮುಲಾದು ಕ್ರಾಸ್ ಆಗ್ತಾ ಹೋಗುತ್ತೆ. ಹೇಗೆ ಕ್ರಾಸ್ ಆಗುತ್ತೆ? ಕೆ ಇದು ವ್ಯಾಲೆನ್ಸಿ ಈಸ್ +1, ಸಲ್ಫೇಟ್ ವ್ಯಾಲೆನ್ಸಿ ಈಸ್ -2, ಫಾರ್ಮುಲಾ ಕ್ರಾಸ್ ಆಗುತ್ತೆ. ಕೆ ಟ್ವೈಸ್ ಇಟ್ ಬಿಕಮ್ಸ್ ಸಲ್ಫೇಟ್ 2 ಅಂತ ಹೇಳಿ. ಸೊ ಐಡಿಯಾ ಏನು? ಸಲ್ಫೇಟ್ ಇದು ಚಾರ್ಜ್ ಬಂದು 2- ಇರುತ್ತೆ. ಇದನ್ನು ಸ್ಯಾಟಿಸ್ಫೈ ಮಾಡೋಕ್ಕೆ ನಮಗೆ 2 ಪೊಟ್ಯಾಷಿಯಂ ಅಯಾನ್ಸ್ ಬೇಕಾಗುತ್ತೆ ಅಲ್ವಾ? 2+, 2- ಆಗಲಿಕ್ಕೆ 2 ಪೊಟ್ಯಾಷಿಯಂ ಅಯಾನ್ಸ್ ಬೇಕಾಗುತ್ತೆ ಅಂತ ಹೇಳುವಂಥದ್ದು. ಸೊ ನೀವು ಜಸ್ಟ್ ತುಂಬ ಸಿಂಪಲಾಗಿ ಬರಿಬೋದು, ಇದನ್ನು ಕಾಂಪ್ಲಿಕೇಟ್ ಮಾಡಬೇಡಿ. ಗಿವ್ ರೀಸನ್ ಯಾಕೆಂದರೆ ಪೊಟ್ಯಾಷಿಯಮ್ ಮತ್ತು ಸೋಡಿಯಮ್ಗೆ ಸೇಮ್ ಗ್ರೂಪಲ್ಲಿ ಇರೋದ್ರಿಂದ, ಸೇಮ್ ವ್ಯಾಲೆನ್ಸ್ ಇರೋದ್ರಿಂದ ಫಾರ್ಮುಲಾ ಏನಾಗುತ್ತೆ? K2SO4 Na2SO4 ಹ್ಯಾಸ್ ಪೊಟ್ಯಾಷಿಯಮ್ ಹ್ಯಾಸ್ ಅ ವ್ಯಾಲೆನ್ಸಿ ಆಫ್ +1. ಆಕ್ಸಿಡೇಷನ್ ಸ್ಟೇಟ್ ಅಂತೇಳಿ ಆಗಬೇಕು ಅದು ಆ್ಯಕ್ಚುಲಿ. ಅದು ನೀವು ಹೈಯರ್ ಕ್ಲಾಸಸಲ್ಲಿ ಓದ್ತಾ ಹೋಗ್ತೀರಾ. ನೆಕ್ಸ್ಟ್ ಬಂದು ತುಂಬ ಸಿಂಪಲ್ ಆಗಿರೋ ಕ್ವೆಶನ್ ರಿಲೇಟೆಡ್ ಟು ಯೋರ್ ಫಸ್ಟ್ ಚಾಪ್ಟರ್. ಆಯಿತಾ? ಯಾವ ಕ್ವೆಶನ್ ಅದು? ಕಾಪರ್ ಆಕ್ಸೈಡ್ ಪ್ಲಸ್ H2. ಈಗ ಬ್ಲ್ಯಾಕ್ ಕಲರ್ ಕಾಪರ್ ಮೆಟಲಲ್ಲಿ ಡೆಪಾಸಿಟ್ ಆಗುವಂತಹ ಬ್ಲ್ಯಾಕ್ ಕಲರ್ ಕಾಪರ್ ಆಕ್ಸೈಡ್ ಲೇಯರ್ ಏನಿದೆ, ಆ ಲೇಯರಿಗೆ ನೀವೇನಾದರೂ ಹೈಡ್ರೋಜನ್ ಗ್ಯಾಸ್ ಪಾಸ್ ಮಾಡಿದ್ರೆ, ಸೊ ಯು ಶುಡ್ ಗೆಟ್ ಕಾಪರ್ ಆ್ಯಂಡ್ ವಾಟರ್. ಸೊ ಈ ರಿಯಾಕ್ಷನಲ್ಲಿ ಯಾವುದು ಆಕ್ಸಿಡೈಸ್ ಆಯಿತು, ಯಾವುದು ರೆಡ್ಯೂಸ್ ಆಯಿತು? ಆಕ್ಸಿಡೈಸ್ ಯಾವಾಗಲೂ ಯಾವುದಾಗುತ್ತೆ? ಯಾವುದಕ್ಕೆ ಆಕ್ಸಿಜನ್ ಆ್ಯಡ್ ಆಗುತ್ತೋ ಅದು ಆಕ್ಸಿಡೈಸ್ ಆಗುತ್ತೆ. ಈ ಹೈಡ್ರೋಜನ್ಗೆ ಆಕ್ಸಿಜನ್ ಇಲ್ಲ, ಅದಕ್ಕೇನಾಯಿತು? ಈ ಆಕ್ಸಿಜನ್ ಆ್ಯಡ್ ಆಯಿತು. ಸೊ ದ ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್ ಇಸ್ H2. ಯಾವುದ್ರಲ್ಲಿ ಆಕ್ಸಿಜನ್ ಇತ್ತು ಅದು ಆಕ್ಸಿಜನ್ ಕಳ್ಕೊಳ್ಳುತ್ತೆ. ಅದೇನು ಮಾಡುತ್ತೆ? ಆಕ್ಸಿಜನ್ ತೊಗೊಂಡು ಪಕ್ಕದಲ್ಲಿರುವಂತಹ ಎಲಿಮೆಂಟಿಗೆ ಅಥವಾ ಸಬ್ಸ್ಟೆನ್ಸಿಗೆ ಕೊಡುತ್ತೆ. ಸೊ ಆಕ್ಸಿಜನ್ ಇರುವಂಥದ್ದು ರೆಡ್ಯೂಸ್ ಆಗುತ್ತೆ. ತುಂಬ ಸಿಂಪಲ್. ಆಕ್ಸಿಡೈಸ್ ಆಯಿತು ಅಂತ ಹೇಳಿದರೆ ಅದಕ್ಕೆ ಆಕ್ಸಿಜನ್ ಆ್ಯಡ್ ಆಯಿತು. ಹೈಡ್ರೋಜನ್ ಆಕ್ಸಿಡೈಸ್ ಆದರೆ ರೆಡ್ಯೂಸ್ ಆಗಬೇಕಾಗಿರೋದು ಯಾವುದು? ಕಾಪರ್ ಆಕ್ಸೈಡ್ ಅಲ್ವಾ? ಸೊ ಇಟ್ ಇಸ್ ಕಾಪರ್ ಆಕ್ಸೈಡ್ ವಿಚ್ ಗೆಟ್ಸ್ ರೆಡ್ಯೂಸ್ಡ್ ಅಂತ ಹೇಳಿ. ತುಂಬ ಸಿಂಪಲ್ ಆಗಿರೋ ಕ್ವೆಶನ್. ಡ್ರಾ ದ ಡಯಾಗ್ರಾಮ್ ಆಫ್ ದಿ ಆಪರೇಟಸ್ ಟು ಶೋ ದ್ಯಾಟ್ ಆಸಿಡ್ ಸೊಲ್ಯೂಷನ್ ಇನ್ ವಾಟರ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ. ಲೇಬಲ್ ದ ಫಾಲೋವಿಂಗ್ ಪಾರ್ಟ್. ಇವಾಗ ಇದರಲ್ಲಿ ಡೈಲ್ಯೂಟ್ HCl ಸೊಲ್ಯೂಷನ್ ತಗೊಂಡಿದ್ದೀವಿ. 2 ರಾಡ್ ಇದೆ, 2 ನೇಲ್ ಇದೆ. ಆ ನೇಲಿಗೆ ಎಕ್ಸ್ಟ್ರೀಮ್ ಅಂದರೆ ಎಕ್ಸ್ಟರ್ನಲ್ ಕನೆಕ್ಷನ್ಸ್ ಕೊಟ್ಟಿದ್ದೀವಿ ಟು ದಿ ಆಪೋಸಿಟ್ ಎಂಡ್. ಒಂದು ಕಡೆ ನೆಗೆಟಿವ್ ಟರ್ಮಿನಲ್ ಕೊಟ್ಟಿದ್ದೀವಿ. ಸೊ ದಿಸ್ ಇಸ್ ಅ ನೆಗೆಟಿವ್ಲಿ ಚಾರ್ಜ್ಡ್ ಅಯನ್ ನೇಲ್ ಅಂತ ಹೇಳ್ಬೋದು. ಈ ಅಯನ್ ನೇಲ್ಗೆ ನೀವು ನೆಗೆಟಿವ್ ಚಾರ್ಜ್ ಕೊಟ್ಟರೆ ಅಲ್ಲಿ ಯಾವ ಅಯಾನ್ಸ್ ಬರುತ್ತೆ? ಪಾಸಿಟಿವ್ ಅಯಾನ್ಸ್ ಬರುತ್ತೆ. ಸೊ ಆಬ್ವಿಯಸ್ಲಿ ಯು ಕ್ಯಾನ್ ರೆಫರ್ ದಿಸ್ ಆಸ್ ಕ್ಯಾಥೋಡ್. ಓಕೆ, ಈ ಹೈ ನೋಟ್ ಇದ್ರೆ ಅದು ಪಾಸಿಟಿವ್ ಎಂಡ್ ಅಂತ ಹೇಳಿ. ಒಂದು ನೇಲ್ಗೆ ಪಾಸಿಟಿವ್ ಎಂಡ್ ಕೊಟ್ಟಿದ್ದೀರಾ. ಪಾಸಿಟಿವ್ ಎಂಡ್ ಅಂತ ಹೇಳಿದ್ರೆ ಅಲ್ಲಿ ಆ್ಯನಯಾನ್ಸ್ ಬರಬೇಕು. ಸೊ ದಿ ಅದರ್ ಎಲೆಕ್ಟ್ರೋಡ್ ಇಸ್ ಆ್ಯನೋಡ್. ಓಕೆ, ಇವಾಗ ರಬ್ಬರ್ ಕಾರ್ಕ್ ಯಾಕೆ ಇಟ್ಟಿದ್ದಾರೆ ಅಂತ ಹೇಳಿದರೆ ಟು ಪ್ಲೇಸ್ ದಟ್ ಅಯನ್ ನೇಲ್. ಅಲ್ಲಿ ಆ್ಯಸಿಡ್ ಸೊಲ್ಯೂಷನ್ ಕಂಡಕ್ಟ್ ಆಗ್ತಿದೆ, ಹೈಡ್ರೋಜನ್ HCl ಕಂಡಕ್ಟ್ ಆಗ್ತಿದೆ ಅಂತ ಹೇಳಿದ್ರೆ H+ ಶುಡ್ ಗೋ ಟು ಕ್ಯಾಥೋಡ್. ಇಲ್ಲಿ H+ ಬರುತ್ತೆ. Cl- ಶುಡ್ ಗೋ ಟು ಆ್ಯನೋಡ್. ಇದು Cl- ಹೋಗಬೇಕಾದ್ರೆ ಏನಾಯಿತು? ಎಲೆಕ್ಟ್ರಾನ್ಸನ್ನು ಕೊಟ್ಟೋಗುತ್ತೆ. ಆ ಎಲೆಕ್ಟ್ರಾನ್ಸ್ ವಿಲ್ ಗೋ ಥ್ರೂ ದ ಸರ್ಕ್ಯೂಟ್. ಆ ಎಲೆಕ್ಟ್ರಾನ್ಸ್ ವಿಲ್ ಬಿ ಕಮಿಂಗ್ ಟು ದ ಕ್ಯಾಥೋಡ್ ಪಾರ್ಟ್. ಅಲ್ಲಿ ಬಂದಿರುವ ಎಲೆಕ್ಟ್ರಾನ್ಸನ್ನ H+ ತಗೊಂಡು ಹೈಡ್ರೋಜನ್ ಗ್ಯಾಸ್ ಆಗಿ ಈಚೆ ಅದು ರಿಲೀಸ್ ಆಗುತ್ತೆ. ಇದು ಫಿನಾಮಿನನ್ ಆ್ಯಕ್ಚುಲಿ. ಬಟ್ ಇಷ್ಟೆಲ್ಲ ನೀವು ಬರೀಲೇಬೇಕಾಗಿಲ್ಲ. ಯು ಜಸ್ಟ್ ಹ್ಯಾವ್ ಟು ಡ್ರಾ ದ ಡಯಾಗ್ರಾಮ್ ಆ್ಯಂಡ್ ಮಾರ್ಕ್ ವೇರ್ ಇಸ್ ಡೈಲ್ಯೂಟ್ HCl ಆ್ಯಂಡ್ ರಬ್ಬರ್ ಕಾರ್ಕ್. ನೀವೇನು ಎಲೆಕ್ಟ್ರೋಲೈಟ್ ತೊಗೊಳ್ತೀರಾ ಸೊಲ್ಯೂಷನ್, ಅದು ಡೈಲ್ಯೂಟ್ HCl ಆಗಿರುತ್ತೆ. ರಬ್ಬರ್ ಕಾರ್ಕ್ ಈಸ್ ದ ಬೇಸ್. ಅದರ ಮೇಲೆ ಅಯನ್ ನೇಲ್ ಇಟ್ಬಿಟ್ಟು ಆ ಅಯನ್ ನೇಲ್ನ ಬ್ಯಾಟ್ರಿಗೆ ಕನೆಕ್ಷನ್ ಕೊಟ್ಟು ಅಲ್ಲಿ ಬಲ್ಬ್ ಗ್ಲೋ ಆಗ್ತಿದೆ ಅಂತ ಹೇಳಿದರೆ ಆಬ್ವಿಯಸ್ಲಿ ಈ ಸೊಲ್ಯೂಷನ್ ಇಸ್ ಕಂಡಕ್ಟಿಂಗ್ ದ ಎಲೆಕ್ಟ್ರಿಸಿಟಿ ಅಂತ ಹೇಳಿ. ಸೊ ಹಾಗಾಗಿ ಬಲ್ಬ್, ಸ್ವಿಚ್, ಬ್ಯಾಟ್ರಿ, ಬೀಕರ್, ಅಯನ್ ನೇಲ್, HCl ಆ್ಯಂಡ್ ರಬ್ಬರ್ ಕಾರ್ಕ್ ಎಲ್ಲ ಪಾರ್ಟ್ಸ್ ನೆನ್ಪಿಟ್ಕೊಳ್ಳಿ. ಯಾಕೆಂದರೆ ಪ್ರತಿ ವರ್ಷ ಅವರು ಬೇರೆ ಬೇರೆ ಪಾರ್ಟ್ಸ್ನ ಕೇಳುವಂತಹ ಚಾನ್ಸಸ್ ಇರುತ್ತೆ. ಈ ಕ್ವೆಶನ್ ನೀವು ಆಲ್ರೆಡಿ ಫೆಮಿಲಿಯರೈಸ್ ಆಗಿದ್ದೀರಾ, ಯಾಕೆಂದರೆ ಇದು ಎಲ್ಲ ಇಯರಲ್ಲೂ ರಿಪೀಟ್ ಆಗುವ ಕ್ವೆಶನ್, ಈ ಡಯಾಗ್ರಾಮ್ ಬೇಸ್ಡ್ ಕ್ವೆಶನ್ ಫ್ರಮ್ ಯೋರ್ ಸೆಕೆಂಡ್ ಚಾಪ್ಟರ್. ಇಲ್ಲೂ ಅದೇ ಥರ ಕೇಳಿದರೆ ಡ್ರಾ ದ ಡಯಾಗ್ರಾಮ್ ಆಫ್ ಅರೇಂಜ್ಮೆಂಟ್ ಆಫ್ ದಿ ಆಪರೇಟಸ್ ಟು ಶೋ ದ ರಿಯಾಕ್ಷನ್ ಆಫ್ ಜಿಂಕ್ ಗ್ರ್ಯಾನ್ಯುಲ್ ವಿತ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್. ಸೊ ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್ನ ತೊಗೊಂಡಿದ್ದಾರೆ ಅವರು, ಇದ್ರೊಳಗಡೆ ಜಿಂಕ್ ಗ್ರ್ಯಾನ್ಯುವಲ್ಸ್ನ ಹಾಕೊಂಡಿದ್ದಾರೆ. ಆಮೇಲೆ ಹೈಡ್ರೋಜನ್ ಗ್ಯಾಸ್ ಏನು ಬರುತ್ತೆ ಅದನ್ನ ಟೆಸ್ಟ್ ಮಾಡಿ ಅಂತ ಹೇಳಿದ್ದಾರೆ, ಅಂಥ ಡಯಾಗ್ರಾಮನ್ನ ಬಿಡಿಸಿ ಅಂತ ಹೇಳಿ. ಸೊ ಅಲ್ಲಿ ನಾವು ಈ ಒಂದು ಪೇಪರಲ್ಲಿ ಅವ್ರು ಹೇಳಿದ್ರು ಟೆಸ್ಟ್ ಟ್ಯೂಬ್ ಮತ್ತು ಸೋಪ್ ಸೊಲ್ಯೂಷನ್ನ ಮಾರ್ಕ್ ಮಾಡಿ. ನೀವೆಲ್ಲವುಗಳನ್ನ ಬೇಕಾದರೂ ಮಾರ್ಕ್ ಮಾಡ್ಬೋದು. ಟೆಸ್ಟ್ ಟ್ಯೂಬ್ ಅಂತ ಹೇಳಿದರೆ ಅವುಗಳು ಅದು ಇದಾಗಿರುತ್ತೆ, ಪಕ್ಕದ್ದು ಡೆಲಿವರಿ ಟ್ಯೂಬ್ ಆಗಿರುತ್ತೆ, ಇದು ಬಂದು ಸೋಪ್ ಸೊಲ್ಯೂಷನ್ ಆಗಿರುತ್ತೆ. ಬಟ್ ಫಾರ್ ಯೋರ್ ಇನ್ಫಾರ್ಮೇಷನ್ ಪ್ರತಿ ಪಾರ್ಟ್ಸ್ ನಿಮಗೆ ನೆನಪಿರಬೇಕು, ಯಾಕೆಂದರೆ ಪ್ರತಿ ವರ್ಷ ಅವರು ಇದೇ ಡಯಾಗ್ರಾಮ್ ಕೇಳ್ತಾರೆ, ಬಟ್ ಲೇಬಲ್ ದ ಪಾರ್ಟ್ಸ್ ಮಾತ್ರ ಡಿಫ್ರೆಂಟ್ ಕೇಳ್ತಾ ಹೋಗ್ತಾರೆ. ಸೊ ಯು ಶುಡ್ ನೋ ದಿಸ್. ವೆರಿ 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 ಇಂಪಾರ್ಟೆಂಟ್ ಕ್ವೆಶನ್ ಇದು. ನೆಕ್ಸ್ಟ್, ವಿಚ್ ಫಿಸಿಕಲ್ ಪ್ರಾಪರ್ಟಿ ಆಫ್ ಮೆಟಲ್ಸ್, ಕ್ವೆಶನ್ ನಂಬರ್ 22 ಆ ಪೇಪರಲ್ಲಿ
for 2 marks almost. Which physical properties of metals are used in the following situation? ಯಾವ physical property ನ ಯೂಸ್ ಮಾಡಿದ್ದಾರೆ? Gold is used to make ornaments. ಯಾಕೆ gold ಅನ್ನು ornaments ಆಗಿ ಯೂಸ್ ಮಾಡ್ತಾರೆ? Because it is lustrous ಅಲ್ವಾ? Gold has shiny surface. ಗೋಲ್ಡ್ ಇದು ಮೇಲೆ ಶೈನಿ ಸರ್ಫೇಸ್ ಇದೆ, ಇಟ್ ಇಸ್ ಲಸ್ಟರಸ್. ಆ್ಯಂಡ್ ಇನ್ನೊಂದು ನೀವು ಆ್ಯಡ್ ಮಾಡ್ಬೋದು ಅದಕ್ಕೆ ಪಕ್ಕದಲ್ಲೇ, ನಾನ್ ರಿಯಾಕ್ಟಿವ್, ಇನರ್ಟ್. ಅದನ್ನ ನಾವು ಇನರ್ಟ್ ಮೆಟಲ್ ಅಂತಲೂ ಹೇಳ್ಬೋದು. ಸೆಕೆಂಡ್ ರೀಸನ್ ಬಂದು ಗೋಲ್ಡ್ ಇಸ್ ಅ ಇನರ್ಟ್ ಮೆಟಲ್ ವಿಚ್ ಹ್ಯಾಸ್ ಶೈನಿ ಸರ್ಫೇಸ್ ಆರ್ ವಿಚ್ ಈಸ್ ಲಸ್ಟ್ರಸ್ ಅಂತ ಹೇಳಿ ನೀವು ಅಲ್ಲೇ ಅದನ್ನ ಬರಿಬೋದು. ನಿಕೆಲ್ ಇಸ್ ಯೂಸ್ಡ್ ಇನ್ ಸ್ಟ್ರಿಂಗ್ಸ್ ಆಫ್ ಗಿಟಾರ್. Because nickel is ductile, a property of a metal through which you can draw metal into thin wires. So you call it as ductility. The property is called as ductility. So it is too important agirutte. Then the reaction of barium chloride with aluminum sulfate solution is an example of which type of chemical reaction? Yaudu? Aluminum sulfate, Al2SO4 whole thrice reacting with barium chloride, BaCl2. ಆಬ್ವಿಯಸ್ಲಿ ನೀವು ಇದೊಂದು ಪಾರ್ಟ್ ಆಫ್ ದ ರಿಯಾಕ್ಷನ್ ನೀವು ತುಂಬ ಫೆಮಿಲಿಯರ್ ಇದ್ದೀರಾ. BaSO4 ಅಂತ ಹೇಳುವಂಥದ್ದು ವ್ಯಾಲೆನ್ಸಿ ಚೇಂಜ್ ಆಗುತ್ತೆ. ಸೊ ವ್ಯಾಲೆನ್ಸಿ ಈಸ್ ನಾಟ್ ಥ್ರೈಸ್ ಇಲ್ಲಿ. Ba is 2 plus, sulfate is 2 minus, so it will be BaSO4. ಅಲ್ಯೂಮಿನಿಯಂ ಕ್ಲೋರೈಡ್ ಬಂದು AlCl3. ಇದು ಯಾವ ಟೈಪ್ ಆಫ್ ರಿಯಾಕ್ಷನ್? ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ದಿಸ್ ರಿಯಾಕ್ಷನ್ ಇಸ್ ಆಕ್ಚುಲಿ ಕಾಲ್ಡ್ ಆಸ್ ವಾಟ್? ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಯಾಕೆ ಅಂತ ಹೇಳಿ ಕೇಳಿದ್ದಾರೆ ಅವರು, ವೈ ಅಂತ ಹೇಳಿ ಕೇಳಿದ್ದಾರೆ. 3 ಮಾರ್ಕ್ಸ್ ಇದು ಕ್ವೆಶನ್. ಇದು ಯಾಕೆ ಇರ್ಬೋದು ಇದು ಡಬಲ್ ಡಿಸ್ಪ್ಲೇಸ್ಮೆಂಟ್? ಬಿಕಾಸ್ 2 ions ಆರ್ ಗೆಟಿಂಗ್ ಎಕ್ಸ್ಚೇಂಜ್ಡ್. ಅದು ಸಲ್ಫೇಟ್ ಮತ್ತು ಕ್ಲೋರೈಡ್ ಅಯಾನ್ಸ್ ಅಂತಲೂ ನೀವು ಕನ್ಕ್ಲೂಡ್ ಮಾಡ್ಬೋದು. ಆರ್ ಇಟ್ ಇಸ್ ಅಲ್ಯೂಮಿನಿಯಂ ಅಥವಾ ಬೇರಿಯಂ ಅಂತ ಹೇಳಿ ಕೂಡ ಕನ್ಕ್ಲೂಡ್ ಮಾಡ್ಬೋದು. ಸೊ ಒಂದರಲ್ಲಿ ಇರುವಂತಹ ನೆಗೆಟಿವ್ ರ್ಯಾಡಿಕಲ್ ಮೈಟ್ ಎಕ್ಸ್ಚೇಂಜ್ ವಿತ್ ದ ನೆಗೆಟಿವ್ ರ್ಯಾಡಿಕಲ್ ಆಫ್ ದಿ ಆಪೋಸಿಟ್ ಅಯಾನ್ಸ್. ಸೊ 2 ionic solution mutually exchanges their ion to form a solid insoluble particle ಅಥವಾ solid residue of barium sulfate. ಹಾಗಾಗಿ you call them as precipitate reaction ಅಂತ ಹೇಳಿ. Write balanced chemical equation for this reaction. ನಾನು equation ಅಷ್ಟೇ ಬರ್ತೀನಿ, ಹೇಗೆ ಬ್ಯಾಲೆನ್ಸ್ ಮಾಡ್ತೀರ ಅದನ್ನು? ಅಲ್ಯೂಮಿನಿಯಂ ಸಲ್ಫೇಟ್ ಇಸ್ Al2SO4 whole thrice BaCl2 ಆಯಿತಾ. ಇಲ್ಲೇನಾಯಿತು? BaSO4 ಆಯಿತು, ಅದರ ಜೊತೆಗೆ AlCl3 ಆಯಿತು. ಇವಾಗ ನೋಡ್ತಾ ಇದ್ದೀರಾ ಎಷ್ಟು ಅಲ್ಯೂಮಿನಿಯಂ ಇದೆ? 2. ಯು ಕ್ಯಾನ್ ಸ್ಟಾರ್ಟ್ ವಿತ್ ಮೆಟಲ್ ವೆನ್ ಯು ಬ್ಯಾಲೆನ್ಸ್ ದ ಇಕ್ವೇಷನ್. ಸೊ ಐ ರೈಟ್ ಹಿಯರ್ 2 ಅಲ್ಯೂಮಿನಿಯಂ. ಎಷ್ಟು SO4 ಇದೆ? 3. ಸೊ ವಿ ರೈಟ್ ಹಿಯರ್ ಆಸ್ 3. ಓಕೆ. ನೆಕ್ಸ್ಟ್ ಎಷ್ಟು ಕ್ಲೋರೈಡ್ ಇದೆ? 2. ಬಟ್ ಇಲ್ಲಿ ಎಷ್ಟು ಕ್ಲೋರೈಡ್ ಇದೆ? 6 ಇದೆ. ಹಾಗಾಗಿ ಇಲ್ಲಿ 6 ಬರಬೇಕು ಅಂತ ಹೇಳಿದ್ರೆ ರೈಟ್ ಹಿಯರ್ 3. ಸೊ 3 to 3 ಅಲ್ಯೂಮಿನಿಯಂ, 3 ಬೇರಿಯಂ, 2 ಅಲ್ಯೂಮಿನಿಯಂ, ಓವರ್ ದೇ 2 ಅಲ್ಯೂಮಿನಿಯಂ, 3 sulfate, here also 3 sulfate, 3 2s are 6 chloride, 2 3s are 6 chloride. Equation balanced ಆಯಿತು. Since all these are in aqueous solution, ನೀವು ಅಲ್ಲಿ ಫಿಸಿಕಲ್ ಸ್ಟೇಟ್ ಬಂದು ಇದನ್ನು ಮಾತ್ರ ಸಾಲಿಡ್ ಅಂತ ಹೇಳಿ ಬರೀರಿ, ಮಿಕ್ಕಿದೆಲ್ಲವುಗಳನ್ನ ಕೂಡ aqueous ಅಂತ ಹೇಳಿ ಬರಿತಾ ಹೋಗ್ಬೋದು. ನೆಕ್ಸ್ಟ್ ಕ್ವೆಶನ್, ಎಕ್ಸ್ಪ್ಲೇನ್ ದಿ ಅಡಿಷನ್ ಆ್ಯಂಡ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ವಿತ್ ದ ಹೆಲ್ಪ್ ಆಫ್ ಎಕ್ಸಾಂಪಲ್ಸ್. ಸೊ ಎಕ್ಸ್ಪ್ಲೇನ್ ಅಂತ ಹೇಳಿ ಕೇಳಿದಾರಲ್ವ, ಅಡಿಷನ್ ರಿಯಾಕ್ಷನ್ನ ಎಕ್ಸ್ಪ್ಲೇನ್ ಮಾಡೋಣ. ಸೊ ಯು ಹ್ಯಾವ್ ಟು ರೈಟ್ ಅ ಸ್ಟೇಟ್ಮೆಂಟ್. ಏನು ಅಡಿಷನ್ ರಿಯಾಕ್ಷನ್ ಅಂತ ಹೇಳಿದರೆ, ಅಡಿಷನ್ ರಿಯಾಕ್ಷನ್ ಈಸ್ ಅ ಪ್ರಾಸೆಸ್ ವೇರ್ ಅನ್ಸ್ಯಾಚುರೇಟೆಡ್ ಕಂಪೌಂಡ್ಸ್, ಅದು ಡಬಲ್ ಆಗಿರ್ಬೋದು, ಟ್ರಿಪಲ್ ಬಾಂಡ್ ಆಗಿರ್ಬೋದು, ರಿಯಾಕ್ಟ್ಸ್ ವಿತ್ bromine water Br2 or H2 or Cl2. So unsaturated saturated hydrocarbons changes into saturated hydrocarbon on addition of hydrogen across the double bond. But for your information, it is not only hydrogen. It can be a group of other atoms, diatomic molecules like bromine, like chlorine, like fluorine. So ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಹೇಗೆ ಕೊಟ್ಟಿದ್ದಾರೆ ಅಂತ ಹೇಳಿದರೆ, a chemical reaction that changes unsaturated to saturated by adding a group of molecule across the double bond. ಅದೇ ಡೆಫಿನೇಷನ್ ಅನ್ನು ಬರೀರಿ. ಎಕ್ಸಾಂಪಲ್ ಏನು ಹೇಳಿದ್ದಾರೆ ಅವರು, CH2 ಡಬಲ್ ಬಾಂಡ್ CH2 ಪ್ಲಸ್ H2. ಇದು ಎಡಿಷನ್ ರಿಯಾಕ್ಷನ್ ಆಫ್ ವೆಜಿಟೇಬಲ್ ಆಯಿಲ್. ವೆಜಿಟೇಬಲ್ ಆಯಿಲ್ ಹೈಡ್ರೋಜನೇಷನ್ ರಿಯಾಕ್ಷನ್ ಕೂಡ ನೀವು ತೋರಿಸ್ಬೋದು, ವಿಚ್ ಆಲ್ವೇಸ್ ಹ್ಯಾಪನ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ನಿಕೆಲ್ ಆರ್ ಪ್ಲಾಟಿನಮ್ ಆರ್ ಪೆಲೇಡಿಯಂ ಕ್ರಿಸ್ಟಲ್
ಫಾರ್ಮಿಂಗ್ ಸ್ಯಾಚುರೇಟೆಡ್ ಮಾಲಿಕ್ಯೂಲ್ CH3 ಅನ್ಸ್ಯಾಚುರೇಟೆಡ್ ಏನಾಯಿತು ಇಲ್ಲಿ ಸ್ಯಾಚುರೇಟೆಡ್ ಮಾಲಿಕ್ಯೂಲ್ ಆಯಿತು. ಸೊ ಅಡಿಷನ್ ರಿಯಾಕ್ಷನ್ ಓವರ್ ಆಯಿತಾ. ದೆನ್ ಕಮ್ಸ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಎಕ್ಸಾಂಪಲ್ ಯಾವುದು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಗೆ? ಇಲ್ಲಿ ಏನಾಗ್ತಿದೆ, ಗ್ರೂಪ್ ಆಫ್ ಮಾಲಿಕ್ಯೂಲ್ ವುಡ್ ರೀಪ್ಲೇಸ್ ಹೈಡ್ರೋಜನ್ ಆಟಮ್ ಫ್ರಮ್ ದ ಸ್ಯಾಚುರೇಟೆಡ್ ಕಂಪೌಂಡ್. ವೆರಿ ಇಂಪಾರ್ಟೆಂಟ್, ಇದು ಅನ್ಸ್ಯಾಚುರೇಟೆಡ್ ಕಂಪೌಂಡ್ ಆಗಿತ್ತು, ದಿಸ್ ಈಸ್ ಸ್ಯಾಚುರೇಟೆಡ್ ಕಂಪೌಂಡ್. ಸ್ಯಾಚುರೇಟೆಡ್ ಕಂಪೌಂಡ್ ಅಲ್ಲಿ ಹೈಡ್ರೋಜನ್ ಆಟಮ್ ಇಸ್ ರೀಪ್ಲೇಸ್ಡ್ ಬೈ ಆನ್ ಆಟಮ್ ಆರ್ ಗ್ರೂಪ್ ಆಫ್ ಆಟಮ್ಸ್. ಒಂದು ಅಥವಾ ಹೆಚ್ಚಿಗಿರುವಂತಹ ಗ್ರೂಪ್ ಆಫ್ ಆಟಮ್ಸ್ ಹೈಡ್ರೋಜನ್ ಅನ್ನ ಅವರು ರೀಪ್ಲೇಸ್ ಮಾಡ್ತಾ ಇದೆ ಅಥವಾ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಆ ರಿಯಾಕ್ಷನ್ ಅನ್ನ ಸಬ್ಸ್ಟಿಟ್ಯೂಟ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಸ್ಯಾಚುರೇಟೆಡ್ ಕಂಪೌಂಡ್ ಲೈಕ್ ಮೀಥೇನ್ ರಿಯಾಕ್ಟ್ಸ್ ವಿತ್ ಕ್ಲೋರಿನ್ ಇನ್ ದ ಪ್ರೆಸೆನ್ಸ್ ಆಫ್ sunlight. In the presence of sunlight, where chlorine substitutes hydrogen forming methyl chloride CH3Cl along with the formation of hydrochloric acid. You call this reaction as substitution reaction. Or kelidare C2H6 undergoes substitution reaction but not addition reaction. Why anta heli? Because C2H6 is a saturated molecule. In saturated molecule, hydrogen can be substituted, but there is no double or triple bond. Hence, this molecule will not undergo addition reaction ಅಂತ ಹೇಳಿ ನೀವು ಸೆಕೆಂಡ್ ಕ್ವೆಶನ್ಗೂ ಕೂಡ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಕ್ವೆಶನ್ ಬಂದು ಎಕ್ಸ್ಪ್ಲೇನ್ ಹೌ ಸೋಪ್ ಕ್ಲೀನ್ಸ್ ಕ್ಲೋತ್ ಅಂತ ಹೇಳಿ. ಸೋಪ್ ಮಾಲಿಕ್ಯೂಲ್ ಇಸ್ ಮೇಡ್ ಅಪ್ ಆಫ್ ಟೂ ಪಾರ್ಟ್. ಯಾವುದದು? ಹೈಡ್ರೋಫೋಬಿಕ್ ಆ್ಯಂಡ್ ಹೈಡ್ರೋಫಿಲಿಕ್. ಹೈಡ್ರೋಫೋಬಿಕ್ hydrocarbon. Okay, hydrophobic hydrocarbon, hydrophilic ionic end or carboxylic part. Hydrophobic hydrocarbon, hydrophilic carboxylate end. ಎರಡು ಪಾರ್ಟ್ ಇದೆ. ಒಂದು ತೀರಾ ಚಾರ್ಜ್ ಇಲ್ಲದೆ ಇರುವಂಥದ್ದು ವಾಟರ್ ರಿಪೆಲ್ಲಿಂಗ್ ಪಾರ್ಟ್. ದಿ ಅದರ್ ಒನ್ ಇಸ್ ದ ಅಯಾನಿಕ್ ಎಂಡ್, ಹೈಡ್ರೋಫೋಬಿಕ್ ಕಾರ್ಬಾಕ್ಸಿಲೇಟ್ ಎಂಡ್ ಅಥವಾ ಅಯಾನಿಕ್ ಎಂಡ್ ಅಂತ ಹೇಳಿ ಕೂಡ ನೀವು ಕೆಲವು ಮಕ್ಕಳು ಪ್ರಾಕ್ಟೀಸ್ ಮಾಡಿರ್ತೀರ, ಅಯಾನಿಕ್ ಎಂಡ್ ಅಂತ ಹೇಳಿ. ಸೊ ಇಲ್ಲೇನಾಗುತ್ತೆ, ಹೌ ಸೋಪ್ ಕ್ಲೀನ್ಸ್ ಕ್ಲೋತ್ ಅಂತ ಹೇಳೋದಕ್ಕೆ ನೀವು ಈಸಿಯಾಗಿ ಬರಿಬೋದು. ವೆನ್ the dirt is made up of hydrocarbon. First of all add ಮಾಡಿ, the dirt present on cloth is made up of hydrocarbon. To this dirt, hydrophobic hydrocarbon attaches as well as in a radial ಏನು ಹೇಳ್ಬೋದು ಅಂತ ಹೇಳಿದ್ರೆ in a radial distribution where hydrocarbon chain of the soap molecule forms bond with the dirt present in the cloth, and ionic end or ionic end part of the soap molecule forms bond with water molecule. Okay, on mechanical action of rubbing, brushing or beating. ಏನಾಗಬೇಕು ಅದರಲ್ಲಿ ಬೀಟಿಂಗ್ ಅಂತ ಹೇಳಬೇಡಿ, ಮೆಕ್ಯಾನಿಕಲ್ ಆಕ್ಷನ್ ಆಫ್ ರಬ್ಬಿಂಗ್ ಆರ್ ಬ್ರಷಿಂಗ್, ಸಮಟೈಮ್ಸ್ ಸ್ಕ್ವೀಸಿಂಗ್ ಆಲ್ಸೋ. ಓಕೆ, ಜಸ್ಟ್ ವಿತ್ ದ ಹ್ಯಾಂಡ್ ವಿ ಸ್ಕ್ವೀಸ್ ಇಟ್ ಸೊ ದಟ್ ದ ಡರ್ಟ್ ಹ್ಯಾಸ್ ಟು ಡಿಸ್ಲಾಡ್ಜ್ ಫ್ರಮ್ ದ ಕ್ಲೋತ್ ಅಂತ ಹೇಳಿ. ಸೊ ಆನ್ ಮೆಕ್ಯಾನಿಕಲ್ ಆಕ್ಷನ್ ಆಫ್ ಆಲ್ ದೀಸ್ ಥಿಂಗ್ಸ್ ದ ಡರ್ಟ್ ವಿಲ್ ಬಿ, ಆ್ಯಂಡ್ ಅದ್ರ ಜೊತೆಗೆ ಕಂಟಿನ್ಯೂಸ್ ರಿನ್ಸ್ ಮಾಡ್ತಾ ಇದ್ದಾಗ ಡರ್ಟ್ ವಿಲ್ ಡಿಸ್ಲಾಡ್ಜ್ ಫ್ರಮ್ ದ ಕ್ಲೋತ್ ಅಂತ ಹೇಳಿ ನಾವು ಹೇಳ್ಬೋದು. ಸೊ ನೀವು ಅದರಲ್ಲಿ ಮಿಸ್ಸಲ್ ಅಂತ ಹೇಳೋ ವರ್ಡನ್ನ ಯೂಸ್ ಮಾಡಬೇಕು. ಹೈಡ್ರೋಫಿಲಿಕ್ ಪಾರ್ಟ್ ಅಟ್ಯಾಚಸ್ ಟು ದಿ dirt. Hydrocarbon part of the soap molecule attaches to the dirt. Hydrophilic part makes the bond with water molecule, forming a micelle. Micelle is nothing but radially athwa spherical soap molecule, spherical aggregation of soap molecules anna ನೀವು micelle ಅಂತ ಹೇಳಿ ಕರೀತೀರಾ. ಸೊ ಈ micelle ಫಾರ್ಮ್ ಆದಾಗ ಮೆಕ್ಯಾನಿಕಲ್ ಆಕ್ಷನ್ ಆಫ್ ರಬ್ ಆರ್ brushing will dislodge the micelle from the cloth. ಹಾಗಾಗಿ ಅದು ಹೊರಗಡೆ ಬರುತ್ತೆ, ಕ್ಲೋತ್ ಕ್ಲೀನ್ ಆಗುತ್ತೆ ಅಂತ ಹೇಳಿ. ಸೊ ಅವ್ರು ಕೇಳಿದಾರೆ, ಇಲ್ಲಿ ನೀವು ಬೇಕಾದ್ರೆ ಡಯಾಗ್ರಾಮ್ಸ್ನ ಬರಿಬೋದು. ಇಫ್ ದಿಸ್ ಇಸ್ ಹೈಡ್ರೋಕಾರ್ಬನ್ ಡಾಟ್, ಇಲ್ಲಿ ಹೈಡ್ರೋಕಾರ್ಬನ್ ಎಂಡ್, hydrocarbon chain with ionic end, again hydrocarbon with ionic end. So radial distribution of micelle molecule, the diagrams na baridi. So show them, this is the dirt, idu ionic end, idu
ಹೈಡ್ರೋಕಾರ್ಬನ್ ಎಂಡ್ ಅಂತ ಹೇಳಿ. ಯಾಕೆ ಮೋರ್ ಅಮೌಂಟ್ ಆಫ್ ಸೋಪ್ ಇಸ್ ರಿಕ್ವೈರ್ಡ್ ಟು ಕ್ಲೀನ್ ದ ಕ್ಲೋತ್ ಇನ್ ಹಾರ್ಡ್ ವಾಟರ್? ಬಿಕಾಸ್ ಹಾರ್ಡ್ ವಾಟರ್ ಕಂಟೈನ್ಸ್ what ion? Calcium 2+ ion, sulfate or chloride salts of calcium 2+ or magnesium 2+ ion, which reacts with soap molecule and forms insoluble particle called as scum. Because of the scum formation, cleansing will not happen properly. Hence, lot amount of soap molecule or soap is required to clean the cloth properly. ಅಂತ ಹೇಳಿ ಹೇಳ್ಬೋದು ನೀವು. ಓಕೆ, ಈ ಸ್ಕಮ್ ಫಾರ್ಮ್ ಆಗೋದು ಯಾವಾಗಲೂ ವಿತ್ ಹಾರ್ಡ್ ವಾಟರ್ ಆಗಿರುತ್ತೆ. ಸಾಫ್ಟ್ ವಾಟರಲ್ಲಿ ಸ್ಕಮ್ ಫಾರ್ಮೇಷನ್ ಆಗಲ್ಲ. ಸೊ ನೀವು ಕ್ಲೀನ್ ಮಾಡಬೇಕು ಅಂತ ಇರ್ತೀರ, ಅಲ್ಲಿ ಮತ್ತೆ ಪ್ರೆಸಿಪಿಟೇಟ್ ಫಾರ್ಮ್ ಆಗುತ್ತೆ. ಸೊ ಅಲ್ಲಿ ಕ್ಲೀನಿಂಗ್ ಪ್ರಾಸೆಸ್ ಏನಾಗಿತ್ತು, ಕಂಪ್ಲೀಟಾಗಿ ಆಗಲ್ಲ. ಸೊ ಬಿಕಾಸ್ ಆಫ್ ಆಲ್ ದೀಸ್ ರೀಸನ್ಸ್ ಯು ಆರ್ ಡೂಯಿಂಗ್ ದ you're taking lot amount of soap molecules ಅಂತ ಹೇಳಿ. ಆ್ಯಂಡ್ ಸೋಪ್ ಇಸ್ ವೆರಿ ಇನ್ಆಕ್ಟಿವ್ ಕಂಪೇರ್ಡ್ ಟು ಡಿಟರ್ಜೆಂಟ್ಸ್ ಪವರ್. ಡಿಟರ್ಜೆಂಟಲ್ಲಿ ಯಾವಾಗಲೂ ಕೂಡ ಜಾಸ್ತಿ ಪವರ್ ಇರುತ್ತೆ. ಆ್ಯಸ್ ಡಿಟರ್ಜೆಂಟ್ ರೆಡ್ಯೂಸಸ್ ದ ಸರ್ಫೇಸ್ ಟೆನ್ಷನ್ ಆಫ್ ದ ವಾಟರ್ ಕಂಪೇರ್ಡ್ ಟು ಸೋಪ್ ಮಾಲಿಕ್ಯೂಲ್ಸ್ ಅಂತ ಹೇಳಿ. ಸೊ ಅಬೌಟ್ ದಟ್ ಯು ಜಸ್ಟ್ ಲೀವ್ ಇಟ್. ಮೆಗ್ನೀಷಿಯಮ್ ಕ್ಯಾಲ್ಶಿಯಂ ಅಯಾನ್ಸ್ ಪ್ರೆಸೆಂಟ್ ಇನ್ ಹಾರ್ಡ್ ವಾಟರ್ ಅಂತ ಹೇಳೋದನ್ನು ಮರಿಲೇಬೇಡಿ. ಫಾರ್ಮ್ಸ್ ಇನ್ಸಾಲ್ಯುಬಲ್ ಪ್ರೆಸಿಪಿಟೇಟ್ ಕಾಲ್ಡ್ ಆಸ್ ಕಮ್ ವಿತ್ ಸೋಪ್ ಮಾಲಿಕ್ಯೂಲ್ is also a very important keyword. Okay, coming back to 33 question on that paper. 2020 ಮೇನ್ ಪೇಪರಲ್ಲಿರುವ 33 ಕ್ವೆಶ್ಚನ್ ಇದಾಗಿತ್ತು. ದಿ ಅಟಾಮಿಕ್ ನಂಬರ್ಸ್ ಆಫ್ 2 ಎಲಿಮೆಂಟ್ 8 and 16 ರೆಸ್ಪೆಕ್ಟಿವ್ಲಿ ಇರುತ್ತೆ. ರೈಟ್ ದ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಆಫ್ ದೀಸ್ 2 ಎಲಿಮೆಂಟ್ಸ್. ಓಕೆ, 8 ಮತ್ತು 16. 8 ಅಂದರೆ ಆಕ್ಸಿಜನ್, 16 ಅಂದರೆ ಸಲ್ಫರ್. ಅವ್ರು ಕೇಳಿಲ್ಲ, ಬಟ್ ವಿ ಕ್ಯಾನ್ ಜಸ್ಟ್ ರೈಟ್ ಅಲ್ವ. ಅಟಾಮಿಕ್ ನಂಬರ್ ಇದೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಅವ್ರುಗಳಿಗೆ ಇರುವಂಥ ಸಿಂಬಲ್ ಇದಾಗಿರುತ್ತೆ. ಸೊ ಯು ರೈಟ್ ಕೆ ಶೆಲ್ 2 electron, ಎಲ್ ಶೆಲ್ 6 electron. 16 ಹೇಗೆ ಬರೀತೀರಾ? ಕೆ ಶೆಲ್ ಅಗೇನ್ 2 electron, ಎಲ್ ಶೆಲ್ 8 electron, ಎಮ್ ಶೆಲ್ 8 electron. ಹೀಗೆ ಸ್ಪ್ಲಿಟ್ ಮಾಡ್ತೀರಾ ನೀವು. ಓಕೆ, ಸೊ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಬರೆದ್ರಿ. ಡು ಯು ಕೀಪ್ ದೀಸ್ 2 ಎಲಿಮೆಂಟ್ಸ್ ಇನ್ ದ ಸೇಮ್ ಗ್ರೂಪ್ ಆಫ್ ದ ಮಾಡರ್ನ್ ಪಿರಿಯಾಡಿಕ್ ಟೇಬಲ್? ನೀವು ಸೇಮ್ ಗ್ರೂಪಲ್ಲಿ ಇಡಲಿಕ್ಕೆ ಇಷ್ಟಪಡ್ತೀರಾ ಈ ಆಕ್ಸಿಜನ್ ಮತ್ತು ಸಲ್ಫರನ್ನು? ಇಫ್ ಎಸ್, ಸೇ ಎಸ್. ಹೌದಾ? ಎಸ್. ಇದಕ್ಕೆ ಆನ್ಸರ್ ಏನು? ಎಸ್, ಬಿಕಾಸ್ ದೇ ಹ್ಯಾವ್ ಸೇಮ್ ವ್ಯಾಲೆನ್ಸಿ ಎಲೆಕ್ಟ್ರಾನ್. ಇಲ್ಲಿ 6 ಆಗಬೇಕಲ್ಲ ಮಕ್ಕಳೇ? Yes, these 2 elements can be kept in a same group as they have same valency electron. Aitha justify your answer. Yeah, because of the same valence electron, they can be kept in the same group. Because valence electron is the one which decides the similar chemical properties of these 2 elements. Find out which of these 2 elements is more electronegative. Give reason for your answer. ಇದರಲ್ಲಿ ಯಾವುದು ಜಾಸ್ತಿ ಎಲೆಕ್ಟ್ರೋನೆಗೆಟಿವ್ ಅಂತ ಹೇಳಿದ್ರೆ ಅರ್ಥ ಏನು? ದ ಒನ್ which is willing to accept electron, the one which is not ready to give away the electrons. ಇವುಗಳಲ್ಲಿ ಸೈಜ್ ಯಾವುದಕ್ಕೆ ಕಡಿಮೆ ಇದೆ ನೋಡಿ? ಫಸ್ಟ್ ಆಫ್ ಆಲ್, the one which has smaller size will always be more electronegative. ಯಾಕೆ? Because of the smaller size, nucleus will have higher hold on the attracting electrons. So it's the oxygen which oxygen, due to small size and high high effective nuclear charge. High effective nuclear charge attracts the electron. Hence, it is always negatively charged or more electronegative. What is electronegativity? The ability of particular atom to attract the bond paired electron. ಈಗ ಒಂದು atom, for example, water. ಇದರಲ್ಲಿ ಹೈಡ್ರೋಜನ್ ಒಂದು ಎಲೆಕ್ಟ್ರಾನ್ ಶೇರ್ ಮಾಡಿರುತ್ತೆ, ಆಕ್ಸಿಜನ್ ಕೂಡ ಶೇರ್ ಮಾಡಿರುತ್ತೆ. ಓಕೆ, ಮಿಕ್ಕಿದ 4 ಎಲೆಕ್ಟ್ರಾನ್ಸ್ ಆಕ್ಸಿಜನ್ ಜೊತೆ ಹಾಗೇ ಇರುತ್ತೆ. ಸೊ ಈ ಒಂದು ರಿಯಾಕ್ಷನಲ್ಲಿ ಆಕ್ಸಿಜನ್ ವಿಲ್ ಆಲ್ವೇಸ್ ಮೋರ್ ಕೇಪಬಲ್ ಆಫ್ ಅಟ್ರಾಕ್ಟಿಂಗ್ ಹೈಡ್ರೋಜನ್ಸ್ ಎಲೆಕ್ಟ್ರಾನ್ ಟುವರ್ಡ್ಸ್ ಇಟ್. ಇದು ಹೈಡ್ರೋಜನ್ ಎಲೆಕ್ಟ್ರಾನ್ ಅಲ್ವಾ? ಈ ಆಕ್ಸಿಜನ್ ಏನು ಮಾಡುತ್ತೆ?
ಹೈಡ್ರೋಜನ್ ಎಲೆಕ್ಟ್ರಾನ್ ಅಂದರೆ ಬಾಂಡ್ ಪೇರ್ ಎಲೆಕ್ಟ್ರಾನ್ಸಲ್ಲಿರುವಂತಹ ಆಪೋಸಿಟ್ ಆಟಮ್ದ ಎಲೆಕ್ಟ್ರಾನನ್ನು ಅಟ್ರಾಕ್ಟ್ ಈಸಿಯಾಗಿ ಮಾಡಿಕೊಳ್ಳುತ್ತೆ. ಯಾಕೆ ನೀವು ಕೇಳ್ಬೋದು, ಮ್ಯಾಮ್ ಹೈಡ್ರೋಜನ್ ಸೈಜ್ ಇಸ್ ಈವನ್ ಮೋರ್ ಸ್ಮಾಲರ್ ದ್ಯಾನ್ ಆಕ್ಸಿಜನ್ ಅಲ್ವಾ, ಸ್ಟಿಲ್ ಯಾಕೆ ಆಕ್ಸಿಜನ್ ಇಸ್ ಅಟ್ರಾಕ್ಟಿಂಗ್ ಅಂತ ಹೇಳಿ. ಎಸ್, ಸೈಜ್ ಕಂಪ್ಯಾರಿಷನ್ ನೀವು ಆಲ್ಮೋಸ್ಟ್ ಕಂಪ್ಯಾರಬಲ್ ಸೈಜ್ ಇರುತ್ತೆ, ಆದರೆ ಆಕ್ಸಿಜನಲ್ಲಿ ಎಷ್ಟು ಪ್ರೋಟಾನ್ಸ್ ಇದೆ ಅಂತ ಹೇಳೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಫಸ್ಟ್ ಫ್ಯಾಕ್ಟ್ ಇಸ್ ದ ಸೈಜ್, ಸೆಕೆಂಡ್ ಫ್ಯಾಕ್ಟ್ ಸೈಜ್ ಕಂಪ್ಯಾರಬಲ್ ಆದಾಗ ದ ನೆಕ್ಸ್ಟ್ ಫ್ಯಾಕ್ಟ್ ಏನಾಗುತ್ತೆ ಅಥವಾ ಸೆಕೆಂಡ್ ಫ್ಯಾಕ್ಟ್ ಏನಾಗುತ್ತೆ, ಇಟ್ಸ್ ದಿ ಅಮೌಂಟ್ ಆಫ್ ಪ್ರೋಟಾನ್ ಪ್ರೆಸೆಂಟ್ ಇನ್ ಇಟ್. ಆಕ್ಸಿಜನ್ ಹ್ಯಾಸ್ 8 protons, hence it is more capable of attracting the electrons ಅಂತ ಹೇಳ್ಬೋದು. ಮೆನ್ಷನ್ ದ ಡಿಫ್ರೆನ್ಸ್ ಬಿಟ್ವೀನ್ ಕ್ಯಾಲ್ಸಿನೇಷನ್ ಆ್ಯಂಡ್ ರೋಸ್ಟಿಂಗ್. ಡಿಫ್ರೆನ್ಸ್ ಏನು ಕ್ಯಾಲ್ಸಿನೇಷನ್ ಮತ್ತು ರೋಸ್ಟಿಂಗ್ ಇದು? ಕ್ಯಾಲ್ಸಿನೇಷನ್ ಅಲ್ಲಿ ಯಾವಾಗಲೂ ಕೂಡ ಕಾರ್ಬೋನೇಟ್ ಅಥವಾ ಹೈಡ್ರೇಟೆಡ್ ಆಕ್ಸೈಡ್ ಓರನ್ನು ನಾವೇನು ಮಾಡ್ತೀವಿ, ಆಕ್ಸೈಡ್ ಓರ್ ಆಗಿ ಕನ್ವರ್ಟ್ ಮಾಡ್ತೀವಿ ವಿತ್ ದ ಮಿನಿಮಮ್ ಸಪ್ಲೈ ಆರ್ ಲೀಸ್ಟ್ ಸಪ್ಲೈ ಆರ್ ಆಬ್ಸೆನ್ಸ್ ಆಫ್ ಆಕ್ಸಿಜನ್. ಸೊ ಇದರಲ್ಲಿ ನಾವೇನು ಮಾಡ್ತೀವಿ, ವಿ ಹೀಟಿಂಗ್ ದ ಓರ್, ನಾಟ್ ಈಟಿಂಗ್ ದ ಓರ್, heating the ore in absence or limited supply of limited amount of oxygen. ರೋಸ್ಟಿಂಗ್ ಅಲ್ಲಿ ಏನಾಯಿತು, heating ore in the presence of oxygen, in the presence of oxygen. ಇದು ಫಸ್ಟ್ ಡಿಫ್ರೆನ್ಸ್. ಸೆಕೆಂಡ್ ಡಿಫ್ರೆನ್ಸ್ ಏನಾಯಿತು, ಇಲ್ಲಿ ಕಾರ್ಬೋನೇಟ್ ಓರ್, ಕ್ಯಾಲ್ಶಿಯಂ ಕಾರ್ಬೋನೇಟ್ ಆರ್ ಹೈಡ್ರಾಕ್ಸೈಡ್ ಓರ್, Al2O3 2 times water, ಬಾಕ್ಸೈಟ್ ಕಾರ್ಬೋನೇಟ್ ಓರನ್ನು ನಾವು ಆಕ್ಸೈಡ್ ಓರ್ ಆಗಿ ಕನ್ವರ್ಟ್ ಮಾಡ್ತೀವಿ. ರೋಸ್ಟಿಂಗಲ್ಲಿ ಮೇಯ್ನ್ ಆಗಿ ಸಲ್ಫೈಡ್ ಓರ್, ಜಿಂಕ್ ಸಲ್ಫೈಡ್ ಆಗಿರ್ಬೋದು ಅಥವಾ ಫೆರಸ್ ಸಲ್ಫೈಡ್ ಆಗಿರ್ಬೋದು, FeS2 ಆಗಿರ್ಬೋದು, ಇದನ್ನು ನಾವೇನು ಮಾಡ್ತೀವಿ, ವಿ ಕನ್ವರ್ಟ್ ಮೇನ್ಲಿ ಸಲ್ಫೈಡ್ ಓರ್ ಇಂಟು ಆಕ್ಸೈಡ್ ಓರ್ ವಿತ್ ದ ಸಪ್ಲೈ ಆಫ್ ಆಕ್ಸಿಜನ್. ಆಯಿತಾ, ಹೀಟಿಂಗ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಅಂತ ಹೇಳಿ. ಯಾ, ದಟ್ಸ್ ಆಲ್ ಫಾರ್ ದ ಮೇನ್ಸ್ ಪೇಪರ್ ಆಫ್ 2020. ನೀವು ನಿಮ್ಮ MCQ ರಿವಿಷನ್ ಪ್ರಾಪರ್ ಆಗಬೇಕು ಅಂತ ಹೇಳಿದರೆ ಯು ಕ್ಯಾನ್ ಯೂಸ್ 2021 ಪೇಪರ್, ಬಿಕಾಸ್ ಎಲ್ಲ ಕ್ವೆಶನ್ಸಲ್ಲಿ MCQ ಇದೆ. ಯು ಕ್ಯಾನ್ ಹ್ಯಾವ್ ಅ ಕ್ವಿಕ್ ರಿವಿಷನ್ ಆನ್ ಇಟ್. ನೌ ದ ಬಯಾಲಜಿ ಪಾರ್ಟ್ ಆಫ್ ದ ಸೇಮ್ ಪೇಪರ್ ವಿಲ್ ಬಿ ಡಿಸ್ಕಸ್ಡ್ ಬೈ ರಘುನಾಥ್ ಸರ್. ಥ್ಯಾಂಕ್ ಯು. ಹಾಯ್, ಹೆಲೋ ಎವ್ರಿವನ್. ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಐ ಹೋಪ್ ಯು ಆರ್ ಹ್ಯಾವಿಂಗ್ ಎ ಗ್ರೇಟ್ ಡೇ. ವೆಲ್ಕಮ್ ಟು ಫಿಸಿಕ್ಸ್ ಬಾಲಾ. ಸೊ ನಾವು ಕ್ವಶನ್ ಪೇಪರ್ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. SSLCಯಲ್ಲಿ ಯಾವ್ಯಾವ ಕ್ವಶನ್ ಪೇಪರ್ಗಳನ್ನು ಪ್ರೀವಿಯಸ್ ಇಯರಲ್ಲಿ ಯಾವ ಥರ ಕ್ವಶನ್ಸ್ ಕೇಳಿದ್ರು ಅದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಇದ್ದೀವಿ. ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಅಪ್ಕಮಿಂಗ್ ಎಕ್ಸಾಮಿನೇಷನ್. ಸೊ ಹಾಗಾಗಿ ಬಯಾಲಜಿ ಸೆಗ್ಮೆಂಟಲ್ಲಿ ಯಾವ ಕ್ವಶನ್ಸ್ನ ಕೇಳಿದ್ರು ಮತ್ತು ಯಾವ ಥರ ಆನ್ಸರ್ ಮಾಡಬೇಕು ಅಂತ ಇವಾಗ ನೋಡೋಣ. ಓಕೆನಾ? ಎಸ್. ಸೊ ಹಿಯರ್ ಆರ್ ಸಮ್ ಕ್ವಶನ್ಸ್. ಕೆಮಿಸ್ಟ್ರಿ ಮತ್ತು ಫಿಸಿಕ್ಸ್ ಪಾರ್ಟನ್ನು ಆಲ್ರೆಡಿ ನೋಡಿದರೆ ಇವಾಗ ಬಯಾಲಜಿಯಲ್ಲಿ ಯಾವ ಥರ ಕ್ವಶನ್ ಕೇಳಿದ್ರು ಮತ್ತು ಯಾವ ಥರ ಆನ್ಸರ್ ಮಾಡಬೇಕು ಅನ್ನೋದನ್ನು ತಿಳ್ಕೋಬೇಕು. ಓಕೆ, ದ ವೆರಿ ಫಸ್ಟ್ ಕ್ವಶನ್ ಇಸ್ ಹಿಯರ್, ಡಯಾಗ್ರಾಮ್ ಬೇಸ್ಡ್ ಕ್ವಶನ್. ಈ ಕ್ವಶನ್ಸ್ಗಳು ಮಿನಿಮಮ್ ಅಂತ ಹೇಳಿದ್ರು 3 to 4 ಇರುತ್ತೆ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಗಳು. ಸೊ 2 marks ಅಲ್ಲೊಂದು, 3 marks ಅಲ್ಲೊಂದು, ಇಲ್ಲ ಅಂತ ಹೇಳಿದ್ರೆ 4 marks ಅಲ್ಲೊಂದು ಇರಬಹುದು, ಇರುತ್ತೆ. 3 ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ ಆರ್ ಕಂಪಲ್ಸರಿ. ಆ್ಯಂಡ್ ಅಬ್ಸರ್ವ್ ಹಿಯರ್, ಓಕೆ, ಇನ್ ದ ಗಿವನ್ ಫಿಗರ್ ಆಫ್ ಕಾಟಲಿಡನ್ ದ ಪಾರ್ಟ್ಸ್ ಲೇಬಲ್ಡ್ A and B ರೆಸ್ಪೆಕ್ಟಿವ್ಲಿ ಆರ್. ಇಲ್ಲೊಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ ಆ್ಯಂಡ್ ದೇ ಆರ್ ಆಸ್ಕಿಂಗ್ ವಾಟ್ ಆರ್ ದೀಸ್. ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಅನ್ನೋದು ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಯು ನೋ ದಟ್ ದೀಸ್ ಆರ್ ದ ಕಾಟಲಿಡನ್ಸ್, ದಟ್ ಈಸ್ ನಥಿಂಗ್ ಬಟ್ ಎಂಬ್ರಿಯಾನಿಕ್ ಲೀವ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಫ್ರಮ್ ದೇರ್, ಸೊ 1 and 2, ಐ ಮೀನ್ ವಿ ಕ್ಯಾನ್ ಸೇ ಸೆಕೆಂಡ್ ಪಾರ್ಟ್ಸ್ ಆರ್ ಬೀಂಗ್ ಅರೈಸ್ ಆಗುತ್ತೆ. ಆ್ಯಂಡ್ ಯು ಕ್ಯಾನ್ ಸಿ ದಿಸ್ ಒನ್ ಈಸ್ ಗ್ರೋಯಿಂಗ್ ಅಪ್ವರ್ಡ್, ಮೇಲ್ಗಡೆಗೆ ಏನಾಗ್ತಾ ಇದೆ, ಗ್ರೋ ಆಗ್ತಾ ಇದೆ. ಆ್ಯಂಡ್ ದಿಸ್ ಒನ್ ಈಸ್ ಯೂಶಲಿ ಗ್ರೋ ಟುವರ್ಡ್ಸ್ ದ ಸಾಯಿಲ್. So what we used to call it as, this is the root, right? ಇದನ್ನ root ಅಂತ ಹೇಳ್ತೀವಿ. And we used to call it as the plumule. ಇದನ್ನ plumule ಅಂತ ಹೇಳ್ತೀವಿ. And this one is the root. It grows as a root. ಇದು root ಆಗಿ ಬೆಳೆಯುತ್ತೆ. And this is nothing but the radical. ಇದು radical ಆಗಿರುತ್ತೆ. ಓಕೆನಾ? ಸೊ ಹಾಗಾಗಿ plumule and the radical. So what are the answer you are expecting here?
Fruit and shoot? No. Fruit is a part of ovary. Or you can say ovary is developed into fruit. Next ಇದು part of seed ಆಗಿರುತ್ತೆ. So primary shoot and primary root. Can you say? Actually plumule ಅಂತ ಹೇಳಿದ್ರೆ ಬೇಬಿ ಶೂಟ್ ಅಥವಾ ಪ್ರೈಮರಿ ಶೂಟ್ ಅಂತ ಹೇಳ್ತೀವಿ. ಸೊ ಲೈಕ್ ವೈಸ್ ರ್ಯಾಡಿಕಲ್ ಅಂತ ಹೇಳಿದ್ರೆ ಪ್ರೈಮರಿ ರೂಟ್ ಆರ್ ಬೇಬಿ ರೂಟ್ ಅಂತ ಹೇಳ್ತೀವಿ. ಲೇಟರ್ ದೇ ಡೆವಲಪ್ಸ್ ಅಂಡ್ ಗ್ರೋ ಆಸ್ ಅ ಸ್ಟೆಮ್ ಅಂಡ್ ರೂಟ್. ಸೊ ಹಾಗಾಗಿ ದಿಸ್ ಈಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಒನ್. ಅಂಡ್ ನೆಕ್ಸ್ಟ್ ನೋಡೋಣ, ಸೆಕೆಂಡರಿ ರೂಟ್ ಅಂತ ಹೇಳ್ತಿದ್ದಾರೆ. ಫಸ್ಟ್ ಒನ್ ರೆಸ್ಪೆಕ್ಟಿವ್ಲಿ ಅಂತ ಹೇಳಿರೋದ್ರಿಂದ ಪಾರ್ಟ್ ಎ ಇಸ್ ನಾಟ್ ಅ ರೂಟ್ ಅಂಡ್ ಪಾರ್ಟ್ ಬಿ ಇಸ್ ನಾಟ್ ಅ ಶೂಟ್, ಇಟ್ಸ್ ಅ ರೂಟ್. ನೆಕ್ಸ್ಟ್ ಬಡ್ ಅಂಡ್ ಲೀಫ್ ಅಂತ ಹೇಳ್ತಿದ್ದಾರೆ. ದಿಸ್ ಇಸ್ ನಾಟ್ ದ ರೈಟ್ ಒನ್ ಅಂಡ್ ದ ರೈಟ್ ಆನ್ಸರ್ ಈಸ್ ದ ಪ್ರೈಮರಿ ಶೂಟ್ ಕಾಲ್ಡ್ plumule and the primary root is called radical. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಎರಡು ಕ್ವಶನ್ಸ್ಗಳನ್ನ ಕೇಳಿದ್ರು ಬಯಾಲಜಿ ಪಾರ್ಟಿಂದ, ಇನ್ನು ಉಳಿದ ಕ್ವಶನ್ಸ್ಗಳು ಮತ್ತೆ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿಯಿಂದ ಬಂದಿತ್ತು. ಸೊ ನೆಕ್ಸ್ಟ್ ಕ್ವಶನ್, ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ರಿಲೇಟೆಡ್ ಟು ಥೈರಾಕ್ಸಿನ್ ಹಾರ್ಮೋನ್ ಅಮಾಂಗ್ ದ ಫಾಲೋಯಿಂಗ್ ಈಸ್. ಓಕೆ, ಈ ಕೆಳಗಿನವುಗಳಲ್ಲಿ ಥೈರಾಕ್ಸಿನ್ ರಿಲೇಟೆಡ್ ಆಗಿರೋದು ಯಾವುದು ಇನ್ಕರೆಕ್ಟ್ ಆಗಿದೆ ಅಂತ ನಾವು ಹೇಳಬೇಕು. ಓಕೆ, ಯು ಮಸ್ಟ್ ನೋ ದ ಫಂಕ್ಷನ್ ಆಫ್ ಥೈರಾಕ್ಸಿನ್. ಓಕೆ, ಇದು ಪಾಸಿಟಿವ್ ಕ್ವಶನ್, ಯಾಕೆಂದ್ರೆ ಈವನ್ ದೋ ದೇ ಆರ್ ಆಸ್ಕಿಂಗ್ ಇನ್ಕರೆಕ್ಟ್ ಸ್ಟೇಟ್ಮೆಂಟ್, ಓಕೆ ಅದು ನೆಗೆಟಿವ್ ಅಂತ ಅನ್ನಿಸ್ಬೋದು. ಯಾಕೆ ನಮಗೆ ಪಾಸಿಟಿವ್ ಆಗುತ್ತೆ ಅಂತ ಹೇಳಿದ್ರೆ ಇದೇ ಥರ ಕ್ವಶನ್ ಅನ್ನ ಮುಂಚೆ ಕೇಳಬಹುದು. ಯಾವ ಥರ, ವಾಟ್ ಆರ್ ದ ಡಿಫರೆಂಟ್ ಫಂಕ್ಷನ್ಸ್ ಆಫ್ ಥೈರಾಕ್ಸಿನ್ ಅಂತ. ಸೊ ದಟ್ಸ್ ವೈ ಇಟ್ ಈಸ್ ಗಿವಿಂಗ್ 3 points ಫಾರ್ ಅಸ್. 3 ಪಾಯಿಂಟ್ಗಳನ್ನು ಕೊಡ್ತಾ ಇದೆ, ಅದಕ್ಕೆ ನಾನು ಪಾಸಿಟಿವ್ ಅಂತ ಹೇಳಿದ್ದು. ಸೊ ಇಟ್ ರೆಗ್ಯುಲೇಟ್ಸ್ ದ ಫ್ಯಾಟ್ ಮೆಟಬಾಲಿಸಮ್, ರೈಟ್? ಸೊ ಕರೆಕ್ಟ್ ಇದೆ ಅಂತ ಅನ್ಕೊಂತೀನಿ ನಾನು, ನಿಮಗೂ ಕೂಡ ಹಾಗೆ ಅನ್ನಿಸ್ಬೋದು. ಇಟ್ ರೆಗ್ಯುಲೇಟ್ಸ್ ದ ಫ್ಯಾಟ್ ಮೆಟಬಾಲಿಸಮ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಗ್ರೋತ್ ಆಫ್ ಅವರ್ ಬಾಡಿ. ಹೆನ್ಸ್ ದ ಥೈರಾಕ್ಸಿನ್ ಈಸ್ ಕಾಮನ್ಲಿ ಕಾಲ್ಡ್ ಪರ್ಸನಾಲಿಟಿ ಹಾರ್ಮೋನ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ದಿಸ್ ಇಸ್ ದ ರೈಟ್ ಒನ್. ರೈಟ್ ಒನ್ ಇನ್ ದ ಸೆನ್ಸ್ ದ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ನೆಕ್ಸ್ಟ್, ಇಟ್ಸ್ ಡಿಫಿಷಿಯನ್ಸಿ ಲೀಡ್ಸ್ ಟು ಗಾಯ್ಟರ್. ಇದು ಕಡಿಮೆ ಆದರೆ ಏನಾಗುತ್ತೆ, ಗಾಯ್ಟರ್ ಆಗುತ್ತೆ. ಯು ನೋ ದಟ್. ಅಂದರೆ ದ ಹೈಪೋಸೆಕ್ರೀಷನ್ ಆಫ್ ದ ಥೈರಾಕ್ಸಿನ್ ಹಾರ್ಮೋನ್ ಲೀಡ್ಸ್ ಟು ಗಾಯ್ಟರ್. ಅದನ್ನು ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ, ಕಡಿಮೆ ಸೆಕ್ರೀಟ್ ಆದರೆ. ಹೈಪರ್ ಸೆಕ್ರೀಷನ್ ಆಫ್ ದ ಥೈರಾಕ್ಸಿನ್ ಫ್ರಮ್ ದ ಥೈರಾಯ್ಡ್ ಗ್ಲ್ಯಾಂಡ್ that leads to another type of condition called hyperthyroidism. ಹೈಪೋಥೈರಾಯ್ಡಿಸಮ್ಗೆ ಬಂದಾಗ ವಿ ಯೂಸ್ ಟು ಸೇ ಇಟ್ ಇಸ್ ದ ಗಾಯ್ಟರ್. ಓಕೆ ಅಂತ ಹೇಳಿದ್ರೆ ಸ್ವೆಲ್ಲಿಂಗ್ ಆಫ್ ಥೈರಾಯ್ಡ್ ಗ್ಲ್ಯಾಂಡ್, ಗಂಟಲಲ್ಲಿ ಊದ್ಕೊಳ್ಳುತ್ತೆ, ಅದು ಸರಳ ಗಳಗಂಡ ರೋಗ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಸೊ ಅದು ಊದ್ಕೊಳ್ಳೋದು. ಸೊ ಇದು ಕರೆಕ್ಟ್ ಆಗಿದೆ. ಸೊ ಡಿಫಿಷಿಯನ್ಸಿ ಲೀಡ್ಸ್ ಟು ಹೈಪೋಥೈರಾಯ್ಡಿಸಮ್ ಆ್ಯಂಡ್ ದೇರ್ ಇಸ್ ಅ ಕಂಡೀಷನ್ ಇನ್ ಎವ್ರಿ ಹ್ಯೂಮನ್. ಸೊ ದಟ್ ಈಸ್ ಕಾಲ್ಡ್ ಅ ಗಾಯ್ಟರ್. ಇನ್ನೊಂದು ಬರುತ್ತೆ ಮಿಕ್ಸೆಡೆಮಾ ಅಂತ ಹೇಳಿಬಿಟ್ಟು, ಚಿಕ್ಕ ಮಕ್ಕಳಲ್ಲಿ ಕಾಸ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ನೋಡ್ಬೋದು ಇಲ್ಲಿ ಮಿಕ್ಸೆಡೆಮಾ ಮತ್ತು ಕ್ರಿಟಿನಿಸಮ್ ಅಂತ ಹೇಳಿಬಿಟ್ಟು. ಸೊ ಇಟ್ ಈಸ್ ಸೆಕ್ರೇಟೆಡ್ ಬೈ ದ ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ ಅಂತ ಹೇಳ್ತಿದ್ದಾರೆ. ಯು ನೋ ದಟ್ ಆಸ್ ದ ನೇಮ್ ಇಂಡಿಕೇಟಿಂಗ್ ಥೈರಾಕ್ಸಿನ್, ಇಟ್ ಈಸ್ ಬೀಯಿಂಗ್ ಪ್ರೊಡ್ಯೂಸ್ಡ್ ಫ್ರಮ್ ದ ಥೈರಾಯ್ಡ್ ಗ್ಲ್ಯಾಂಡ್, ನಾಟ್ ಫ್ರಮ್ ದ ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್. ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ ಇಂದ ಪ್ರೊಡ್ಯೂಸ್ ಆಗೋದು PTH ಹಾರ್ಮೋನ್, ಪ್ಯಾರಾಥೈರಾಯ್ಡ್ ಹಾರ್ಮೋನ್ ಅಥವಾ ಪ್ಯಾರಾಥಾರ್ಮೋನ್ ಅಂತ ಹೇಳ್ತೀವಿ. ಸೊ this is the incorrect statement, hence it is the right option for this question. Okay na? Last one ನೋಡೋಣ. Iodine in the food is essential for the production. Its production. ಥೈರಾಕ್ಸಿನ್ ಪ್ರೊಡಕ್ಷನ್ ಆಗಬೇಕು ಅಂತ ಹೇಳಿದ್ರೆ ನಾವು ನಮ್ಮ ಆಹಾರದಲ್ಲಿ, ಫುಡ್ಡಲ್ಲಿ ರೈಟ್ ಲೆವೆಲ್ ಆಫ್ ಅಯೋಡೈನ್ ಇರಬೇಕಾಗತ್ತೆ. ಓಕೆನಾ? ಸೊ ಅಯೋಡೈನ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ಪ್ರೊಡಕ್ಷನ್ ಆಫ್ ದ ಥೈರಾಕ್ಸಿನ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್ಸ್ಗಳು ನೋಡ್ಬೇಕು ಇವಾಗ. The rate of breathing in aquatic organisms is much faster than that seen in terrestrial organisms. Terrestrial organisms ಅಂತ ಹೇಳಿದ್ರೇನು? Organisms which lives on land. ನೆಲದ ಮೇಲೆ ಬದುಕೋ ಪ್ರಾಣಿಗಳಾಗಿರುತ್ತೆ, including human beings. So all different types of mammals you can see except that dolphin as well as the blue whale. ಅವೆಲ್ಲ ಬಿಟ್ಟರು ಎಲ್ಲವೂ ಕೂಡ ಏನಾಗಿರುತ್ತೆ, ಟೆರೆಸ್ಟ್ರಿಯಲ್ ಆಗಿರುತ್ತೆ. ಇನ್ ಅಕ್ವಾಟಿಕ್ ಅಂತ ಹೇಳಿದ್ರೆ ಆರ್ಗ್ಯಾನಿಸಮ್ಸ್ ವಿಚ್ ಲೀವ್ಸ್ ಇನ್ ವಾಟರ್, ನೀರಿನಲ್ಲಿ ಬದುಕೋದು. ದೇ ನೀಡ್ ಟು ಬ್ರೀತ್ ಫಾಸ್ಟ್. ವೈ? ದೇ ಆರ್ ಸೇಯಿಂಗ್ ಯಾಕೆ ಅಂತ ಕೇಳ್ತಿದ್ದಾರೆ. ಸೊ ನೌ ವಿ ನೀಡ್ ಟು ರೈಟ್ ದ ಆನ್ಸರ್. ಸೊ ಯಾಕಿರ್ಬೋದು? ಯಾಕೆ ಅಂತ ಹೇಳಿದ್ರೆ ದ ಅಮೌಂಟ್ ಆಫ್ ಡಿಸಾಲ್ವ್ಡ್ ಆಕ್ಸಿಜನ್ ಪ್ರೆಸೆಂಟ್ ಇನ್ ದ ವಾಟರ್ ಈಸ್ ಫೇರ್ಲಿ ಲೋ ವೆನ್ ಕಂಪೇರ್ಡ್ ದ ಫ್ರೀ ಆಕ್ಸಿಜನ್ ಪ್ರೆಸೆಂಟ್ ಇನ್ ದ ಅಟ್ಮಾಸ್ಫಿಯರ್. ಐ ಆಮ್ ಜಸ್ಟ್ ರೈಟಿಂಗ್ ಹಿಯರ್. ವಾಟ್ಸ್ ದಟ್? The amount of water, the amount of dissolved oxygen. Let me write completely. The amount of dissolved oxygen present in water is
ವೇಸ್ಟ್ ಥರ ಕಾಣಿಸುತ್ತಾ ಅದು? ಎಸ್, ವಿ ಕ್ಯಾನ್ ರೈಟ್ ಇಟ್ ಆಸ್ ವಾಟರ್ ಈಸ್ ಫೇರ್ಲಿ ಲೋ, ಈಸ್ fairly low when compared to the oxygen present in the atmosphere, ಅಂತ ಹೇಳ್ತಾ ಇದ್ದೀವಿ. ಸರ್ ಆಗಿದ್ರೆ ಅದರಿಂದ ಏನಾಗುತ್ತೆ? ಅಟ್ಮಾಸ್ಫಿಯರ್ ಅಲ್ಲಿ ಜಾಸ್ತಿ ಇದ್ರೆ ಏನು? ಬಿಕಾಸ್ ದೇ ನೀಡ್ ಟು ರೆಸ್ಪೈರ್, ದೇ ನೀಡ್ ಟು ಬ್ರೀದ್ ಮೋರ್ ಅಂಡ್ ಮೋರ್ ಟು ಟೇಕ್ ಅಪ್ ಮೋರ್ ಆಕ್ಸಿಜನ್ ವಿಚ್ ಈಸ್ ಫೇರ್ಲಿ ಲೋ ಇನ್ ದ ವಾಟರ್. ನೀರಿನಲ್ಲಿ ಕಡಿಮೆ ಆಕ್ಸಿಜನ್ ಇದೆ, ಅದು ಕೂಡ ಡಿಸಾಲ್ವ್ಡ್ ಸ್ಟೇಟಲ್ಲಿ ಇದೆ. ಅದನ್ನು ತಗೋಬೇಕು ಅಂತ ಹೇಳಿದ್ರೆ ದೇ ನೀಡ್ ಟು ಬ್ರೀದ್ ಫಾಸ್ಟರ್. ಬಟ್ ನಾವು ಏನು ಮಾಡ್ತೀವಿ? ವಿ ಆರ್ ಬ್ರೀದಿಂಗ್ ಕಾಮ್ ವೇ. ಸೊ ಅದು ಕೂಡ ಎಷ್ಟಪ್ಪ ಅಂತ ಹೇಳಿದ್ರೆ 12 to 17 per minute. ನಾವು ನಿಧಾನವಾಗಿ ಉಸಿರಾಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಆನ್ಸರ್ ಏನು ಬರೀಬೇಕು? ಸೊ ಯು ನೀಡ್ ಟು ರೈಟ್ ದ ಅಮೌಂಟ್ ಆಫ್ ಡಿಸಾಲ್ವ್ಡ್ ಆಕ್ಸಿಜನ್ ಪ್ರೆಸೆಂಟ್ ಇನ್ ದ ವಾಟರ್ ಈಸ್ ಫೇರ್ಲಿ ಲೋ ಇನ್ ವಾಟರ್, okay, when compared to the oxygen present in the atmosphere or free oxygen present in the atmosphere. So to take up that dissolved oxygen, less amount of oxygen, they need to breathe faster when compared to terrestrial organism. That's the right answer. I mean, this is how you need to write. Next, the gene for brown colored hair is recessive over the gene for black colored hair anta ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಎರಡು ಜೀನ್ ಇದೆ. So one gene is controlling the black colored hair. So another gene is controlling the brown colored hair. So we are writing black colored hair. Okay, black colored hair. And second one is the brown colored hair. So now they are saying brown colored hair is recessive. Idu recessive agide. So we are writing it as ಆಮೇಲೆ ಬರೆಯೋಣ. And obviously the black is the dominant one. ಅದು ಏನಾಗಿರುತ್ತೆ? ಡಾಮಿನೆಂಟ್ ಆಗಿದೆ. ರಿಸೆಸಿವ್ ಓವರ್ ದ ಜೀನ್ ಫಾರ್ ಅ ಬ್ಲ್ಯಾಕ್ ಕಲರ್ಡ್. ಸೊ ಬ್ಲ್ಯಾಕ್ಗೆ ನಾವು ಡಾಮಿನೆಂಟ್ ಆಗಿರೋದ್ರಿಂದ ಬಿ ಅಂತ ಬರಿತಾ ಇದ್ದೀವಿ. ಆ್ಯಂಡ್ ದಿಸ್ ಈಸ್ ದ ರಿಸೆಸಿವ್ ಒನ್. ಐ ಆಮ್ ಜಸ್ಟ್ ರೈಟಿಂಗ್ ದ ಸ್ಮಾಲ್ ಬಿ. ಓಕೆ, ಆಸ್ ಇಟ್ ಇಸ್ ಎ ರಿಸೆಸಿವ್. ಸೊ ನೆಕ್ಸ್ಟ್, ವಾಟ್ ಈಸ್ ದ ಹೇರ್ ಕಲರ್ ಆಫ್ ಎ ಪರ್ಸನ್ ಹೂ ಹ್ಯಾಸ್ ಇನ್ಹೆರಿಟೆಡ್ ಜೀನ್ for brown colored hair from mother and black colored hair from the father? So ivaru father agidare, black colored hair, and brown colored hair mother agirodrinda. So what is the gene we are expecting here? What is the gene inherited to the person, and who is getting the gene from these two parents? ಯಾವುದು ಬರಬಹುದು? ಸೊ ನಿಮಗೆ ಗೊತ್ತಿದೆ ಏನೇನು ಬರಿಬೇಕು ಅಂತ ಹೇಳಿಬಿಟ್ಟು. and only one gamete receiving here, only one type of gamete we are receiving in the gametes. Okay, law of segregation gottide nimge. And finally, so when they combined, so we are getting dissimilar pair of alleles. This gene is responsible for black colored hair. So black colored hair istella baribeka sir? No, you can write black colored hair anta baradru saku. So ಏನಂತ ಬರಬೇಕು ಅವಾಗ? The black colored hair of, the person who is inherited gene from these two parents. So his hair color is black anta bariಬಹುದು. So black color ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಬಿ ಅನ್ನೋದು ಡಾಮಿನೆಂಟ್ ಆಗಿರುತ್ತೆ. So that is the factor which is suppressing the other one. Okay, this is the small b ಅನ್ನೋದು ಏನಾಗಿರುತ್ತೆ? That is masked by itself by the dominant one. Dominant ಇಂದ masked ಆಗಿರುತ್ತೆ. So the black colored is inherited. Next, the body temperature of frogs and lizards depend on temperature in the environment. Justify. So you know the different types of what is that? Vertebrates. Vertebrates ಗೊತ್ತಿದೆ ನಿಮ್ಗೆ ಯಾವ್ಯಾವುದು? ಫಿಶಸ್, ಆಂಫಿಬಿಯನ್ಸ್, ನೆಕ್ಸ್ಟ್ ರೆಪ್ಟೈಲ್ಸ್, ಬರ್ಡ್ಸ್ ಅಂಡ್ ಮ್ಯಾಮಲ್ಸ್. 5 ನಾವು ಕಾಮನ್ ಆಗಿ ಕ್ಲಾಸಿಫೈ ಮಾಡೋದು. ದೀಸ್ ಆರ್ ದ ಕ್ಲಾಸಸ್ ಆಫ್ ವರ್ಟಿಬ್ರೇಟ್ಸ್. ಬಟ್ ರಿಮೆಂಬರ್ ದೇ ಆರ್ ಆಸ್ಕಿಂಗ್ ಫ್ರಾಗ್ಸ್ ಅಂಡ್ ಲಿಸರ್ಡ್ಸ್. ಸೊ ಫ್ರಾಗ್ಸ್ ಅಂಡ್ ಲಿಸರ್ಡ್ಸ್ ಇವುಗಳಲ್ಲಿ the body temperature depend on the temperature of the environment. Justify. You know it's completely based on the circulation ಮೇಲೆ ಡಿಪೆಂಡ್ ಆಗಿರುತ್ತೆ. Both frogs and lizards have 3-chambered hearts. ಓಕೆನಾ? ಸೊ ನಿಮಗೆ ನೆನಪಿರಬೇಕು ಇನ್ನೊಂದು ಏನಂತ ಹೇಳಿದ್ರೆ crocodile is having incomplete or you can say partially
what is that, segregated septum is there, which is present in the ventricle. You can say 4-chambered heart is present in crocodile. ಅದನ್ನ ಬಿಟ್ಟರೆ ಎಲ್ಲ ರೆಪ್ಟೈಲ್ಸ್ಗಳೇನಾಗಿರುತ್ತೆ 3-chambered heart ಇರುತ್ತೆ. ಓಕೆ, ನೌ ಈ 3 ಚೇಂಬರ್ ಇದೆ ಅಂತ ಹೇಳಿದ್ರೆ ಈ 3 ಚೇಂಬರ್ ಏನಾಗಿರುತ್ತೆ, ಸೊ ಔಟ್ ಆಫ್ these 3 chambers you can see 2 are auricles, 2 auricles ಗಳಾಗಿರುತ್ತೆ. We used to call it as a atria, and only 1 ventricle is there. Even though one is receiving deoxygenated blood, another one is receiving the oxygenated blood. So finally they need to mix up here. Eradu mix up agutte. So due to the mixing up of oxygenated and deoxygenated blood, due to mixing up of oxygen rich blood and the carbon dioxide rich blood. Okay, so they do not maintain the constant body temperature. ಅವುಗಳು ಕಾನ್ಸ್ಟೆಂಟ್ ಬಾಡಿ ಟೆಂಪರೇಚರ್ನ ಮೇಂಟೈನ್ ಮಾಡಲ್ಲ. ಹೆನ್ಸ್ ದೇರ್ ಬಾಡಿ ಟೆಂಪರೇಚರ್ ಡಿಪೆಂಡ್ಸ್ ಆನ್ ದ ಸರೌಂಡಿಂಗ್ ಟೆಂಪರೇಚರ್. ಅಂದರೆ ಸರೌಂಡಿಂಗ್ ಟೆಂಪರೇಚರ್ ಹೇಗೆ ಚೇಂಜ್ ಆಗುತ್ತೋ ಅವುಗಳ ಬಾಡಿ ಟೆಂಪರೇಚರ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಬಟ್ birds and mammals, we are having 4-chambered heart. So it is enough to segregate or separate both oxygenated and deoxygenated blood separately. Separating that efficiently, separate ಮಾಡುತ್ತೆ, so that there is no mixing up. ಎರಡೂ ಕೂಡ ಮಿಕ್ಸ್ ಅಪ್ ಆಗಲ್ಲ. ಸೊ ಅವಾಗ ಏನಾಗುತ್ತೆ, ಎಫಿಷಿಯೆಂಟ್ಲಿ ಇಟ್ ಸಪ್ಲೈಸ್ ದ ಆಕ್ಸಿಜನ್ ಟು ಈಚ್ ಅಂಡ್ ಎವ್ರಿ ಪಾರ್ಟ್ ಆಫ್ ಅವರ್ ಬಾಡಿ ಟು ಜನರೇಟ್ ಮೋರ್ ಎನರ್ಜಿ, ಅಂಡ್ ದಿಸ್ ಎನರ್ಜಿ ಈಸ್ ವೆರಿ ಹೆಲ್ಪ್ಫುಲ್ ಟು ಮೇಂಟೈನ್ ಅವರ್ ಕಾನ್ಸ್ಟೆಂಟ್ ಬಾಡಿ ಟೆಂಪರೇಚರ್. ಓಕೆ, ಹಾಗಾಗಿ ಇಲ್ಲಿ ನಾನು ಆಕ್ಸಿಜನ್ ರಿಚ್ ಬ್ಲಡ್ ಅಂತ ಬರೆದ್ರೆ, ಸೊ ಐ ಹ್ಯಾವ್ ರಿಟನ್ 2 times. ಓಕೆ, ಆಕ್ಸಿಜನ್ ರಿಚ್ ಬ್ಲಡ್ ಅಂತ ಬರೆದ್ರೆ ಅದು ಆಕ್ಸಿಜನೇಟೆಡ್ ಬ್ಲಡ್, and this is nothing but deoxygenated blood. So that's why they are not able to maintain the constant body temperature. Their body temperature varies according to the surrounding temperature ಅಂತ ಬರಿಬೇಕಾಗುತ್ತೆ. Okay, next ನೋಡೋಣ. As energy moves progressively through various trophic levels of food chain, it is no longer available to the previous level. Give reason. You know the food chain? 2 marks ಕೇಳಿದ್ದಾರೆ. Food chain ಅಂತ ಹೇಳಿದ್ರೆ ಏನು? Here trophic levels are very essential to carry the energy from one to another. ಅಲ್ಲಿ ಟ್ರಾಫಿಕ್ ಲೆವೆಲ್ಸ್ಗಳಿರುತ್ತೆ. ಫುಡ್ ಚೈನ್ ಅಂತ ಹೇಳಿದ್ರೆ ದ ಪ್ರಾಸೆಸ್ ಆಫ್ ಟ್ರಾನ್ಸ್ಫರ್ ಆಫ್ ಎನರ್ಜಿ ಫ್ರಮ್ ಒನ್ ಟ್ರಾಫಿಕ್ ಲೆವೆಲ್ ಟು ಅನದರ್ ಟ್ರಾಫಿಕ್ ಲೆವೆಲ್ ಇನ್ ದ ಫಾರ್ಮ್ ಆಫ್ ಫುಡ್ ಈಸ್ ನಥಿಂಗ್ ಬಟ್ ಫುಡ್ ಚೈನ್. ದೇ ಆರ್ ಆಸ್ಕಿಂಗ್, ಓಕೆ, ಇಲ್ಲೇನಾಗ್ತಾ ಇದೆ, ಎನರ್ಜಿ ಮೂವ್ಸ್ ಪ್ರೋಗ್ರೆಸಿವ್ಲಿ ಥ್ರೂ ದ ವೇರಿಯಸ್ ಟ್ರಾಫಿಕ್ ಲೆವೆಲ್ ಆಫ್ ಫುಡ್ ಚೈನ್ ಈಸ್ ನೋ ಲಾಂಗರ್ ಅವೈಲಬಲ್ ಟು ದ ಪ್ರೀವಿಯಸ್ ಲೆವೆಲ್. ಒಂದು ಎಕ್ಸಾಂಪಲ್ ತೆಗೆದುಕೊಳ್ಳೋಣ. ಓಕೆ, ದ ಬೆಸ್ಟ್ ಎಕ್ಸಾಂಪಲ್ ಯು ನೋ ದಟ್, ಯಾವುದಾದ್ರೂ ತೆಗೆದುಕೊಳ್ಳಿ. ಸೊ ಫಸ್ಟು ಇಲ್ಲಿಂದ ಶುರು ಮಾಡೋಣ. ಗ್ರಾಸ್ ಇದೆ, ಓಕೆ, ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ವಿ ಆರ್ ರೈಟಿಂಗ್ ದ ರ್ಯಾಬಿಟ್, ಆ್ಯಂಡ್ ಡೈರೆಕ್ಟ್ಲಿ ವಿ ಆರ್ ರೈಟಿಂಗ್ ದ ಫಾಕ್ಸನ್ನು ಬರಿತಾ ಇದ್ದೀವಿ. ಸಿ ಹಿಯರ್, ಓಕೆ, ಏನಾಗುತ್ತೆ ಇವಾಗ ಇಲ್ಲಿ ಒಂದು ಇದು ಹರ್ಬಿವೋರ್ಸ್ ಆರ್ ಗ್ರೇಸಿಂಗ್ ಫುಡ್ ಚೈನ್ ಅಂತ ಹೇಳ್ತೀವಿ. ಸೊ ವೇರ್ ದ ಫುಡ್ ಚೈನ್ ಸ್ಟಾರ್ಟ್ಸ್ ವಿತ್ ಪ್ರೊಡ್ಯೂಸರ್, or you can say the first trophic level is occupied by the grazing animal or herbivores animal. ಅದಕ್ಕದನ್ನ herbivores food chain ಅಂತ ಹೇಳ್ಬೋದು. ಸೊ ಇಲ್ಲಿ ಏನಾಗುತ್ತೆ ಇವಾಗ, the energy which is coming from the sun, okay, that is traveling to the, plants are utilizing the energy. ಅದನ್ನ ಪಾರ್ ಅಂತ ಹೇಳ್ತೀವಿ, photosynthetically active radiation. ಸೊ ಅದನ್ನ ಯುಟಿಲೈಸ್ ಮಾಡ್ಕೊಳ್ತಾ ಇದೆ. This energy will never revert to the sun. ಅದು ಸನ್ಗೆ ಮತ್ತೆ ಹೋಗೋಲ್ಲ. So you can erase this. That will never revert to the sun. ಮತ್ತೆ ಹಿಂದೆ ಹೋಗಲ್ಲ. ಓಕೆನಾ? ನೆಕ್ಸ್ಟ್, the energy which is passing from grass to rabbit will never goes back. ಮತ್ತೆ ಹಿಂದೆ ಹೋಗಲ್ಲ. ಯಾಕೆ ಅಂತ ಕೇಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, from every trophic level, so only 10% of energy is being transferred. 10% ಮಾತ್ರ ಏನಾಗುತ್ತೆ, ಟ್ರಾನ್ಸ್ಫರ್ ಆಗುತ್ತೆ. ಜೊತೆಗೆ 90% ಆಫ್ ಎನರ್ಜಿ ವಿಲ್ ಬಿ ಲಾಸ್ಟ್ ಇನ್ ದ ಫಾರ್ಮ್ ಆಫ್ ಹೀಟ್. ಸೊ ಇಲ್ಲೂ ಕೂಡ 10% ಎನರ್ಜಿ ಏನಾಗುತ್ತೆ, ಪಾಸ್ ಆಗುತ್ತೆ. 90% ಆಫ್ ಎನರ್ಜಿ ವಿಲ್ ಬಿ ಲಾಸ್ಟ್ ಇನ್ ದ ಫಾರ್ಮ್ ಆಫ್ ಹೀಟ್. ಸೊ ದಟ್ ಎನರ್ಜಿ ಗೋಸ್ ಆನ್ ಡಿಕ್ರೀಸಸ್ ಇನ್ ದ ಸಕ್ಸೆಸಿವ್ ಟ್ರಾಫಿಕ್ ಲೆವೆಲ್. ಆಸ್ ಇಟ್ ಗೋಸ್ ಇನ್ ದ ಸಕ್ಸೆಸಿವ್ ಟ್ರಾಫಿಕ್ ಲೆವೆಲ್, ಇಟ್ ಗೆಟ್ ಡಿಕ್ರೀಸಸ್, ಕಡಿಮೆ ಆಗುತ್ತೆ. ಸೊ ಇಟ್ ವಿಲ್ ನೆವರ್ ರಿವರ್ಟ್ ಬ್ಯಾಕ್, ಆ್ಯಂಡ್ ಇಟ್ ಈಸ್ ಆಲ್ವೇಸ್ ಯೂನಿಡೈರೆಕ್ಷನಲ್. ಇಟ್ಸ್ ಆಲ್ವೇಸ್ ಯೂನಿಡೈರೆಕ್ಷನಲ್. ಸೊ ಇದನ್ನೇ ನೀವು ಬರಿಬೇಕು ಫಸ್ಟು. ಓಕೆ, so the energy flow in an ecosystem in the food chain, it's always unidirectional. Okay, and the energy which is coming from the sun to producer,
ಇಟ್ ವಿಲ್ ನೆವರ್ ರಿವರ್ಟ್ ಬ್ಯಾಕ್, ಮತ್ತೆ ಹೋಗಲ್ಲ. ನೆಕ್ಸ್ಟ್ ಪಾಯಿಂಟ್, ಓನ್ಲಿ 10% ಆಫ್ ಎನರ್ಜಿ ಇಸ್ ಬೀಂಗ್ ಟ್ರಾನ್ಸ್ಫರ್ಡ್ ಟು one trophic level to another trophic level, so that energy never gonna revert back. ಓಕೆ, ಅದು ಮತ್ತೆ ಹಿಂದೆ ಹೋಗಲ್ಲ. 90% ಏನಾಗುತ್ತೆ, ಲಾಸ್ಟ್ ಆಗುತ್ತೆ ಅಂತ ಬರಿಬೇಕಾಗುತ್ತೆ. ಸೊ ದಟ್ಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್, ಡ್ರಾ ದ ಡಯಾಗ್ರಾಮ್ ಶೋಯಿಂಗ್ ದ ಜರ್ಮಿನೇಷನ್ ಆಫ್ ಪೋಲೆನ್ ಆನ್ ಸ್ಟಿಗ್ಮಾ ಅಂಡ್ ಲೇಬಲ್ ದ ಪೋಲೆನ್ ಟ್ಯೂಬ್. ಪೋಲೆನ್ ಟ್ಯೂಬ್ ಅನ್ನು ಲೇಬಲ್ ಮಾಡಬೇಕು. ಯಾವ್ಯಾವುದು ಈ ಡಯಾಗ್ರಾಮ್ಗಳು 2 ಮಾರ್ಕ್ಸ್ ಕೇಳ್ತಿದ್ದಾರೆ? ತುಂಬ ಈಸಿ ಆಗಿರೋದು, ಬಟ್ ಆದರೂ 2 ಮಾರ್ಕ್ಸ್ ಸಿಗ್ತಾ ಇದೆ. ಅದರಲ್ಲೂ 1 ಮಾರ್ಕ್ ಯಾವುದಕ್ಕೆ? ನೀವು ಲೇಬಲ್ ಮಾಡೋದಕ್ಕೆ. ಅದನ್ನೇ ಲೇಬಲ್ ಮಾಡಬೇಕು, ಅದೇ ಪಾರ್ಟನ್ನ ಲೇಬಲ್ ಮಾಡಬೇಕು. ಇನ್ನು 1 ಮಾರ್ಕ್ ಯಾವುದಕ್ಕೆ? ನೀವು ಡಯಾಗ್ರಾಮ್ ಬರೆಯೋದಕ್ಕೆ. ಸೊ ಆ ಡಯಾಗ್ರಾಮ್ನ ನೀಟಾಗಿ ಬರೀರಿ. ಸೊ 1 ಮಾರ್ಕಿಗೆ ಅಷ್ಟು ನೀಟಾಗಿ ಬರೀಬೇಕಾ ಸರ್? ಸ್ಟ್ರಕ್ಚರ್ ಈಸ್ ಇಂಪಾರ್ಟೆಂಟ್. ಅಂದರೆ ಅಷ್ಟು ನೀಟ್ನೆಸ್ ಇಲ್ಲದೇ ಇದ್ರೂ ಎಲ್ಲ ಸ್ಟ್ರಕ್ಚರ್ಗಳು ಇರಬೇಕು. ಸೊ ನಿಮಗೆ ಗೊತ್ತಿದೆ ಯಾವ್ಯಾವುದನ್ನು ಕೇಳ್ತಾ ಇದ್ದಾರೆ. ಪ್ರೀವಿಯಸ್ ಲಾಸ್ಟ್ 2 ಕ್ವಶನ್ ಪೇಪರಲ್ಲೂ ಕೂಡ ನಾವು ಡಿಸ್ಕಸ್ ಮಾಡಿದ್ದು. ಸಿಂಪಲ್ ಕ್ವಶನ್ಸ್ಗಳನ್ನ, ಸಿಂಪಲ್ ಡಯಾಗ್ರಾಮ್ನ ಏನು ಮಾಡ್ತಾರೆ, ಇಲ್ಲಿ ಕೇಳ್ತಾರೆ. ಓಕೆನಾ? ಸೊ ಈಗ ಬ್ರೈನ್ ಕೇಳಲ್ಲ. ಎಕ್ಸ್ಕ್ರಿಟರಿ ಸಿಸ್ಟಮ್ ಲಾಸ್ಟ್ ಕ್ವಶನಲ್ಲಿ ಡಿಸ್ಕಸ್ ಮಾಡಿದ್ದು. ಎಕ್ಸ್ಕ್ರಿಟರಿ ಸಿಸ್ಟಮನ್ನು ಬರೆದು ಯುರೇಟರ್ನ ಲೇಬಲ್ ಮಾಡಿ ಅಂತ ಕೇಳಿರ್ತಾರೆ. ಫ್ಲವರ್ ಡಯಾಗ್ರಾಮ್ನ ಬರೆದು ಓವೇರಿಯನ್ನ ಲೇಬಲ್ ಮಾಡಿ ಅಂತ ಕೇಳಿದ್ರು. ಒಂದೊಂದೇ ಪಾರ್ಟು, ಅದು ಸಿಂಪಲ್ ಡಯಾಗ್ರಾಮ್. ಬ್ರೈನನ್ನು ಯಾವಾಗಲೂ 4 ಮಾರ್ಕ್ಸ್ಗೆ ಕೇಳೋದು. ಪ್ರಾಕ್ಟೀಸ್ ಮಾಡಿ ಬ್ರೈನ್ ಕೇಳ್ತಾರೆ. In a male reproductive system, female reproductive system, they never gonna ask you to draw the diagram, but they will ask you to explain the different parts. ಬೇರೆ ಪಾರ್ಟ್ಸ್ಗಳನ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಾರೆ. ಯಾವ್ಯಾವ್ದು ನೋಡೋಣ ಇವಾಗ. ಓಕೆನಾ? ಸೊ ಅದೇ ಥರ ಬೇರೆ ಡಯಾಗ್ರಾಮ್ಸ್ಗಳಿದೆ. ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್, ಅದನ್ನು 2 ಮಾರ್ಕ್ಸಿಗೆ ಕೇಳಲ್ಲ. ದೇ ವಿಲ್ ಆಸ್ಕ್ ಫಾರ್ 4 ಮಾರ್ಕ್ಸ್. ಓಕೆನಾ? ಅವರೇ ಕೇಳ್ತಾರೆ, 2 ಲೇಬಲ್ಗಳನ್ನ ಕೊಟ್ಬಿಟ್ಟು ಇದನ್ನೇ ಲೇಬಲ್ ಮಾಡಿ ಅಂತ ಕೇಳ್ತಾರೆ. ಇಂಡೈರೆಕ್ಟಾಗಿ ಕೇಳ್ಬೋದು ಫಂಕ್ಷನ್ ಕೊಟ್ಬಿಟ್ಟು. ಸೊ ಹಾಗಾಗಿ ಅವ್ರು ಕೇಳ್ತಾ ಇರೋದು ಇವಾಗ germination of pollen over the stigma. So diagram, you know that. Okay, as we have written, we need to draw the stigma as well as the style. Okay, ನಿಮ್ಮ ಬುಕ್ಕಿನಲ್ಲಿ ಇದೇ ಥರದ್ದು ಹೊಡೆದಾಗಿ ಕೊಟ್ಟಿರೋದ್ರಿಂದ ಬರಿತಾ ಇದ್ದೀನಿ. ಸೊ ಸ್ಟಿಗ್ಮಾ ಇದೆ, ಸ್ಟೈಲ್ ಇದೆ, ಆ್ಯಂಡ್ ದ ಓವೆರಿ ಇದೆ. ಸೊ ಇನ್ಸೈಡ್ ದ ಓವೆರಿ, ಯು ನೋ, ಓಕೆ, ವಾಟ್ ಈಸ್ ದ್ಯಾಟ್? ದೇರ್ ಈಸ್ ಅ ಓವ್ಯೂಲ್. ಇಲ್ಲೊಂದು ಓವ್ಯೂಲ್ ಇದೆ. Okay, we are writing like this. Okay, and finally we are writing the funicle which get attaches to the placenta. So that's the stalk. Okay, simple agiro diagram idu. And you know the different labels. Adra adukku munche illi baribekagirodu 2 or 3 pollens. So one is the normal pollen, second one is the partially germinated pollen, and the third one is, that's very important, we are writing the pollen tube which is reaching the ovary. Okay, so through the style ಮುಖಾಂತರ ಹೋಗ್ತಾ ಇದೆ. Okay, now you know the different parts. Stigma parts ಗಳು ಗೊತ್ತು. ಇದೇನಿದು? ರಿಸೆಪ್ಟಿವ್ ಪಾರ್ಟ್, ಸ್ಟಿಕ್ಕಿ ಪಾರ್ಟ್ ಆಫ್ ದ ಕಾರ್ಪೆಲ್ ಈಸ್ ಕಾಲ್ಡ್ ಸ್ಟಿಗ್ಮಾ. ಇದು ಸ್ಟಿಗ್ಮಾ ಆಗಿರುತ್ತೆ. And the long extension which holds the stigma arises from the ovary. That's nothing but style. Now this is the ovary. And inside the ovary you can see the ovule ide. Now they are asking to label the pollen tube. This is the pollen tube. So you need to label this one only. Adanne label ಮಾಡಬೇಕು, mark ಮಾಡಿ. So remember, if you are labeling all the different parts except pollen tube, you will lose the marks. If they are asking to label the ovary, then you have to focus the ovary. If they are asking to label the ovule, then you have to focus the ovule. Okay na? So this is the diagram you have to write. And in 2 marks diagrams ಗಳನ್ನ ನಾವಾಗಲೇ ಹೇಳಿದಾಗನೇ ಎಕ್ಸ್ಕ್ರಿಟರಿ ಸಿಸ್ಟಮ್ ಅಲ್ಲಿ ಕಿಡ್ನೀಸ್ಗಳನ್ನ ಬರೆದು ಯುರೇಟರ್, ಯೂರಿನರಿ ಬ್ಲಾಡರ್ನ ಬರಿಬೋದು. ಸೊ ಅದೇ ಥರ ಫ್ಲವರಲ್ಲಿ ಬೇರೆ ಪಾರ್ಟ್ಸ್ಗಳನ್ನ ಕೇಳ್ಬೋದು. ಪೆಟಲ್ಸು, ಕೇಲಿಕ್ಸು, ಪೆಡಿಸೆಲ್ ಆ ಥರ ಕೇಳ್ಬೋದು. ಸೊ ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್, explain the significant functions of each structure in human male reproductive system. 3 marks question. Human male reproductive system. So ಈಗ ನಮಗೆ ಅಲ್ಲಿ ಗೊತ್ತಾಗ್ತಾ ಇದೆ what are the different parts present in human male reproductive system. Primary sex organs, secondary sex organs, and also final one, external genitalia. Primary sex organs ಯಾವುದು? And we are discussing about the very first question. So ಯಾವುದದು? Testicles or testis. Okay na? So these are the primary sex organs. These are the site where the spermatogenesis or gametogenesis occur. They produce. So ಅವ್ರು ಕೇಳ್ತಾ ಇರೋದು ಫಂಕ್ಷನ್ ಕೂಡ.
ಸ್ಟ್ರಕ್ಚರ್ ಮತ್ತು ಫಂಕ್ಷನ್. ಸೊ ಹಾಗಾಗಿ ನೀವು ಬರಿಬೇಕು. ಸೊ ಇಟ್ ಆಕ್ಟ್ಸ್ ಆಸ್ ಎ ಹೆಟಿರೋಕ್ರೈನ್ ಗ್ಲ್ಯಾಂಡ್. ದೇ ಪ್ರೊಡ್ಯೂಸ್ ಸಮ್ ಕೆಮಿಕಲ್ಸ್ or they produce some gametes along with some hormones like androgen and testosterone. So that's why you need to write. So this is the place where the gametogenesis takes place. So hagagi gametogenesis agutte. Genesis agutte. Gametogenesis anta helidre production of gametes. Production of gametes. So yav gametes produce agutte melinda, and you know they are called sperms. Sperms anna produce ಮಾಡುತ್ತೆ. And also, as I said, it acts as an endocrine gland by producing what? Some kind of hormones called androgen. It also produces androgen. Sorry. It also produces hormones called androgen. And one of the most common androgen is called testosterone. Testosterone anta ಹೇಳ್ತೀವಿ. So ಅದು ಮಸ್ಕುಲೈನ್ ಕ್ಯಾರೆಕ್ಟರ್ನ ಮೇಂಟೈನ್ ಮಾಡ್ತಾ ಇರುತ್ತೆ, ಕಂಟ್ರೋಲ್ ಮಾಡ್ತಾ ಇರುತ್ತೆ, ಗಂಡಸಿನ ಲಕ್ಷಣಗಳನ್ನು ಕಂಟ್ರೋಲ್ ಮಾಡುತ್ತೆ. ಸೊ ನೆಕ್ಸ್ಟ್ ಅದಾದಮೇಲೆ ಸೊ ಡಿಫ್ರೆಂಟ್ ಆರ್ಗನ್ಸ್ ಅಂತ ಕೇಳಿರೋದ್ರಿಂದ ವಿ ನೀಡ್ ಟು ಟಾಕ್ ಅಬೌಟ್ ದ ಆಕ್ಸೆಸರಿ ಡಕ್ಟ್ಸ್ ಅಂಡ್ ಗ್ಲ್ಯಾಂಡ್ಸ್. ಸೊ ಆಕ್ಸೆಸರಿ ಡಕ್ಟ್ಸ್ಗಳಿಗೆ ಬಂದಾಗ ಯಾವುದಿರುತ್ತೆ? ಯು ನೋ ವ್ಯಾಸ್ ಡಿಫರೆನ್ಸ್. ಅಂಡ್ ರಿಮೆಂಬರ್, ವ್ಯಾಸ ಇಫರೆನ್ಷಿಯಾ ಇಸ್ ಡಿಫರೆಂಟ್, ವ್ಯಾಸ್ ಡಿಫರೆನ್ಸ್ ಇಸ್ ಡಿಫರೆಂಟ್. ಟೆಸ್ಟಿಕಲ್ ಇಂದ ಪೆನಿಸ್ಗೆ ಮಧ್ಯದಲ್ಲಿ ಬೇಕಾದಷ್ಟು ಡಕ್ಟ್ಗಳಿದೆ. These are the tube-like structure which carry the sperm from testicles to the penis. ಯಾವ್ಯಾವ್ದಿರುತ್ತೆ? Retate testis ಇರುತ್ತೆ. ಓಕೆನಾ? ದಟ್ ಈಸ್ ಪ್ರೆಸೆಂಟ್ ನಿಯರ್ ದ ಟೆಸ್ಟಿಕಲ್ಸ್. ಓಕೆ, ಅದಾದ್ಮೇಲೆ ವ್ಯಾಸ ಇಫರೆನ್ಷಿಯಾ, ಎಪಿಡೈಡೆಮಿಸ್, ವ್ಯಾಸ್ ಡಿಫರೆನ್ಸ್, ಯುರೇಥ್ರಾ, ಅಂಡ್ ಫೈನಲಿ ದಟ್ ಗೋಸ್ ಔಟ್ ಟು ದ ಯುರೇಥ್ರಾ. ಅಂದ್ರೆ ಅಲ್ಲಿ ಏನಾಗಿರುತ್ತೆ? ನಾರ್ಮಲ್ ಆಗಿ ದಟ್ ಈಸ್ ವೆರಿ ಎಸೆನ್ಷಿಯಲ್ ಟು ಅಡ್ಮಿನಿಸ್ಟ್ರೇಟ್ ದ ಸ್ಪರ್ಮ್ ಇನ್ ಟು ದ ಫೀಮೇಲ್ ಜೆನೈಟಲ್ ಟ್ರಾಕ್ಟ್. Okay. Yes. So that is nothing but vas difference. So that carry the sperms. Sperms anna carry ಮಾಡುತ್ತೆ. Okay na? So next ಅದಾದ್ಮೇಲೆ we need to write sperms carry ಆಯ್ತಲ್ವಾ? So next ಆದ್ಮೇಲೆ ಯಾವುದು? ಗ್ಲ್ಯಾಂಡ್ಸ್ ಗಳಿದೆ. You know glands. Glands ಯಾವುದು? Seminal vesicles and prostate gland and bulbourethral gland. So I'm just writing here seminal vesicles and prostate glands. These are the glands which produces milky alkaline substances. ಅದು milky alkaline substance ಅನ್ನ produce ಮಾಡುತ್ತೆ. ಓಕೆನಾ? Once it combines with the semen, then only it becomes whitish ಆಗುತ್ತೆ. It contains, ಇದು ಏನೇನನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆಯೋ ಆ ಕೆಮಿಕಲ್ ಅಲ್ಲಿ, ಆ ಒಂದು ಲಿಕ್ವಿಡ್ ಅಲ್ಲಿ ಏನಿರುತ್ತೆ, that contains some kind of chemicals including the fructose. ಅದು ಫ್ರಕ್ಟೋಸ್ ಅನ್ನು ಹೊಂದಿರುತ್ತೆ, citric acid ಇರುತ್ತೆ ಅದರಲ್ಲಿ, citric acid, and also some kind of lipids are present along with some enzymes. So totally this fructose and lipid, they are mainly responsible for providing the energy to the sperm which is present in the semen. Semen ಅಂತ ಹೇಳಿದ್ರೆ ಇಟ್ಸ್ ಎ ಫ್ಲೂಯಿಡ್. ಆ ಸೆಮೆನ್ ಒಳಭಾಗದಲ್ಲಿ ಏನಿರುತ್ತೆ, ಈ ಥರ ಕೆಮಿಕಲ್ಸ್ಗಳಿರುತ್ತೆ, ಜೊತೆಗೆ ಸ್ಪರ್ಮ್ ಕೂಡ ಇರುತ್ತೆ. ಆ ಸ್ಪರ್ಮ್ ಅನ್ನು ಸ್ವಿಮ್ ಮಾಡ್ಲಿಕ್ಕೆ ಎನರ್ಜಿ ಕೊಡೋದು ಯಾವುದು ಅಂತ ಹೇಳಿದ್ರೆ ಈ ಥರದ ಕೆಮಿಕಲ್ ಸಬ್ಸ್ಟೆನ್ಸ್ಗಳು. ಅರ್ಥ ಆಯ್ತಾ? ಸೊ ಹಾಗಾಗಿ ಸಿಂಪಲ್ ಆಗಿ ಮೂರನೇ ಬರಿತಾ ಹೋಗಿ. ಸೊ ಇನ್ನೂ ಬೇಕು ಸಹ ಬರೀತೀನಿ ಅಂತ ಹೇಳಿದ್ರೆ ದೆನ್ ಯು ಹ್ಯಾವ್ ಟು ರೈಟ್ ರಿಲೇಟೆಡ್ ಟು ದ ಕಾಪುಲೇಟರಿ ಆರ್ಗನ್ ಕಾಲ್ಡ್ ಪೆನಿಸ್. ದಟ್ ಈಸ್ ದ ಆರ್ಗನ್ ಫಾರ್ ದ ಮಿಕ್ಚುರೇಷನ್ ಆಸ್ ವೆಲ್ ಆಸ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ದ ಸ್ಪರ್ಮ್ ಇನ್ ದ ಫೀಮೇಲ್ ಜೆನೈಟಲ್ ಟ್ರ್ಯಾಕ್. ಅದಕ್ಕೋಸ್ಕರ ಅದನ್ನು ಕಾಪುಲೇಟರಿ ಆರ್ಗನ್ ಅಂತ ಹೇಳ್ತೀವಿ. So that's the answer for this question. Explain the structure and important role of placenta during the pregnancy in period of woman. Pregnancy period of woman anta kelidare. So placenta anta helidre enu? You all know that placenta is nothing but the structural and functional unit present between the mother and the developing baby. So I'm just writing here, it's a functional unit present between the mother and the developing embryo. Mother and the developing embryo ಅಂತ ಹೇಳ್ತೀವಿ. ಓಕೆನಾ? ನೆಕ್ಸ್ಟ್ ಏನೇನು ಚೇಂಜಸ್ ಆಗುತ್ತೆ, ಯಾವ ಥರ ಹೆಲ್ಪ್ ಮಾಡುತ್ತೆ ಅದು, ಓಕೆ, ಪ್ರೆಗ್ನೆನ್ಸಿ ಟೈಮಲ್ಲಿ ಅಂತ ಕೇಳಿರೋದು. ಸೊ ಹಾಗಾಗಿ ಇದು ಫಂಕ್ಷನಲ್ ಯೂನಿಟ್ ಆಗಿರೋದ್ರಿಂದ ದೇರ್ ಆರ್ 3 ಮೈನ್ ಫಂಕ್ಷನ್ಸ್, 3 ಇಂಪಾರ್ಟೆಂಟ್ ಫಂಕ್ಷನ್ ಮಾಡುತ್ತೆ. So this is the discoid structure present in the inner wall of the endometrium. So endometrium na inner wall alli enagirutte, idu embed ಆಗಿರುತ್ತೆ.
ಸೊ ಮೇನ್ ಫಂಕ್ಷನ್ ಏನಿರ್ಬೋದು, ಇಟ್ ಈಸ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ಪ್ರೊವೈಡಿಂಗ್ ಆರ್ ಸಪ್ಲೈಯಿಂಗ್ ದ ನ್ಯೂಟ್ರಿಯೆಂಟ್ಸ್. ಸೊ ಐ ಆಮ್ ಜಸ್ಟ್ ರೈಟಿಂಗ್ ಹಿಯರ್, it supplies the nutrients, it supplies the nutrients and oxygen to the developing embryo. ಎಂಬ್ರಿಯೋಗೆ ಏನು ಮಾಡ್ತಾ ಇದೆ, ಆಕ್ಸಿಜನ್ ಮತ್ತೆ ನ್ಯೂಟ್ರಿಯೆಂಟ್ಸ್ ಅನ್ನು ಸಪ್ಲೈ ಮಾಡ್ತಾ ಇದೆ. ಬೈ ದಿಸ್ ವೇ ಇಟ್ ಈಸ್ ಹೆಲ್ಪಿಂಗ್. ಓಕೆ, ಸೊ ಹೆಲ್ಪಿಂಗ್ ದ ಎಂಬ್ರಿಯೋ ಇನ್ ಪ್ರೆಗ್ನೆಂಟ್ ವುಮೆನ್. ಓಕೆ, ನೆಕ್ಸ್ಟ್ ಯು ಕ್ಯಾನ್ ಸೇ ವಿಮೆನ್. ಸೊ ನೆಕ್ಸ್ಟ್ ಅದಾದ್ಮೇಲೆ ಸೆಕೆಂಡ್ ಒನ್, ಸಪ್ಲೈ ಆದ್ಮೇಲೆ ರಿಮೂವ್ ಮಾಡ್ಬೇಕು ಇವಾಗ. ಸೊ ಬೇಬಿ ಆಲ್ಸೋ ಹ್ಯಾವ್ ಮೆಟಬಾಲಿಸಮ್, ಅಲ್ಲೂ ಕೂಡ ಮೆಟಬಾಲಿಸಮ್ ಆಗ್ತಾ ಇರ್ತದೆ. ದೇ ಹ್ಯಾವ್ ಟು ರಿಮೂವ್ ಸಮ್ ವೇಸ್ ಲೈಕ್, ಸೊ ಅದು ರಿಮೂವ್ ಆಗಿದೆ ಅದ್ರ ಮುಖಾಂತರ, ಪ್ಲಾಸೆಂಟ ಮುಖಾಂತರ. ಸೊ ಐ ಆಮ್ ಜಸ್ಟ್ ರೈಟಿಂಗ್ ಹಿಯರ್, ಇಟ್ ರಿಮೂವ್ಸ್ ದ ಕಾರ್ಬನ್ ಡೈಆಕ್ಸೈಡ್ and also the waste which is generated during the metabolism in the baby. So that's why I'm just writing from the embryo, remove ಮಾಡ್ತಾ ಇದೆ. ಅದೇ ರೀತಿಯಲ್ಲಿ it is also act as an endocrine gland by producing some hormones. ಸೊ ಇದು ಹಾರ್ಮೋನ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ, ನೀವು ಹೈಯರ್ ಕ್ಲಾಸಲ್ಲಿ ತಿಳ್ಕೊಂತೀರಾ. ಸೊ ಹ್ಯೂಮನ್ ಕಾರ್ಯಾನಿಕ್ ಗೊಂಯಾಡೋಟ್ರೋಫಿನ್ ಅಂಡ್ ಹ್ಯೂಮನ್ ಪ್ಲಾಸೆಂಟಲ್ ಲ್ಯಾಕ್ಟೋಜನ್ ಅಂತ ಹೇಳ್ಬಿಟ್ಟು. ಸೊ ದೀಸ್ ಆರ್ ವೆರಿ ಎಸೆನ್ಷಿಯಲ್ ಫಾರ್ ದ ಲ್ಯಾಕ್ಟೇಷನ್ ಆಸ್ ವೆಲ್ ಆಸ್ ಕಾರ್ಯಾನಿಕ್ ಅಂತ ಹೆಸರೇ ಹೇಳ್ತಾ ಇದೆ. ಸೊ ಕಾರ್ಯಾನಿಕ್ ವಿಲ್ಲ ಅಂತ ಹೇಳ್ತೀವಿ. ಸೊ ಅಲ್ಲಿ ಎಕ್ಸ್ಪ್ಯಾನ್ಷನ್ ಆಗೋದಕ್ಕೆ, ಕಾಂಟ್ರಾಕ್ಷನ್ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ. ಸೊ ದಿಸ್ ಈಸ್ ಹೌ ದ ಪ್ಲೆಸೆಂಟಾ ಈಸ್ ಹೆಲ್ಪಿಂಗ್. ಸೊ ನೋಡಿ ಇಲ್ಲಿ ಕ್ವಶನ್, ಎಕ್ಸ್ಪ್ಲೈನ್ ದ ಸ್ಟ್ರಕ್ಚರ್. ಇಟ್ಸ್ ಎ ಡಿಸ್ಕಾಯ್ಡ್ ಸ್ಟ್ರಕ್ಚರ್ ಪ್ರೆಸೆಂಟ್ ಇನ್ ದ ಇನ್ನರ್ ವಾಲ್ ಆಫ್ ದ ಎಂಡೋಮೆಟ್ರಿಯಲ್ ವಾಲ್ ಆಫ್ ಯೂಟೆರಸ್. ಎಂಡೋಮೆಟ್ರಿಯಲ್ ವಾಲ್ ಅಂತ ಹೇಳಿದ್ರೆ ದ ಇನ್ನರ್ ಮೋಸ್ಟ್ ಲೇಯರ್ ಆಫ್ ದ ಯೂಟೆರಸ್, ಗರ್ಭದ ಒಳಭಾಗದ ರಚನೆ ಅದು. ಸೊ ಅಲ್ಲೇನಾಗಿರುತ್ತೆ, ಇದು ಎಂಬೆಡ್ ಆಗಿರುತ್ತೆ. ಸೊ ಅಲ್ಲಿಂದ ಏನಾಗುತ್ತೆ, ಥ್ರೂ ದ ಅಂಬೆಲಿಕಲ್ ಕಾರ್ಡ್, ಕರಳ ಬಳ್ಳಿಯ ಮುಖಾಂತರ, ಥ್ರೂ ದ ಅಂಬೆಲಿಕಲ್ ಕಾರ್ಡ್ ಇಟ್ ಇಸ್ ಸಪ್ಲೈಯಿಂಗ್ ದ ನ್ಯೂಟ್ರಿಯೆಂಟ್ಸ್ ಅಂಡ್ ಆಕ್ಸಿಜನ್, ಇಟ್ ಈಸ್ ರಿಮೂವಿಂಗ್ ದ ಕಾರ್ಬನ್ ಡೈಆಕ್ಸೈಡ್ ಅಂಡ್ waste, and also it is secreting some hormones and also acting as an endocrine gland responsible for the contraction and relaxation. Okay, so that is about the placenta. Now building crescent shaped earthen embankment in the level terrain is better than construction of large dams across the river to store water. ಈಗ ಡ್ಯಾಮ್ಸ್ಗಳು ನೋಡಿರ್ತೀರಾ ನೀವು. ಸೊ ನಾರ್ಮಲ್ ಆಗಿ ಡ್ಯಾಮ್ಸ್ಗಳನ್ನ ಯಾವ ಥರ ಕನ್ಸ್ಟ್ರಕ್ಟ್ ಮಾಡ್ತಾರೆ, ದೇ ಆರ್ ಕನ್ಸ್ಟ್ರಕ್ಟಿಂಗ್ ಅಕ್ರಾಸ್ ದ ರಿವರ್ ಟು ಸ್ಟೋರ್ ದ ವಾಟರ್. ಬಟ್ ವಿ ಆರ್ ಟಾಕಿಂಗ್ ಹಿಯರ್ ಬಿಲ್ಡಿಂಗ್ ಕ್ರೆಸೆಂಟ್ ಶೇಪ್ಡ್ ಅರ್ದನ್ ಎಂಬ್ಯಾಂಕ್ಮೆಂಟ್. ಏನಾಗಂತ ಹೇಳಿದ್ರೆ, ಯು ನೋ ದಟ್ ಈಗ ಹಿಲ್ಲಿ ರೀಜನ್ಸ್ಗಳಿರುತ್ತೆ. ಸೊ ಹಿಲ್ಲಿ ರೀಜನ್ಸ್ ಅಂತ ಹೇಳಿದ್ರೆ ಈಗ ನಾರ್ಮಲ್ ಆಗಿ ಬೆಟ್ಟ ಗುಡ್ಡಗಳಿರಬಹುದು. ಓಕೆ, ಸೊ ಎರಡೂ ಕಡೆನೂ ಬೆಟ್ಟ ಗುಡ್ಡ ಇದ್ದಾಗ, so in between them they are just constructing a wall, okay, to store the water. So this we used to call it as ಏನಂತ ಹೇಳ್ತೀವಿ, so crescent shaped earthen embankment ಅಂತ ಹೇಳ್ತೀವಿ. ಇದರಿಂದ ಏನು ಯೂಸ್ ಆಗುತ್ತೆ, ಜಸ್ಟ್ ಇಷ್ಟನ್ನ ಮಾತ್ರ ನೆನ್ಪಿಟ್ಕೊಳ್ಳಿ, ಇದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕು ಇವಾಗ. ಏನು ಯೂಸ್ ಆಗುತ್ತೆ, ಇಟ್ಸ್ ಮೋರ್ ಎಕನಾಮಿಕಲ್. ಓಕೆ, ಒಂದು ಇಟ್ಸ್ ಮೋರ್ ಎಕನಾಮಿಕಲ್, ಇಟ್ ಡಸಂಟ್ ಕನ್ಸ್ಯೂಮ್ ಮೋರ್ ಪಬ್ಲಿಕ್ಸ್ ಮನಿ. ಯು ನೋ ದಟ್ ಯಾವ ಥರ ನರ್ಮದಾ ಬಚಾವೋ ಡ್ಯಾಮ್ ಕನ್ಸ್ಟ್ರಕ್ಷನಿಂದ ಯಾವ ಥರ ಆಗುತ್ತೆ ಅಂತ ಕೇಳಿದಾಗ ಅಲ್ಲಿ ಬರಿತಾ ಹೋಗ್ತೀರಾ, ಎಕನಾಮಿಕಲ್ ಪ್ರಾಬ್ಲಮ್, ಸೋಷಿಯಲ್ ಪ್ರಾಬ್ಲಮ್, ಎನ್ವೈರನ್ಮೆಂಟಲ್ ಪ್ರಾಬ್ಲಮ್ ಅಂತ ಹೇಳಿಬಿಟ್ಟು. ಇಲ್ಲಿ ಯಾವ ಥರ ತೊಂದ್ರೆನೂ ಆಗಲ್ಲ. ಆದರೂ ಕೂಡ ವೆನ್ ಕಂಪೇರ್ ಟು ಸಚ್ ಕೈಂಡ್ ಆಫ್ ಎನ್ ನಾರ್ಮಲ್ ಡ್ಯಾಮ್ಸ್, ಓಕೆ, ದೀಸ್ ಡ್ಯಾಮ್ಸ್ ಆರ್ ನಾರ್ಮಲ್. ಓಕೆ, ಸೊ ನೆಕ್ಸ್ಟ್, ಇಟ್ಸ್ ಮೋರ್ ಎಕನಾಮಿಕಲ್, ಇಟ್ ಡಸಂಟ್ ಕಾಸ್ಟ್ ಮಚ್, ಲೆಸ್ ಏರಿಯಾ ಆ್ಯಂಡ್ ಕ್ಯಾನ್ ಬಿ, ಹೇಳ್ತಾ ಇರೋದು ಇಟ್ಸ್ ಮೋರ್ ಎಕನಾಮಿಕಲ್ ಆ್ಯಂಡ್ ಟೇಕ್ ಲೆಸ್ ಏರಿಯಾ, ಕಡಿಮೆ ಏರಿಯಾವನ್ನು ಏನು ಮಾಡುತ್ತೆ, ಇದು ಕನ್ಸ್ಯೂಮ್ ಮಾಡಿಕೊಡುತ್ತೆ. ನೆಕ್ಸ್ಟ್, ಕ್ಯಾನ್ ಬಿ ಇನ್ಸ್ಟಾಲ್ಡ್ ಅಟ್ ಡಿಸ್ಟೆಂಟ್ ಪ್ಲೇಸಸ್. ಡಿಸ್ಟೆಂಟ್ ಪ್ಲೇಸಸ್ಗಳಲ್ಲೂ ಕೂಡ ಏನು ಮಾಡ್ಬೋದು, ಇದನ್ನು ಕನ್ಸ್ಟ್ರಕ್ಟ್ ಮಾಡಬಹುದು. ಅಂದರೆ ಈಗ ರಿವರ್ ಎಲ್ಲಿರುತ್ತೋ ಅಲ್ಲೇ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಅದು ನಾರ್ಮಲ್ ಡ್ಯಾಮ್ಸ್ಗಳಾಗ್ಬಿಟ್ಟಿರುತ್ತೆ. ವಿ ಕ್ಯಾನ್ ಕನ್ಸ್ಟ್ರಕ್ಟ್ ದೀಸ್ ಡ್ಯಾಮ್ಸ್ ವೆರ್ ಎವರ್ ದೇರ್ ಈಸ್ ದಿಸ್ ಕೈಂಡ್ ಆಫ್ ಕ್ರೆಸೆಂಟ್ ಶೇಪ್ಡ್ ಅರ್ತ್ ಎಂಬ್ಯಾಂಕ್ಮೆಂಟ್. ಎಲ್ಲಿರುತ್ತೋ ಅಲ್ಲಿ ರಿವರ್ಗಳನ್ನ ಡೈವರ್ಟ್ ಮಾಡಿ ಸ್ಟೋರ್ ಮಾಡ್ಬೋದಾಗಿರುತ್ತೆ. ಸೊ ಎಕ್ಸ್ಪ್ಲೇನ್ ಮಾಡ್ಬೇಕು ಇವಾಗ 3 ಮಾರ್ಕ್ಸ್ಗೆ. ಇಟ್ಸ್ ಮೋರ್ ಎಕನಾಮಿಕಲ್, ಏನು ಬರಿತಾ ಹೋಗ್ತೀರಾ, ಸೊ ಇಟ್ ವಿಲ್ ನೆವರ್ ಕನ್ಸ್ಯೂಮ್ ಹ್ಯೂಜ್ ಪಬ್ಲಿಕ್ ಮನಿ ಬಿಕಾಸ್ 2 sides ಆಫ್ ದ ಡ್ಯಾಮ್ ಇಸ್ ಆಲ್ರೆಡಿ ಕನ್ಸ್ಟ್ರಕ್ಟೆಡ್ ನ್ಯಾಚುರಲಿ, ನ್ಯಾಚುರಲ್ ಆಗಿ ಕನ್ಸ್ಟ್ರಕ್ಟ್ ಆಗಿರುತ್ತೆ. ಸೊ ವೇರ್ ಜಸ್ಟ್ ವಿ ಆರ್ ಪುಟಿಂಗ್ ದ ವಾಲ್ ಇನ್ ಬಿಟ್ವೀನ್ ದೇಮ್ ಟು ಸ್ಟೋರ್ ದ ವಾಟರ್. ಓಕೆ, ಹಾಗಾಗಿ ಇಲ್ಲಿ ಯಾವುದೇ ಥರ ಅಮೌಂಟ್ ಜಾಸ್ತಿ ಏನಾಗಲ್ಲ, ವೇಸ್ಟ್ ಆಗಲ್ಲ, ಪೋಲ್ ಆಗಲ್ಲ.
ಸೊ ನೆಕ್ಸ್ಟ್ ಅದಾದ್ಮೇಲೆ ಇಟ್ ಟೇಕ್ ಲೆಸ್ ಏರಿಯಾ. ಅಗೈನ್ ಹಿಯರ್ ಎನ್ವೈರನ್ಮೆಂಟಲ್ ಇಶ್ಯೂ ಆಗಲ್ಲ. ಓಕೆನಾ? ಹಿಯರ್ ವಿ ಆರ್ ಕನ್ಸ್ಯೂಮಿಂಗ್ ಓನ್ಲಿ ಲೆಸ್ ಏರಿಯಾ. ಓಕೆ, ಇಟ್ ವಿಲ್ ನೆವರ್ ಟೇಕ್ huge area and we are not going to do any deforestation. Write all these things. Okay, next, and can be installed at distant places. We can install this distant places from the river where we can store the water and we can use this for the different reasons, I mean purposes. ಅಂದರೆ ಅದನ್ನು ನೀವು ಇರಿಗೇಷನ್ ಕೂಡ ಯೂಸ್ ಮಾಡ್ಬೋದು, ಬೇರೆ ಪರ್ಪಸ್ಗೂ ಕೂಡ ಯೂಸ್ ಮಾಡ್ಬೋದು. ಸೊ ಇಲ್ಲಿರೋ ಪಾಯಿಂಟ್ಸ್ಗಳನ್ನ ನೆನಪಿಟ್ಕೊಂಡು 3 ಪಾಯಿಂಟ್ಸ್ಗಳು ಲೆಸ್ ಎಕನಾಮಿಕಲ್, ಸಾರಿ ಇಟ್ಸ್ ಮೋರ್ ಎಕನಾಮಿಕಲ್, it consume or take less area and can be installed at distant places. ಇವು ಮೂರನ್ನ ಎರಡೆರಡು ಲೈನ್ಗಳಲ್ಲಿ ಎಕ್ಸ್ಪ್ಲೈನ್ ಮಾಡಿ. ಯಾವ ಥರ ಹೇಳಿದೆ? ದಟ್ ಈಸ್ ರಿಲೇಟೆಡ್ ಟು ದ ಸೋಷಿಯಲ್ ಪ್ರಾಬ್ಲಮ್ ಇನ್ ನರ್ಮದಾ ಬಚಾವೋ, ಎಕನಾಮಿಕಲ್ ಪ್ರಾಬ್ಲಮ್ ಆ್ಯಂಡ್ ಎನ್ವೈರನ್ಮೆಂಟಲ್, ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ದ ಡಿಸ್ಟೆಂಟ್ ಪ್ಲೇಸಸ್ ಆಗಿರೋದ್ರಿಂದ ಇಲ್ಲಿ ರಿವರ್ಗಿಂತ ನೀವು ಕಂಪೇರ್ ಮಾಡ್ಕೊಂಡು ಬರಿಬೇಕಾಗತ್ತೆ. ಸೊ ನೆಕ್ಸ್ಟ್ ಅದಾದಮೇಲೆ ಡ್ರಾ ದ ಡಯಾಗ್ರಾಮ್ ಶೋಯಿಂಗ್ ದ ಸ್ಕಿಮ್ಯಾಟಿಕ್ ಸೆಕ್ಷನಲ್ ವ್ಯೂ ಆಫ್ ದ ಹ್ಯೂಮನ್ ಹಾರ್ಟ್ and label the following parts. Human heart ಬರೀರಿ ಅಂತ ಕೇಳ್ತಾ ಇದ್ದಾರೆ. ಅಯೋಟಾ ಆ್ಯಂಡ್ ಪಲ್ಮೋನರಿ ವೇನ್ಸ್ ಅನ್ನ ಇವಾಗ ನಾವು ಲೇಬಲ್ ಮಾಡಬೇಕಾಗತ್ತೆ. ಆ್ಯಂಡ್ ಯು ನೋ ದಟ್ ಹೌ ಟು ಡ್ರಾ ದ ಹ್ಯೂಮನ್ ಹಾರ್ಟ್. ಇಟ್ಸ್ ವೆರಿ ಸಿಂಪಲ್. ಇಟ್ಸ್ ಕಾನಿಕಲ್ ಇನ್ ಶೇಪ್ ಆ್ಯಂಡ್ ವಿ ಆರ್ ರೈಟಿಂಗ್ ದಿಸ್ ಡಿಪ್ರೆಷನ್ಸ್ ಟು ರೈಟ್ ದ ಅಯೋಟಾ ಆಸ್ ವೆಲ್ ಆಸ್ ಇನ್ನೊಂದು ಯಾವ ಪಾರ್ಟ್ ಇದೆ ಅಲ್ಲಿ? ಎಸ್, ಯು ನೋ ದಟ್ pulmonary artery. ಇಲ್ಲಿ pulmonary artery ಬರ್ದಾಯ್ತು and here we are arising that. Next we are trying to write the aorta here. Okay, next aorta is here having number of arterioles. Okay, and it's going down like this. Next here the superior vena cava, superior vena cava, and here the inferior vena cava that opens, both are opens into the right auricle. And try to complete this just by writing the inner layer. Okay, inner layer na barita hogona ivaga. Here we are trying to complete this, and here we are writing few structures. You can observe here, these structures are nothing but semilunar valves. Valves kalirutte that prevents the backward flow of blood. So next we are writing here, and this is the interventricular septum. ಎರಡು ವೆಂಟ್ರಿಕಲ್ಗಳ ಮಧ್ಯೆ ಇರತಕ್ಕಂಥ ಸೆಪ್ಟಮ್ ಆಗಿರುತ್ತೆ. ಓಕೆ, and that we can attach there. And next one here and here. So label ನೋಡಬೇಕು, ಅದ್ರ ಜೊತೆಗೆ ಇನ್ನೂ ಇದೆ ಇಲ್ಲಿ. ಓಕೆ, ಲೆಫ್ಟ್ ಇದು ಇವಾಗ ಲೆಫ್ಟ್ ಪಾರ್ಟ್ ಆಗಿರುತ್ತೆ and this one is the right part. These are nothing but left and right pulmonary veins ಎಲ್ಲೆಲ್ಲಿ ಇರುತ್ತೆ ಅಂತ. And they get attaches to the respective lungs. ಲೆಫ್ಟ್ ಲಂಗಿಗೆ ಅಟ್ಯಾಚ್ ಆಗಿರೋದು ಲೆಫ್ಟ್ ಪಲ್ಮೋನರಿ ವೇನ್ಸ್ಗಳಾಗಿರುತ್ತೆ, ರೈಟ್ ಲಂಗ್ಸಿಂದ ಬರೋದು ರೈಟ್ ಪಲ್ಮೋನರಿ ವೇನ್ಸ್ಗಳಾಗಿರುತ್ತೆ. ಲೈಕ್ವೈಸ್ ದಿಸ್ ಒನ್ ಈಸ್ ಮೂವಿಂಗ್ ಟುವರ್ಡ್ಸ್ ದ ರೈಟ್ ಆ್ಯಂಡ್ ದಿಸ್ ಒನ್ ಈಸ್ ಮೂವಿಂಗ್ ಟುವರ್ಡ್ಸ್ ದ ಲೆಫ್ಟ್ ಲಂಗ್ ಬಿಕಾಸ್ it is carrying the deoxygenated blood. And now you need to write these are the muscles as well as the cardiac tendinae. If you want you can write them, no problem. So ಅದನ್ನು ಬರೆದಿದ್ರೂ ಕೂಡ ಏನೂ ತೊಂದರೆ ಆಗಲ್ಲ. Now they are asking to label aorta. So that is the largest artery present in our body, and this is the aorta. While you are writing, so just make a line and write here aorta. So that's the aorta. And second one, pulmonary veins, and these two are the pulmonary veins. Pulmonary veins. So remember, they are not asking any functions. Okay, pulmonary veins, these are the veins which carry the oxygenated blood from the lungs. So ಹಾಗಾಗಿ ಆಕ್ಸಿಜನೇಟೆಡ್ ಬ್ಲಡ್ ಅಂತ ಹೇಳಿದ್ರೆ ನಾವು ರೆಡ್ ಅಲ್ಲಿ ಇಂಡಿಕೇಟ್ ಮಾಡ್ತೀವಿ. ಸೊ ಹೀಗೇನಾಗುತ್ತೆ, ಬ್ಲಡ್ ಎಂಟರ್ ಆಗುತ್ತೆ. And once the ventricle contracts and this oxygenated blood is moving towards each and every part of the body through the aorta. Aorta ಮುಖಾಂತರ ಎಲ್ಲ ಬಾಡಿ ಪಾರ್ಟ್ಸ್ಗಳಿಗೆ ಹೋಗುತ್ತೆ. Likewise, the deoxygenated blood coming from the different parts of the body that enters the right atria, auricle. Okay, ಇಲ್ಲಿಗೆ ಬರುತ್ತೆ. Sorry, not this one. Okay, ಇಲ್ಲಿಗೆ ಬಂದಾದ್ಮೇಲೆ ಏನಾಗುತ್ತೆ, and that is moving towards the ventricles. So once the ventricle contracts, and this will pump towards the lungs ಕಡೆಗೆ ಹೋಗುತ್ತೆ. ಸೊ ಹಾಗಾಗಿ ಇವೆರಡು ಲೇಬಲ್ಗಳನ್ನ ಬರಿಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ.
ಯಾವ ಥರ ಇದೆ? ಎಸ್, ನೇಮ್ ದ ಗಿವನ್ ಸ್ಟ್ರಕ್ಚರ್. ಇಲ್ಲಿ ಸ್ಟ್ರಕ್ಚರ್ ಕೊಟ್ಟಿದ್ದಾರೆ. ಐ ಡಿಡ್ಂಟ್ ಆ್ಯಡ್ ದ ಸ್ನಿಪ್ ಶಾಟ್. ಓಕೆ, ಸ್ನಿಪ್ಪಲ್ಲಿ ಏನು ಬರುತ್ತೆ ಅದನ್ನು ಮಾಡಿಲ್ಲ, ಸ್ನಿಪ್ಪಿಂಗ್ ಮಾಡಿಲ್ಲ. ಸೊ ಹಾಗಾಗಿ ಜಸ್ಟ್ ನಾನೇ ಬರೆದಿದ್ದೀನಿ ಇಲ್ಲಿ. ಡಯಾಗ್ರಾಮ್ ಏನು ಕೊಟ್ಟಿದ್ದಾರೆ? ವಿ ನೀಡ್ ಟು ಐಡೆಂಟಿಫೈ ವಾಟ್ ಈಸ್ ಇಟ್ಸ್ ಜನರಲ್ ಫಂಕ್ಷನ್. ಇದ್ರ ಜನರಲ್ ಫಂಕ್ಷನ್ ಏನಾಗಿರುತ್ತೆ? ಮೆನ್ಷನ್ ದ ಫಂಕ್ಷನ್ ಆಫ್ ದ ಪಾರ್ಟ್ಸ್ ಲೇಬಲ್ಡ್ ಆಸ್ A and B. These are the structures in the animals that are said to be more efficient to give quick response Y. So these are the parts they have given. This is the A and this is the B. ಎರಡು ಪಾರ್ಟ್ಗಳನ್ನ ಕೊಟ್ಟಿದ್ದಾರೆ ಇವಾಗ. ಸೊ ಯಾವ್ಯಾವುದು ಅಂತ ನಾವು ಮೆನ್ಷನ್ ಮಾಡ್ಬೋದಲ್ವಾ? ಸೊ ಅದು ನೋಡೋಣ ಯಾವುದು ಅಂತ ಹೇಳ್ಬಿಟ್ಟು. And these structures are never said to be more efficient to give the quick response Y. ಸೊ ಫಸ್ಟ್ ನೋಡ್ಬೇಕಾಗಿರೋದು ನೇಮ್ ದ ಗಿವನ್ ಸ್ಟ್ರಕ್ಚರ್. ಈ ಸ್ಟ್ರಕ್ಚರ್ ಯಾವ್ದಿರ್ಬೋದು? ದಿಸ್ ಇಂಡಿಕೇಟ್ಸ್ ದ ರಿಫ್ಲೆಕ್ಸ್ ಆರ್ಕ್. ವಾಟ್ ಈಸ್ ದಟ್ ರಿಫ್ಲೆಕ್ಸ್ ಆರ್ಕ್? ಸೊ ದ ಸ್ಟ್ರಕ್ಚರ್ ನೇಮ್ ಈಸ್ ದ ರಿಫ್ಲೆಕ್ಸ್ ಆರ್ಕ್ ಅಂತ ಹೇಳ್ತೀವಿ. ದ ರಿಫ್ಲೆಕ್ಸ್ ಆರ್ಕ್ ಈಸ್ ನಥಿಂಗ್ ಬಟ್ ದ ಪಾತ್ವೇ ವಿಚ್ ಇಸ್ ಇನ್ವಾಲ್ವ್ಡ್ ಇನ್ ದ ನರ್ವ್ ಇಂಪಲ್ಸಸ್. ನರ್ವ್ ಇಂಪಲ್ಸ್, ಸ್ಟಿಮ್ಯುಲಿ ಮತ್ತೆ ರೆಸ್ಪಾನ್ಸ್ ಎಲ್ಲಿ ಮೂವ್ ಆಗುತ್ತೋ ಆ ಪಾತ್ವೇಗೆ ನಾವೇನಂತ ಹೇಳ್ತೀವಿ? Yes, we used to call it as a reflex arc. ನೀವು ಬೇಕಿದ್ರೆ ರಿಫ್ಲೆಕ್ಸ್ ಆಕ್ಷನ್ ಅಂತ ಬರಿಬಹುದು, ಬಟ್ ಆಕ್ಷನ್ ಇಸ್ ಡಿಫರೆಂಟ್. ಸೊ ವಿ ಹ್ಯಾವ್ ಟು ರೈಟ್ ದ ರಿಫ್ಲೆಕ್ಸ್ ಆರ್ಕ್. ವಾಟ್ ಈಸ್ ಇಟ್ಸ್ ಜನರಲ್ ಫಂಕ್ಷನ್? ಸೊ ಜನರಲ್ ಫಂಕ್ಷನ್ ಈಸ್ ಟು ಗಿವ್ ದ ಕ್ವಿಕ್ ರೆಸ್ಪಾನ್ಸ್. ಸೊ ಐ ಆಮ್ ಜಸ್ಟ್ ರೈಟಿಂಗ್ ಹಿಯರ್ ಗಿವ್ ದ ಕ್ವಿಕ್ ರೆಸ್ಪಾನ್ಸ್. ಇದು ಕ್ವಿಕ್ ರೆಸ್ಪಾನ್ಸ್ ಅನ್ನ ಕೊಡುತ್ತೆ. ಓಕೆನಾ? 2 marks ಆಯಿತು. ನೆಕ್ಸ್ಟ್ ಫಂಕ್ಷನ್. ಸಾರಿ, ಮೆನ್ಷನ್ ದ ಫಂಕ್ಷನ್ ಆಫ್ ಪಾರ್ಟ್ಸ್ ಲೇಬಲ್ಡ್ ಆಸ್ A and B. ಸೊ A and B ಪಾರ್ಟ್ ನಮಗೆ ಗೊತ್ತಿರಬೇಕು. ಎ ಯಾವುದು? ದಿಸ್ ಇಸ್ ದ ಡಾರ್ಸಲ್ ರೂಟ್ ಅಂಡ್ ದಿಸ್ ಇಸ್ ದ ವೆಂಟ್ರಲ್ ರೂಟ್. ಡಾರ್ಸಲ್ ರೂಟ್ ಈಸ್ ಆಲ್ಸೋ ಕಾಮನ್ಲಿ ಕಾಲ್ಡ್ ಸೆನ್ಸರಿ ನ್ಯೂರಾನ್. ಇದು ಸೆನ್ಸರಿ ನ್ಯೂರಾನ್ ಆಗಿರುತ್ತೆ, ಸೆನ್ಸರಿ ನ್ಯೂರಾನ್. ಅಂಡ್ ದಿಸ್ ಇಸ್ ದ ವೆಂಟ್ರಲ್ ರೂಟ್. ಬಟ್ ಅವ್ರು ಕೊಟ್ಟಿರೋದು ಯಾವುದು? ಎಫೆಕ್ಟಾರ್. ಸೊ ಕೊಟ್ಟಿರೋದು ಎಫೆಕ್ಟಾರ್ ಆಗಿರೋದ್ರಿಂದ ಇದು ಎಫೆಕ್ಟಾರ್ ಆಗಿರುತ್ತೆ, ಎಫೆಕ್ಟಾರ್. ಸೊ ಐ ಆಮ್ ಜಸ್ಟ್ ರೈಟಿಂಗ್ ಹಿಯರ್ the part A they have given is the sensory neuron. 4 marks ಆಗಿರೋದ್ರಿಂದ ಕರೆಕ್ಟ್ ಆಗಿ ಬರೀಬೇಕು. sensory neuron, and the main function of the sensory neuron is to carry the stimuli, okay, from receptor to the ಎಲ್ಲಿಗೆ ಕ್ಯಾರಿ ಮಾಡ್ತಾ ಇದೆ? ಸ್ಪೈನಲ್ ಕಾರ್ಡ್ ಗೆ ಕ್ಯಾರಿ ಮಾಡ್ತಾ ಇದೆ. ನೆಕ್ಸ್ಟ್ the part B they have given, that is the muzzle. So muzzle is the organ which shows the visible response, right? So that is nothing but the effector. That's the effector. Muzzle anta baribardu, effector anta baribeku. So main function is it shows the visible response. So it shows the visible response. Idu response ಮಾಡುತ್ತೆ. So example, when we touch any hot surface ಅನ್ನ ಟಚ್ ಮಾಡಿದ್ರೆ ಅಲ್ಲಿ ಹಾಟ್ ಅನ್ನೋದು ಏನಾಗಿರುತ್ತೆ? ಸ್ಟಿಮ್ಯುಲಿ ಆಗಿರುತ್ತೆ. And that stimuli is carried by the sensory neuron towards the spinal cord and received by the receptor. Touch receptor ಇರ್ಬೋದು, ಪ್ರೆಷರ್ ರೆಸೆಪ್ಟರ್ಗಳಾಗಿರ್ಬೋದು, ಎಲ್ಲ ಇರುತ್ತೆ ಇಲ್ಲಿ. ಸೊ ಅದು ರಿಸೀವ್ ಮಾಡ್ಕೊಂಡು ಏನು ಮಾಡ್ತಾ ಇದೆ? ಕ್ಯಾರಿ ಮಾಡ್ತಾ ಇದೆ. ಸೊ ಅಂಡ್ ಆಫ್ಟರ್ ದಾಟ್ ಅದನ್ನು ಪ್ರಿಡಿಕ್ಟ್ ಮಾಡಿ, ಸೊ ಇಂಟರ್ಪ್ರೆಟ್ ಮಾಡಿ ರೆಸ್ಪಾನ್ಸನ್ನು ಸೆಂಡ್ ಮಾಡೋದೇನಾಗಿರುತ್ತೆ? ದ್ಯಾಟ್ ಈಸ್ ದ ಡಾರ್ಸಲ್ ರೂಟ್. So ventral root. We used to call it as a motor neuron. So next, we started to withdraw our hand immediately, quickly. And this response is shown by the effector. Effector adana show ಮಾಡುತ್ತೆ. 1 mark to name this structure. 2nd mark, their function, general function, give the quick response towards the external stimuli during emergency situation. So A, sensory neuron, that is carrying the stimuli from the receptor to the spinal cord, carry ಮಾಡುತ್ತೆ. So next ಅದಾದ್ಮೇಲೆ B is the effector which shows the visible response. Okay, 4 marks question ಅದು. The plants bearing round yellow colored seeds are self pollinated. So ಅವರೇ genotype ನು ಕೊಟ್ಬಿಟ್ಟಿದ್ದಾರೆ, phenotype ಕೂಡ ಕೊಟ್ಟಿದ್ದಾರೆ. Genotype, okay, they have given. So it is indicating, directly indicating ಏನು ಮಾಡ್ತಾ ಇದೆ? heterozygous condition ಇಂಡಿಕೇಟ್ ಮಾಡ್ತಾ ಇದೆ. That indicates 4 gametes we are receiving. 4 ತರ ಗ್ಯಾಮೆಟ್ಸ್ಗಳು 2 ಪೇರೆಂಟ್ಗಳಿಂದ ಬರುತ್ತೆ. ಸೊ ಅದನ್ನು ಬರಿಬೇಕು. ಜೊತೆಗೆ ಕೊನೆಯಲ್ಲಿ ಏನು ಮಾಡಬೇಕು? ಯಾವ್ಯಾವ ವೆರೈಟೀಸ್ ಆಫ್ ಪ್ಲಾಂಟ್ಸ್ಗಳು ಬರುತ್ತೆ ಅಂತ ಬರಿಬೇಕಾಗತ್ತೆ. ಸೊ ಅದು ನೋಡೋಣ. ವಾಟ್ ಈಸ್ ಎವಲ್ಯೂಷನ್? ಎಕ್ಸ್ಪ್ಲೈನ್ ದ 3 ಎವಿಡೆನ್ಸಸ್ ಫಾರ್ ದ ಎವಲ್ಯೂಷನ್. ಫಸ್ಟ್ ಮೊದಲನೇದು ನೋಡೋಣ.
ದೇ ಹ್ಯಾವ್ ಗಿವನ್ round and yellow, round and yellow. So you know the procedure how to write. So first ನಾವು parents ಗಳು ಬರಿತಾ ಇದೀವಿ. So this is the genotype of the parent they have given, round and yellow, heterozygous, and we are receiving, they are producing, you can say, gametes. These gametes are of 4 types. 4 ತರ gametes ಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ, because you can see all different alleles. ಎಲ್ಲ ಡಿಫ್ರೆಂಟ್ ಆಗಿರೋ ಅಲೀಲ್ಸ್ಗಳೇ, ಒಂದೇ ತರ ಇಲ್ಲ. ಸೊ ಹಾಗಾಗಿ ದೇ ಆರ್ ಪ್ರೊಡ್ಯೂಸಿಂಗ್ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ, ಕ್ಯಾಪಿಟಲ್ ಆರ್ ಸ್ಮಾಲ್ ವೈ, ಸ್ಮಾಲ್ ಆರ್ ಕ್ಯಾಪಿಟಲ್ ವೈ, ಸ್ಮಾಲ್ ಆರ್ ಸ್ಮಾಲ್ ವೈ, 4 ಗ್ಯಾಮೆಟ್ಸ್ಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಓಕೆ, ಹಿಯರ್ ಆಲ್ಸೋ ಯು ಕ್ಯಾನ್ ಸೇ ಇಟ್ಸ್ ಅ ಫೀಮೇಲ್ ಪ್ಲಾಂಟ್. ಓಕೆ, ಆರ್ ಫೀಮೇಲ್ ಫ್ಲವರ್ ಪಾಲಿನೇಟಿಂಗ್, ಸೆಲ್ಫ್ ಪಾಲಿನೇಟ್ ಮಾಡ್ತಾ ಇರೋದು. ಸೊ ಹಾಗಾಗಿ ಏನಪ್ಪಾ ಅಂತ ಹೇಳಿ ಇದು ಕೂಡ 4 ತರ ಗ್ಯಾಮೆಟ್ಸ್ಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಗ್ಯಾಮೆಟ್ಸ್ ಅನ್ನು ಯಾವಾಗಲೂ ಕೂಡ ಎನ್ಸರ್ಕಲ್ ಮಾಡಬೇಕು. ಅಂಡ್ ಯು ಕ್ಯಾನ್ ಸೇ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ, ಕ್ಯಾಪಿಟಲ್ ಆರ್ ಸ್ಮಾಲ್ ವೈ, small r capital Y, and small r small y. These are the gametes we have received. Next we have to write for the F2 generation. ಯಾವ hybrids ಗಳು ಬರುತ್ತೆ? For that we need to make a checkerboard. ಒಂದು checkerboard ಹಾಕಬೇಕಾಗುತ್ತೆ. And you know the checkerboard having a 16 boxes. So 16 boxes ಇರೋ ಒಂದು checkerboard ಹಾಕ್ತಾ ಇದ್ದೀವಿ. And one is for the gametes, another one is for the gametes. So now we are writing all here 1 2 3 4. So ಏನೇನಿರುತ್ತೆ ಅದರಲ್ಲಿ? We are mentioning this is the male and this is the female. Okay, and you know ಎಲ್ಲೆಲ್ಲಿ ಕ್ಯಾಪಿಟಲ್ ಆರ್ ಇರುತ್ತೋ ಅದೆಲ್ಲ ಏನಾಗಿರುತ್ತೆ? ರೌಂಡ್ ಆಗಿರುತ್ತೆ. ಎಲ್ಲಿ ಕ್ಯಾಪಿಟಲ್ ವೈ ಇರುತ್ತೋ ಅದೆಲ್ಲ ಯೆಲ್ಲೋ ಆಗಿರುತ್ತೆ. ಎರಡು ಇದ್ದಾಗ ರೌಂಡ್ ಅಂಡ್ ಯೆಲ್ಲೋ. ಇಫ್ ಬೋತ್ ಆರ್ ಸ್ಮಾಲ್ ಆರ್, ಎರಡೂ ಸ್ಮಾಲ್ ಆರ್ ಇದ್ದಾಗ ಅದು ಮಾತ್ರ ಏನಾಗುತ್ತೆ? ವ್ರಿಂಕಲ್ ಆಗಿರುತ್ತೆ. ಇಫ್ ಬೋತ್ ಆರ್ ಸ್ಮಾಲ್ ವೈ, ದೆನ್ ಓನ್ಲಿ ಇಟ್ ಈಸ್ ದ ಗ್ರೀನ್, ಅವಾಗ ಮಾತ್ರ ಗ್ರೀನ್ ಆಗಿರುತ್ತೆ. ಹಾಗಾಗಿ ಸೊ ಯು ನೋ ದಿಸ್ ಒನ್. ಓಕೆ, ಹಾಗೆ ಬರೀತಾ ಹೋಗೋಣ. ಅಂಡ್ ಹಿಯರ್ ವಿ ಆರ್ ರೈಟಿಂಗ್ ಆರ್ ಅಂಡ್ ಆರ್, ಆರ್ ವೈ, ಅಂಡ್ ಹಿಯರ್ ಆಲ್ಸೋ ದ ಸೇಮ್ ಗ್ಯಾಮೆಟ್ಸ್ ವಿ ಆರ್ ರೈಟಿಂಗ್ ಫ್ರಮ್ ಬೋತ್ ಪೇರೆಂಟ್ ಅಂಡ್ ಹಿಯರ್ ಸ್ಮಾಲ್ ವೈ. And you know that ಇಷ್ಟನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ದೀಸ್ ಆರ್ ಆಲ್ ಆರ್ ಟಾಲ್, ಇವೆಲ್ಲವೂ ಕೂಡ ಟಾಲ್ ಆಗಿರುತ್ತೆ. ದಿಸ್ ಒನ್ ಟಾಲ್. ಓಕೆ, ಐ ಆಮ್ ಜಸ್ಟ್ ರೈಟಿಂಗ್ ಟಾಲ್ ಟಾಲ್ ಟಾಲ್. ಓಕೆ, ಇದೆಲ್ಲ ಟಾಲ್ ಆಗಿರುತ್ತೆ. ಟಾಲ್. ದಿಸ್ ಒನ್ ಇಸ್ ಆಲ್ಸೋ 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 ಟಾಲ್. ಸಿ ಹೌ ಮೆನಿ ಟಾಲ್ ಪ್ಲಾಂಟ್ಸ್ ಆರ್ ದೇರ್? ಸೊ 9. ಜೊತೆಗೆ ಏನಂತ ಹೇಳಿದ್ರೆ ದೇ ಆರ್ ಹ್ಯಾವಿಂಗ್ ಅ ಮಿನಿಮಮ್ ಆಫ್ 1 ಕ್ಯಾಪಿಟಲ್ ವೈ. ಅಲ್ಲಿ ಮಿನಿಮಮ್ 1 ಕ್ಯಾಪಿಟಲ್ ವೈ ಇರುತ್ತೆ. ನೋಡಿ ಇಲ್ಲಿಗ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಕ್ಯಾಪಿಟಲ್ ವೈ. ಸೊ ಒಂದು ಕ್ಯಾಪಿಟಲ್ ಆರ್ ಇದ್ರೂ ಕೂಡ ಏನಾಗಿರುತ್ತೆ? ಅದು ರೌಂಡ್ ಆಗಿರುತ್ತೆ. ರೈಟಿಂಗ್ ರೌಂಡ್. ಓಕೆ, ನೆಕ್ಸ್ಟ್ ಒಂದೇ ಒಂದು ಕ್ಯಾಪಿಟಲ್ ವೈ ಇದ್ರೂ ಕೂಡ ಅದೇನಾಗಿರುತ್ತೆ? ಯೆಲ್ಲೋ ಆಗಿರುತ್ತೆ. ಯೆಲ್ಲೋ. ಹೌ ಮೆನಿ ಪ್ಲಾಂಟ್ಸ್ ಆರ್ ದೇರ್? 9. ಸೊ ಇವೆಲ್ಲವೂ ಹಾಗೆ ಇರುತ್ತೆ ಸರ್. ಒಂದು ಎಕ್ಸಾಂಪಲ್ ತೆಗೆದುಕೊಳ್ಳೋಣ. ಇಲ್ಲಿ ನೋಡಿ ಈಗ. ಅಂಡ್ ದಿಸ್ ಒನ್ ಇವೆರಡು ಕೂಡ ಕಾಂಬೈನ್ ಆದರೆ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ಕ್ಯಾಪಿಟಲ್ ವೈ ಸ್ಮಾಲ್ ವೈ. ಸೊ ಇಲ್ಲಿ ಕ್ಯಾಪಿಟಲ್ ಆರ್ ಇದೆ, ಸೊ ರೌಂಡ್. ಕ್ಯಾಪಿಟಲ್ ವೈ ಇದೆ, ಸೊ ಇಟ್ ಈಸ್ ಯೆಲ್ಲೋ. ಸೊ ಹೌ ಮೆನಿ ಪ್ಲಾಂಟ್ಸ್ ಆರ್ ದೇರ್? 9. ಅಂಡ್ ಟೇಕ್ ಅನದರ್ ಒನ್. ಈಗ ಇನ್ನೊಂದು ನೋಡೋಣ. ಏನಿದೆ ಅದು? ಯು ಕ್ಯಾನ್ ಜಸ್ಟ್ ಟೇಕ್ ದೀಸ್ 3. ಇವು 3 ನೋಡೋಣ. ಇಲ್ಲಿ ಬರಿತಾ ಇದ್ದೀನಿ ಕ್ಯಾಪಿಟಲ್ ಆರ್ ಸ್ಮಾಲ್ ವೈ ಸ್ಮಾಲ್ ವೈ. ಓಕೆ, ಒಂದು ಕ್ಯಾಪಿಟಲ್ ಆರ್ ಸ್ಮಾಲ್ ವೈ ಸ್ಮಾಲ್ ವೈ. ಎರಡರಲ್ಲೂ ಕೂಡ ಸ್ಮಾಲ್ ವೈ ಇದೆ. ನೆಕ್ಸ್ಟ್ ಇಲ್ಲಿ ನೋಡಿ, ವಾಟ್ ಈಸ್ ದಿಸ್? ಕ್ಯಾಪಿಟಲ್ ಆರ್ ಸ್ಮಾಲ್ ವೈ ಸ್ಮಾಲ್ ವೈ. ಇವು 3ರಲ್ಲೂ ಕ್ಯಾಪಿಟಲ್ ಆರ್ ಇರೋದ್ರಿಂದ ದೀಸ್ ಆರ್ ಆಲ್ ರೌಂಡ್ ಆಗಿರುತ್ತೆ. ರೌಂಡ್. ಬಟ್ ಆಲ್ ಆರ್ ಹ್ಯಾವಿಂಗ್ ರಿಸೆಸಿವ್ ಹೋಮೋಜೈಗಸ್ ವೈ. ಅದನ್ನು ನಾವು ಗ್ರೀನ್ ಅಂತ ಹೇಳ್ತೀವಿ. ಸೊ ರೌಂಡ್ ಅಂಡ್ ಗ್ರೀನ್ ಎಷ್ಟಿದೆ? 3 ಇದೆ. ನೆಕ್ಸ್ಟ್ ಅದಾದ್ಮೇಲೆ ಇವು 3 ನೋಡೋಣ. 1 2 3. ಸೊ ಇವು 3 ಏನಾಗಿರಬಹುದು? ಲೆಟ್ಸ್ ಚೆಕ್ ಒನ್ಸ್. ಓಕೆ, so what are they? You can just check the combination. Small r, capital Y, small y, small r. Okay, yes, capital Y, small y. Next here, small r, capital Y, small y. So you can easily say ಇವೇನಾಗಿರುತ್ತೆ ಅಂತ ಹೇಳಿದ್ರೆ ದೇ ಆರ್, ಇದೇನಿದು ಕ್ಯಾಪಿಟಲ್ ಆರ್ ಇಲ್ಲ, ಇಲ್ಲಿ ಸ್ಮಾಲ್ ಆರ್ ಇರೋದ್ರೇನಿದು ಗ್ರೀನ್ ಆಗಿರುತ್ತೆ. ಐ ಆಮ್ ಜಸ್ಟ್ ರೈಟಿಂಗ್ ಈಗ ಗ್ರೀನ್. ಸೊ ಇದು ಎಲ್ಲೋ ಆಗಿರುತ್ತಾ? ಸಾರಿ, ಯಾವುದಿದು? ರೌಂಡ್ ಅಂತ ಹೇಳಿ ರಿಂಕಲ್ ಆಗಿರುತ್ತೆ. ಸೊ ನೆಕ್ಸ್ಟು
ಇಲ್ಲಿ ಇದು ಒಂದೇ ಒಂದು ಕ್ಯಾಪಿಟಲ್ ವೈ ಇದ್ರದ್ದು ಎಲ್ಲೋ ಆಗಿರುತ್ತೆ. ಸೊ ಹಾಗಾಗಿ ಈ ಎಲ್ಲದರಲ್ಲೂ ಕೂಡ ಏನಾಗಿರುತ್ತೆ, ಒಂದು ಕ್ಯಾಪಿಟಲ್ ವೈ ಇದೆ. ಹಾಗಾಗಿ ದೀಸ್ ಆರ್ ನಥಿಂಗ್ ಬಟ್ wrinkle yellow. ಹೌ ಮೆನಿ? 3. ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ನಥಿಂಗ್ ಬಟ್, ಲಾಸ್ಟ್ ಒನ್ ಏನಿದೆ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ, ಆಲ್ ಆರ್ ಇನ್ ಸ್ಮಾಲ್ ಲೆಟರ್. ಎಲ್ಲವೂ ಸ್ಮಾಲ್ ಲೆಟರ್ ಅಲ್ಲಿ ಇದೆ. ಸೊ ದಟ್ ಮೀನ್ಸ್ ಇಟ್ ಈಸ್ ಇಂಡಿಕೇಟಿವ್ wrinkle green. wrinkle green. They are about only 1. So that you can say 9:3:3:1 is the phenotypic ratio of the dihybrid cross, or with respect to this they have given. ಏನು ಕೊಟ್ಟಿದ್ದಾರೆ ಕ್ವಶನ್ಗೆ ಆಗುತ್ತೆ ಇದು. ಸೊ ಇದನ್ನ ಬರೆಯೋದು ಕಲಿಬೇಕಾಗತ್ತೆ. ಕೇಳ್ತಾರೆ ಬೇರೆ ರೀತಿಯಲ್ಲೂ ಕೂಡ ಇಂಪಾರ್ಟೆಂಟ್. ಓಕೆ, ಸಾರಿ, ಇನ್ನೊಂದು ಕ್ವಶನ್ ಇದೆಯಲ್ವಾ? ವಾಟ್ ಈಸ್ ದಟ್ ಕ್ವಶನ್? ವಾಟ್ ಈಸ್ ಎವಲ್ಯೂಷನ್? ಎಕ್ಸ್ಪ್ಲೈನ್ ದ 3 evidences for the evolution. So here I am explaining that evolution ಅಂತ ಹೇಳಿದ್ರೆ the gradual, or you can say the slow, gradual changes in the genetic material of living organisms. We are writing here slow, gradual, ಅದೇ gradual ಆಗುತ್ತೆ. Sorry, the slow, steady, gradual, okay, gradual, or you can say steady, ಅದೇ ಥರ steady ಆಗಿರುತ್ತೆ. and also predictable ಆಗಿರುತ್ತೆ. predictable changes in the genetic material of living organisms. material of living organisms is called evolution. Okay, explain 3 evidences. ಯಾವುದಾದ್ರು 3 evidence ಅನ್ನ ಅವ್ರು ಕೇಳ್ತಾ ಇದ್ದಾರೆ. and we know them. ನಮಗೆ ಗೊತ್ತಿದೆ ಯಾವ್ಯಾವ ಎವಿಡೆನ್ಸ್ ಅಂತ ಹೇಳ್ಬಿಟ್ಟು. and the first one is fossils are the evidences. and second one is comparative anatomy. and the last one is embryological anatomy. embryological evidences. embryological evidence ಅಂತ ಹೇಳ್ತೀವಿ. evidence. ಸೊ ಇವಾಗ 3 ಎಕ್ಸ್ಪ್ಲೇನ್ ಮಾಡಬೇಕು. ಸಿಂಪಲ್ ಆಗಿ ನೆನ್ಪಿಟ್ಕೊಂಡಿರಿ. ಫಾಸಿಲ್ ಅಂತ ಹೇಳಿದ್ರೆ ಏನು? ಸೊ ದೀಸ್ ಆರ್ ದ ರಿಮೈನ್ಸ್ ಆರ್ ಇಂಪ್ರೆಷನ್ಸ್ ಆಫ್ ಪ್ರೀ ಹಿಸ್ಟಾರಿಕ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. ಬರೆಯೋಣ. ಬೇಸ್ಡ್ ಆನ್ ದ ಏಜ್ ಆಫ್ ದ ಫಾಸಿಲ್, ಸೊ ವಿ ಕಮ್ ಟು ನೋ ವೆದರ್ ಇಟ್ ಇಸ್ ದ ರೀಸೆಂಟ್ ಒನ್ ಆರ್ ದ ವಾಟ್ ಇಸ್ ದಟ್ ಒನ್, ಫಾರ್ಮರ್ ಒನ್, ಹಳೇದ ಇಲ್ಲ ಹೊಸದ ಅಂತ ಗೊತ್ತಾಗುತ್ತೆ. ಅದರಲ್ಲಿ 2 ಥರ ಇರುತ್ತೆ. ರಿಲೇಟಿವ್ ಸ್ಟಡಿ ಮಾಡ್ತಾ ಹೋಗ್ತೀವಿ, ಕಂಪ್ಯಾರಿಟಿವ್ ರಿಲೇಟಿವ್ ಸ್ಟಡಿ ಮಾಡ್ತಾ ಹೋಗ್ತೀವಿ, ಜೊತೆಗೆ ಕಾರ್ಬನ್ ಡೇಟಿಂಗ್ ಮಾಡ್ತೀವಿ. ಆ ರಿಲೇಟಿವ್ ಮೆಥಡ್ ಅಲ್ಲಿ if the fossils are closer to the soil surface, we come to know these are the recent one. If the fossils are present in the deeper layer of the soil, we come to know these are the old fossils. So that's the fossil. Okay, these are nothing but the remains anta helbodu. Remains are the impressions of plants and animals, prehistoric plants and animals. Comparative narrative bandaga simple agi homologous matte analogous helbodu. Homologous and analogous anna helbodu. Likewise, the embryological evidence bandaga that indicates most of the vertebrates, they're all are similar in their embryonic stage. That indicates we're all evolved from the single organisms. So adunna bariಬಹುದು. ಹಾಗಾಗಿ ಸಿಂಪಲ್ ಆಗಿ ನೆನ್ಪಿಟ್ಕೊಂಡಿರಿ ಇದನ್ನ. ಯಾವುದಿದು? ಎವಲ್ಯೂಷನ್ ಮತ್ತೆ ಎವಿಡೆನ್ಸಸ್ಗಳು. ಸೊ ದೀಸ್ ಆರ್ ದ ಕ್ವಶನ್ಸ್ ದೇ ಹ್ಯಾವ್ ಆಸ್ಕ್ಡ್ ಪ್ರೀವಿಯಸ್ಲಿ. ರಿಲೇಟೆಡ್ ಕ್ವಶನ್ಸ್ಗಳನ್ನು ಕೂಡ ಸ್ಟಡಿ ಮಾಡಿ ಆ್ಯಂಡ್ ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಇನ್ನೂ 3 ಕ್ವಶನ್ ಪೇಪರ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. Just watch them, and if you have any questions, you can put the question in the comment box. And thank you so much for everyone. Have a nice day.